ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ ಸುತ್ತ ಸುತ್ತಾಕು ಪಟಾಕಿ ಪೋಲಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾಲರ್ ಕೋರಿಯೋ ನೋಡಿಯಾದೆ ಪೋಲಿಯೋ. ನಮಸ್ತೆ ಕರ್ನಾಟಕ. ಸಮಸ್ತ ಕನ್ನಡಿಗರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಇನ್ನಷ್ಟು ಆನಂದವಾಗಿರಲಿ ಅಂತ ಪ್ರತಿ ಪ್ರೇಕ್ಷಕರಿಗೂ ನಿಮ್ಮ ಆನಂದ್ ಕಡೆಯಿಂದ 108 ನಮಸ್ಕಾರಗಳು. ಮನುಷ್ಯ ನಗ್ನಗ್ತಾ ಇದ್ರೆ ಆಯುಷ್ಯ ಡಬಲ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂತದ್ರಲ್ಲಿ ಡಬಲ್ ಕಾರ್ಯಕ್ರಮ ಆದ ಹತ್ರನೇ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗೋದು, ನಮ್ಮ ಫೇಸ್ ಅಲ್ಲೂ ಡಬಲ್ ನಗು ಮೂಡೋದು ಅಲ್ವಾ? 100% ನಿಜಾನೇ ಸರ್. ಇದು ಇವತ್ತು ನಡೆಯುವಂತ ಮಹಾ ಸಂಗಮನ 100% ಡಬಲ್ ಸಂಭ್ರಮದಿಂದ ನಾವೆಲ್ಲರೂ ಶುರು ಮಾಡೋಣ. ಅದೇನೋ ಸರಿ ಕಣ್ರಿ, ಆದ್ರೆ ನಿಮ್ ಜೊತೆ ಸಾಥ್ ಕೊಡಕ್ಕೆ ಅಂತಾನೆ ಒಬ್ರು ಸಾರಥಿ ಇದ್ರಲ್ಲ, ಎಲ್ಲವರು? ಅಯ್ಯೋ ಆನಂದ್ ಅವ್ರೆ, ಏನ್ ಹೇಳಿ ನಾನು, ಪ್ರತಿ ಸಲ ಹೀಗೆ ಮಾಡ್ತಾರ ಅವರು. ನಾನೇ ಒಂದು ಪ್ಲಾನ್ ಅಲ್ಲಿ ಇದ್ರೆ ಅವರೇ ಒಂದು ಪ್ಲಾನ್ ಅಲ್ಲಿ ಇರ್ತಾರೆ ಸರ್. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ್ಗೆ ಅಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ಭಯ ಆಗ್ತಾ ಇದೆ. ಯಾರ್ದು ವಾಯ್ಸ್ ಇದೆ? ಯಾರ್ದು ಎಂಟ್ರಿ? ನಾನ್ ಬರೋವರೆಗೂ ಮಾತ್ರ ಬೇರೆಯವರವ, ನಾನ್ ಬಂದ್ಮೇಲೆ ನಂದೇ ಅವ. ಇವ್ರಿಗೆ ಅದು ಬಿಲ್ಡಪ್ ಇದ್ದಿದ್ದು? ನಿಮ್ದೇನ ಅದು ವಾಯ್ಸ್ ಇದ್ದಿದ್ದು? ಅಲ್ಲ ಗುರು, ಅಲ್ಲಿಂದ ಗಾಡಿ ಸೌಂಡ್ ಕೇಳಿದ್ರೆ ಅಯ್ಯ ಬೂಸಾ ಗಾಡಿ ಅನ್ಕೊಂಡ್ರೆ ಇದ್ಯಾವ್ದೋ ಇಂಡಿ ಬೂಸಾ ತರ ಗಾಡಿ ಇದೆಯಲ್ಲ ಗುರು, ಈ ಗಾಡಿಲಿ ಬಂದಿದ್ಯಾ? ನಾನು ಕತ್ಲಲ್ಲಿ ಗಾಡಿ ಕೊಟ್ಟಿದ್ರ ಒಂದು ಸೌಂಡ್ ನೋಡಿ ಆಕ್ಸಿಲೇಟರ್ ಹುಡುಕ್ತಾ ಇದೀನಿ, ಅಂತ ಇದೀನಿ, ಮುಂದಕ್ಕೆ ಹೋಗ್ತಿಲ್ಲ. ಆಮೇಲೆ ಬಗ್ ನೋಡ್ತೀನಿ, ಕೆಳಗಡೆ ಪೆಟ್ಲೈತೆ, ಆಮೇಲೆ ತೊಳ್ಕೊ ಬಂದೆ. ನೋಡಿದ್ರ ಆನಂದ್ ಅವ್ರೆ, ಯಾವಾಗ್ಲೂ ಇದೇ ತರ ನಾನ್ಸೆನ್ಸ್ ಬಿಲ್ಡಪ್ ನ ಕೊಡ್ತಾನೆ ಇರ್ತಾರೆ ಇವರು. ಪ್ರಾಪರ್ಟಿ ತಗೊಂಡ್ ಬರ್ತಾ ಇದ್ದವ್ರು ನೀವು, ಇವತ್ ನೋಡಿದ್ರೆ ಪ್ರಾಪರ್ಟಿ ಗಾಡಿನೇ ತಗೊಂಡ್ ಬಂದ್ಬಿಟ್ಟಿದ್ದೀರಲ್ಲ ಕುರಿ. ಪ್ರಾಪರ್ಟಿ ಅಂತ ಹೇಳಿದ್ರ ಅಲ್ಲ, ಈ ಮಹಾಸಂಗಮ ಆಗ್ತಾ ಇದೆ, ಕಾಮಿಡಿನ ಹೆಂಗ್ ಮಾಡೋದು, ಕರುಳನ್ನ ಕಿವುಚ್ಕೊಂಡು ಹೆಂಗೆ ನಗ್ಸೋದು ಅಂತ ನಮ್ಮ ಕಿಲಾಡಿಗಳಿಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೆ. ಇನ್ನೂ ಒಂದ್ ಸ್ವಲ್ಪ ಅದಕ್ಕೆ ಲೇಟ್ ಆಯ್ತಪ್ಪ, ಅದಕ್ಕೆ ನೀವ್ ಹೆಂಗ್ ಅನ್ಬಿಡದ? ಅಲ್ಲ, ನೀವಿಲ್ಲೇ ಏನು ಮಾಡಲ್ಲ, ಅಲ್ಲಿ ಹೋಗಿ ಅದ್ ಏನ್ ಮಾಡ್ತಾ ಇದ್ರಿ ಕುರಿ ನೀವು? ಮಾಡಕ್ ನೀವು ಬಿಟ್ರೆ ತಾನೆ. ನನ್ನೊಳಗಿರೋ ಕಲಾವಿದನ್ನ ತುಳಿದು ಅವನು ಎದ್ದು ಬರಕ್ಕೆ ಜಾಗನೇ ಮಾಡ್ಕೊಡ್ತಿಲ್ಲ. ಅದಕ್ಕೆ ನನ್ನ ಮೊದಲನೇ ಮಹಾಸಂಗಮಕ್ಕೆ ಆತುರದಿಂದ ಕಾಯ್ತಾ ಇದ್ದೀನಿ. ನೋಡಿ, ಇಲ್ಲಿ ಯಾರು ಬಿಲ್ಡಪ್ ಕೊಡಲ್ಲಮ್ಮ, ನಮಗ್ ನಾವೇ ಬಿಲ್ಡಪ್ ತಗೋಬೇಕು. ಒಳ್ಳೆ ಸಿಂಗಲ್ ಶಾಟು. ಇಷ್ಟು ದಿನ ಹೆಂಗಸರುಗಳ ದರ್ಬಾರಲ್ಲಿ ನನ್ನ ಟ್ಯಾಲೆಂಟ್ ನ ತುಳಿದು ನೀವು ಚಪ್ಪಾಳೆ ತಗೋತಾ ಇದ್ರಿ. ಇವತ್ತು ನನ್ನ ಜಾನರ್, ನನ್ನ ಅಖಾಡ ಇಲ್ಲಿಗೆ ಬಂದು ಪಂಚ ಮೇಲೆ ಪಂಚ್ ಹೊಡಿಯೋ ಕಿಲಾಡಿಗಳು ನನ್ನ ಬಂಧು ಬಾಂಧವರು. ಇಷ್ಟೆಲ್ಲ ಇದ್ಮೇಲೆ ಇದು ಕುರಿಕೋಟೆ ಕಡ. ಪಾಜಿ, ಏನ್ ಡೈಲಾಗು, ಏನ್ ಮ್ಯಾನರಿಸಮು, ಏನ್ ಎಕ್ಸ್ಪ್ರೆಷನು, ಸತ್ಯವಾಗ್ಲೂ ನಿಮ್ ಒಳಗೊಂದಿದೆ. ಅಲ್ಲ, ಕಲೆ ಮಾಡೋ ಕಲಾವಿದ ಅಂತ ಹೇಳ್ತಾ ಇದ್ದೀನಿ.
ಅದಿಷ್ಟು ದಿನ ನನ್ನ ನೋವು ಕೇಳೋರು ಯಾರು ಇಲ್ವಲ್ಲಪ್ಪ ಅಂತ ತುಂಬಾ ಫೀಲ್ ಮಾಡ್ಕೊಂಡಿದ್ದೆ. ಸದ್ಯಕ್ಕೆ ಕಷ್ಟ ಸುಖ ಮಾತಾಡಕ್ಕೆ ನೀವಾದ್ರೂ ಸಿಕ್ಕಿದ್ರಲ್ಲ. ಕೊಡಿ ಸರ್ ನಿಮ್ದು ಕೊಡಿ. ಕೈ 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 ಸರ್ ಕೈ. ಅಪ್ಪಾಜಿ ಏನ್ ಹೇಳಿ, ನಮ್ದು ಸೇಮ್ ಪ್ರಾಬ್ಲಮ್. ಹೌದಾ? ವಾರ ವಾರ ನಮ್ ಕಿಲಾಡಿ ಪಂಚ್ಗಳಿಗೆ ಚಪ್ಪಾಳೆ ಹೊಡೆಯೋದೇ ಆಗ್ಬಿಟ್ಟಿತ್ತು. ಕಣ್ಣು ತಂಪು ಮಾಡ್ಕೊಳ್ಳೋಣ ಅಂದ್ರೆ ಒಂದು ಕಲರು ಇಲ್ಲ. ಆದ್ರೆ ಈ ವಾರ ಮಹಾಸಂಗಮದಲ್ಲಿ ಎಲ್ಲ ಸಿಗ್ತಾ ಇದೆ, ಭರ್ಜರಿ ಆಗಿದೆ, ಫುಲ್ ಮೀಲ್ಸ್ ಇದೆ. ಹಾಗಾದ್ರೆ ನೀವು ನಮ್ ಸ್ಕೂಲೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಜೋಕ್ಸ್ ಅಬೌಟ್. ನಾವು ಮಾಡೋ ತರಲೆ ತುಂಟಾಟ ಏನೇ ಇರ್ಬೋದು, ಅದ್ರ ಹಿಂದಿನ ಉದ್ದೇಶ ಒಂದೇ, ನಮ್ಮ ವೀಕ್ಷಕರು ಸದಾ ಖುಷಿಯಾಗಿರ್ಬೇಕು. ಮೊದಲನೇ ಬಾರಿ ನಮ್ಮ ಕಿಲಾಡಿಗಳ ಜೊತೆ ಸೂಪರ್ ಕ್ವೀನ್ಸ್ ಜೊತೆಯಾಗಿ ಹೊಸ ವರ್ಷದ ಮೊದಲೇ ಮಹಾಸಂಗಮಕ್ಕೆ ಮೆರುಗನ್ನ ನೀಡ್ತಾ ಇದ್ದಾರೆ. ಅವ್ರಿಗೆಲ್ಲ ಬರ್ಲಿ ಜೋರ ಚಪ್ಪಾಳೆ. ಹೌದು ಆನಂದ್ ಅವರೇ, ಹೌದು. ಹೆಣ್ಣು ಇದ್ರೇನೆ ಹಬ್ಬಕ್ಕೊಂದು ಕಳೆ, ಅಲ್ಲಿ ಸಂಭ್ರಮ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಯಶಸ್ವಿ ಗಂಡಿನ ಹಿಂದೆ ಯಶಸ್ವಿ ಹೆಣ್ಣಿರೋ ಹಾಗೆ ನಮ್ಮ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿನ ಹಿಂದೆ ಇರುವಂತಹ ನೂರಾರು ಸ್ತ್ರೀ ಶಕ್ತಿಗಳಿಗೆ ಈ ಒಂದು ಮಹಾಸಂಗಮವನ್ನ ನಾವೆಲ್ಲರೂ ಸಮರ್ಪಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇದು ಸೂಪರ್ ಕ್ವೀನ್ ಹಾಗೂ ಕಾಮಿಡಿ ಕಿಲಾಡಿಗಳು ಮಹಾಸಂಗಮ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರಾರು ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ C5. ನಕ್ಕು ಮುತ್ತುದಿಸೋ ಹುಡುಗಿಯರಿಗೆ, ನಕ್ಕು ಹಲ್ಲದಿಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದೊಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4, ಕೋಪಾಡ್ ಬೈ 5 ಸ್ಟಾರ್. ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರ್ಬತ್ತೀಸ್, ಇಂಡಿಯನ್ ಆಯಿಲ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಇಂದಿನ ಈ ಮಹಾಸಂಗಮ ಮತ್ತಷ್ಟು ಮೆರೆದಾಗ್ಬೇಕು ಅಂತಂದ್ರೆ ನಮ್ಮ ಲವ್ಲಿ ಜಡ್ಜಸ್ ಅನ್ನ ಈಗಲೇ ವೇದಿಕೆಗೆ ಕರೀಲೇಬೇಕು. ಓಕೆ, ನಮ್ಮ ಮೊದಲ ಜಡ್ಜ್ ಇವರಿದ್ದ ಕಡೆ ವಿಜಯ, ಇವರ ದೊಡ್ಡ ಆಸ್ತಿನೇ ವಿನಯ. ಸ್ವಾಗತಿಸಿ ನಮ್ಮ ಮಹಾಸಂಗಮದ ಹಿರಿಯ, ನಮ್ಮೂರ ನ್ಯಾಯ ದೇವರು, ಚಿನ್ನಾರಿ ಮುತ್ತ, ನನ್ನ ಕುಚ್ಚಿಗೋ ಗೆಳೆಯ ವಿಜಯ ರಾಘವೇಂದ್ರ. ಹಾಗೂ ಇವರ ಜೊತೆ ಆಗಮಿಸ್ತಾ ಇದ್ದಾರೆ ಚಂದ್ರ ಲೇಔಟ್ ಚಂದ್ರಿಕೆ, ಕ್ರೇಜಿ ಕ್ವೀನ್, ಲೇಡಿ ವಾಟರ್, ರಕ್ಷಿತಾ ಮೇಡಮ್. ಹಾಗೂ ಇವರ ಜೊತೆ ಆಗಮಿಸ್ತಾ ಇದ್ದಾರೆ ಪ್ರೇಮದಲ್ಲಿ ದೂದ್ ಸಾಗರ, ನಗ್ಸೋದ್ರಲ್ಲಿ ನಯಾಗರ, ಇವ್ರು ಎಲ್ಲಿರ್ತಾರೋ ಅದೇ ಆಗ್ರ. ಅವರೇ ನಮ್ಮ ಸ್ಯಾಂಡಲ್ವುಡ್ ನ ಲವ್ಲಿ ಸ್ಟಾರ್ ಪ್ರೇಮರ. ತಮ್ಮೆಲ್ರಿಗೂ ಮಹಾಸಂಗಮಕ್ಕೆ ಸ್ವಾಗತ ಅಂಡ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. Oh my God, you're looking so beautiful. Thank you, Shweta. You look beautiful every weekend as well. ಥ್ಯಾಂಕ್ ಯು. ಆದ್ರೆ ನೀವು ಈ ತರ ಮಾಡ್ಬೋದಾ ಹೇಳಿ? ನೀವು ಹೇಳಿ, ನಮ್ಮೂರ ನ್ಯಾಯದೇವರು ಅನ್ನೋ ಪಟ್ಟವನ್ನ ಈಗಲೂ ಕ್ಯಾರಿ ಮಾಡ್ತಾ ಇರುವಂತ ಹಿರಿಯರು ಸಜ್ಜನರು ನಮ್ಮ ರಾಘು ಅವರು ಇಲ್ಲೇ ಇದ್ದಾರೆ. ಅವ್ರಿಗೊಂದು ನಮಸ್ಕಾರ ಮಾಡ್ಲಿಲ್ಲ ಅಂತಂದ್ರೆ ಒಂಚೂರು ಮರ್ಯಾದೆ ಕೊಡ್ಬೇಕಲ್ವಾ? ನಮಸ್ಕಾರ ಮಾಡ್ತಾರೆ ಬಿಚ್ಚ. ಒಂದ್ ನಿಮಿಷ, ನಾನು ವಿಜಯ್ಗೆ ತುಂಬಾ ಪೀಸ್ಫುಲ್ ಆಗಿ ವಿಶ್ ಮಾಡ್ಬೇಕು. ಮೈಕ್ ಆಫ್ ಮಾಡ್ರಿ. ವಿಜಯ್ ರಾಘವೇಂದ್ರ, ನೀವು ನಮ್ಮೂರ ನ್ಯಾಯದೇವರು, ನಮ್ಮ ಜಿ ಕನ್ನಡ ನ್ಯಾಯದೇವರು. ನಿಮ್ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ವಿಜಯ್ ನಮಸ್ಕಾರ ಸರ್. ಯಾಕಮ್ಮ? ನಮ್ಮ ಸೂಪರ್ ಕ್ವೀನ್ ಹಾಗೂ ಕಾಮಿಡಿ ಕಿಲಾಡಿಗಳು ಮಹಾಸಂಗಮ ಇವತ್ತು ನಡೀತಾ ಇದೆ. ಇವತ್ತು ನಿಮ್ಮೂರೂ ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಹೇಗೆ ಅನಿಸ್ತಾ ಇದೆ ರಕ್ಷಿತಾ ಅವರೇ, ನೀವೇ ಹೇಳಿ ಮೊದಲು. ಐ ಆಮ್ ವೆರಿ ಹ್ಯಾಪಿ, ಸ್ಪೆಷಲಿ ಯಾಕಂದ್ರೆ ವಿಜಯ ರಾಘವೇಂದ್ರ ಅವ್ರಿಗೆ ತುಂಬಾ ಒಂದು ವರ್ಷಗಳಾದ್ಮೇಲೆ ನೋಡ್ತಾ ಇದ್ದೀನಿ. ಅಂಡ್ ಈ ಚೋಸ್ ಟು ಸ್ಟೇ ಆನ್ ಸೂಪರ್ ಕ್ವೀನ್ಸ್.
ಅಂದ್ರೆ ಈ ಶೋ ಅಲ್ಲಿ ಎಷ್ಟು ಅವನಿಗೆ ಎಳಿತಾ ಇತ್ತು, ಇಲ್ಲೇ ಇರ್ಬೇಕು ಅಂತ. ಲೆಟ್ಸ್ ಬಿ ಆನ್ ಸೂಪರ್ ಕ್ವೀನ್ಸ್ ಅಂತ ಮರ್ತೋಗ್ಬಿಟ್ಟಿದ್ರು ಅವರು. ನಮ್ಗೆಲ್ಲ ವಾಪಸ್ ಬಂದಿರೋದಕ್ಕೆ, ಅವನಿಗೆ ಮತ್ತೆ ನೋಡಿರೋದಕ್ಕೆ ತುಂಬಾ ಖುಷಿ ಇದೆ ವಿಜಯ್. ವೆಲ್ಕಮ್ ಟು ಆರ್ ಸೆಟ್ ಆಲ್ಸೋ. ಗೆಳೆಯ, ಮಹಾಸಂಗಮಕ್ಕೆ ತುಂಬಾ ಹಿರಿಯರು ನೀವು, ಒಂಥರ ಮಹಾಸಂಗಮಕ್ಕೆ ಮಹಾರಾಜ ಇದ್ದಂಗೆ ನೀವು. ಹೇಳಿ, ಇವತ್ತಿನ ಮಹಾಸಂಗಮದ ಬಗ್ಗೆ ಏನ್ ಅನ್ನಿಸ್ತಾ ಇದೆ? ಬಹಳ ಖುಷಿ ಇದೆ, ಬಹಳ ಹೆಮ್ಮೆ ಇದೆ ನನಗೆ. ಯಾಕಂದ್ರೆ ನ್ಯೂ ಇಯರ್, ಹೊಸ ವರ್ಷದ ಮೊದಲನೇ ಎಪಿಸೋಡ್ ನಾವು ಈ ಸಲ ಸೂಪರ್ ಕ್ವೀನ್, ಆಮೇಲೆ ಕಾಮಿಡಿ ಕಿಲಾಡಿಗಳು ರಕ್ಷಿತಾ ಅವ್ರ ಜೊತೆ, ಪ್ರೇಮ್ ಅವ್ರ ಜೊತೆ. ಇಲ್ಲಿ ನಮ್ಮ ಕಿಲಾಡಿಗಳನ್ನ ವೇದಿಕೆ ಮೇಲೆ ಯಾರ್ಯಾರು ಯಾವ್ಯಾವ ತರ ತಮಾಷೆ ಮಾಡ್ತಾರೆ, ಯಾರು ಯಾವ್ಯಾವ ತರ ಮನರಂಜನೆ ಕೊಡ್ತಾರೆ ಅನ್ನೋ ಒಂದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಬನ್ನಿ ಜೋರ ಚಪ್ಪಾಳೆ. ಓಕೆ, ಲವ್ಲಿ ಸ್ಟಾರ್ ಪ್ರೇಮ್ ಅವರು, ಈ ಅಮೂಲ್ಯ ಕ್ಷಣದ ಬಗ್ಗೆ ನೀವು ಹೇಳಿ ಪ್ರೇಮ್ ಅವರೇ. ತುಂಬಾ ಖುಷಿಯಾದ ವಿಚಾರ ಏನಂದ್ರೆ ಇವತ್ತು ಎಲ್ಲ ಸೂಪರ್ ಕ್ವೀನ್ಗಳ ಜೊತೆ, ಕ್ರೇಜಿ ಕ್ವೀನ್ ಜೊತೆನಲ್ಲಿ ನಾವು ಕಿಲಾಡಿಗಳಿದೀವಿ. ಸೊ ಹಾಗಾಗಿ ಇದು ಮಹಾ ಸಂಗಮ ಅಷ್ಟೇ ಅಲ್ಲ, ಮಹಾ ಸಂಭ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಇದು ಹೊಸ ವರ್ಷದ ಮೊದಲನೇ ಮಹಾಸಂಗಮ. ಈ ಮಹಾಸಂಗಮನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ, ನಮ್ಮ ಕರ್ನಾಟಕದ ವೀಕ್ಷಕರಿಗೆ ನಮ್ಮೆಲ್ಲರ ಪರವಾಗಿ ಹೊಸ ವರ್ಷದ ಶುಭಾಶಯಗಳು. ಓಕೆ, ನಮ್ಮ ಲವ್ಲಿ ಜಡ್ಜಸ್ ಬಂದಾಯ್ತು. ಹೊಟ್ಟೆ ತುಂಬಾ ನಗುವಿನ ಔತಣ ಕೊಡೋ ನಮ್ಮ ಕಾಮಿಡಿ ಕಿಲಾಡಿಗಳು ಹಾಗೂ ಈ ಕಿಲಾಡಿಗಳ ಕಚ್ಚುಗಳಿಗೆ ಹೊಸ ಮೆರುಗನ್ನು ತುಂಬುವುದಕ್ಕೆ ನಮ್ಮ ಸೂಪರ್ ಕ್ವೀನ್ ಗಳನ್ನ ಸ್ವಾಗತ ಮಾಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಸೂಪರ್ ಕ್ವೀನ್ ಗಳು ಹಾಗೂ ಕಾಮಿಡಿ ಕಿಲಾಡಿಗಳು. ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ನಮ್ಮ ಎಲ್ಲಾ ಸೂಪರ್ ಕ್ವೀನ್ ಗಳಿಗೆ, ಕಾಮಿಡಿ ಕಿಲಾಡಿಗಳಿಗೆ ಮಹಾಸಂಗಮಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆನಂದ್ ಅವರೇ, ನಿಮ್ಗೆ ನನ್ನ ಕೋಹೋಸ್ಟ್ ಬಗ್ಗೆ ಗೊತ್ತಿಲ್ಲ. ಅಂಡ್ ಜಡ್ಜಸ್, ನಮ್ಮ ಕೋಹೋಸ್ಟ್ ಇದಾರಲ್ಲ ಕುರಿ ಪ್ರತಾಪ್, ತುಂಬಾ ಟ್ಯಾಲೆಂಟೆಡ್. ಅವ್ರ ಏನಂತಂದ್ರೆ ಯಾರೇನೇ ಮಾಡಿ ತೋರ್ಸಿದ್ರು ಹಂಗೆ ಥಟ್ ಅಂತ ಮಾಡ್ತಾರೆ. ಈಗ ನೋಡಿ, ಈಗ ಅವ್ರು ಮಾಡಿದ್ರಲ್ಲ ಸ್ಟೆಪ್, ಅದೇ ಸ್ಟೆಪ್ ಇನ್ನೊಂದ್ಸಲ ಮಾಡಿ ಬನ್ನಿ. ಮ್ಯೂಸಿಕ್. ನಿಮಿಷ, ಆಡು ಸ್ಟ್ರಕ್ ಆಗಿದೆ, ಕುರಿನೂ ಸ್ಟ್ರಕ್ ಆಗಿದ್ದಾನೆ. ನಿಂಬೆಹಣ್ಣು ಓಡಾದಂಗೆ ಹೋಳ್ಗೆ ಆಗ್ಬಿಟ್ಟ, ಸುಮ್ಮನಿರಪ್ಪ ಮಾಡಕ್ಕೋಗಿ. ಈಗ ನೋಡಿ, ಕಾಮಿಡಿ ಕಿಲಾಡಿಗಳಿಗೆ ಬಂದಿದೀವಲ್ಲ, ನಮ್ಮ ಕಿಲಾಡಿಗಳು ಬರೀ ಕಾಮಿಡಿಗೆ ಮಾತ್ರ ಮಾಡ್ತಾರೆ. ಆದ್ರೆ ಸೂಪರ್ ಕ್ವೀನ್ ಅಲ್ಲಿ ಒಬ್ರು ಸಿಕ್ಕಾಬಟ್ಟೆ ಕಾಮಿಡಿ ಮಾಡ್ತಾರೆ. ಲಕ್ಷ್ಮಿ, ಒಂದ್ ಜೋಕ್ ಕೇಳಿ ಹಂಗೆ ಕಾಮಿಡಿ ಮಾಡಿ, ಕಮಾನ್. ಇಲ್ಲ, ಜೋಕ್ ಅಂದ್ರೆ ಗೆಸ್ ಮಾಡ್ಬೇಕು, ಏನು ಅಂತ ಗೆಸ್ ಮಾಡ್ಬೇಕು. ಒಬ್ಬ ಅವ್ನು ಹೊಸ ಫೋನ್ ತಗೋತಾನೆ. ಸೊ ಹೊಸ ಫೋನ್ಗೆ ಏನ್ ಮಾಡ್ತಾನೆ, ಯೂಶಲಿ ನಾವು ಪ್ಯಾಟ್ರನ್ಸ್ ಅಥವಾ ಪಾಸ್ವರ್ಡ್ಸ್ ಎಲ್ಲ ಸೆಟ್ ಮಾಡ್ತೀವಲ್ಲ, ಸೊ ಪಾಸ್ವರ್ಡ್ ನ ಅವನು ಇನ್ಕರೆಕ್ಟ್ ಅಂತ ಸೆಟ್ ಮಾಡ್ತಾನೆ. ಅಂದ್ರೆ ಲೆಟರ್ಸ್ ಅಲ್ಲಿ ಟೈಪ್ ಮಾಡಿ ಇನ್ಕರೆಕ್ಟ್ ಅಂತ ಸೆಟ್ ಮಾಡ್ತಾನೆ. ಯಾಕೆ ಆತರ ಮಾಡಿರ್ಬೋದು? ಅವನಿಗೆ ಸರಿಯಾಗಿ ಇಂಗ್ಲಿಷ್ ಬರ್ತಿರಲ್ಲ ಅದಕ್ಕೆ. ಅಲ್ಲ ಅಲ್ವಾ? ಪಾಸ್ವರ್ಡ್ ಮರ್ತಾಗ ಫೋನ್ ಹೇಳುತ್ತಂತೆ, ಯುವರ್ ಪಾಸ್ವರ್ಡ್ ಇಸ್ ಇನ್ಕರೆಕ್ಟ್. ಅಲ್ಲ, ಇಟ್ಸ್ ನೈಸ್, ಇಟ್ಸ್ ಇಂಟೆಲಿಜೆಂಟ್. ಕರೆಕ್ಟ್. ಇವ್ರದೊಂದು ಅದ್ಭುತವಾದ ಕಾಮಿಡಿ. ಆದ್ರೆ ನಮ್ ಕಡೆ ಅದ್ಭುತವಾದ ಪಂಚ್ ಮಾಸ್ಟರ್ ಒಬ್ರು ಇದಾರೆ ಮೇಡಮ್. ಯಾರು? ಗಿಲ್ಲಿ ನಟ ನಟರಾಜ್ ಅಂತ ಅವರು. ಹೇಳಿ ಬಾಸ್. ಶ್ವೇತಾ ಮೇಡಮ್, ನನ್ನ ಹತ್ರ ಒಂದು ಬೆಲೆ ಬಾಳೋ ಸೆಂಟ್ ಇದೆ. ಯಾವ ಸೆಂಟು? ಡಿ ಸೆಂಟು. ನಮ್ ಪ್ರೇಮ್ ಸರ್ ಹತ್ರ ಒಂದು ಸೆಂಟ್ ಇದೆ. ಯಾವ ಸೆಂಟು ಅಂತ ಕೇಳಿ? ಯಾವ ಸೆಂಟು? ರೀಸೆಂಟು. ಅಯ್ಯೋ, ಇಲ್ಲಿ ನೋಡಿ ರೆಮೋ ಹೆಂಗ್ ಕಾಡ್ತಿದಾರೆ ಅಂತ. ಇಲ್ಲಿ ನೋಡಿ, ರೇಮೋ ಅವರಲ್ಲಿ ಒಂದು ಸೆಂಟ್ ಇದೆ. ಯಾವ್ದು ಹೇಳಿ? ಯಾವ್ದು? ಇನ್ನೋಸೆಂಟ್. ಇದು
ರೆಬೆಲ್ ರೇಮೋ ಇದ್ದವರು ಇದೇನಿದು ಅಮೂಲ್ ಬೇಬಿ ತರ ಆಗ್ಬಿಟ್ಟಿದೀರಾ ರೇಮೋ. ಈ ಜೋಶನ್ನ ಇವತ್ತಿನ ಸಂದರ್ಭವನ್ನ ತಲೆಯಲ್ಲಿಟ್ಕೊಂಡು ಒಂದು ಬ್ಯೂಟಿಫುಲ್ ಆದಂತ ಹಾಡನ್ನ ಹಾಡಿ. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ವಿಶೇಷ ಈ ದಿನ, ಎಂದು ಮುಗಿಯದ ಆತ್ಮಬಂಧನ, ಜನ್ಮ ಜನ್ಮದ ಪ್ರೇಮ ಬಂಧನ. ಎಲ್ಲಿ ನಮ್ಮ ರಾಘವೇಂದ್ರ ರೈ ಅವರು ಮಂಗಳೂರು ಮೀನಾನಾಥ, ಯಾವಾಗಲೂ ನಿಮ್ಮ ಸಿಗ್ನೇಚರ್ ಡೈಲಾಗ್ ನ ಹೇಳ್ತಾ ಇದ್ರಿ. ಇವತ್ತು ಇಷ್ಟೊಂದು ಜನ ಸೂಪರ್ ಕ್ವೀನ್ಸ್ ಇದ್ದಾರೆ, ನಿಮ್ದೊಂದು ಸಿಗ್ನೇಚರ್ ಸ್ಟೆಪ್ ನ ಅವ್ರಿಗೆಲ್ಲ ಹೇಳ್ಕೊಡಿ. ಓಪನ್ ಕಂಗ್ನಮ್ ಸ್ಟಾರ್, ಕಂಗ್ನಮ್ ಸ್ಟಾರ್, ಓಪನ್ ಕಂಗ್ನಮ್ ಸ್ಟಾರ್, ಕಂಗ್ನಮ್ ಸ್ಟಾರ್, ಓಪನ್ ಕಂಗ್ನಮ್ ಸ್ಟಾರ್. ಗೇಬ್ರಿಯಲ್ಲ ಒಬ್ಳು ಮಾಡಿದ್ಲು, ಬಟ್ ಆಕ್ಚುಲಿ ಕುರಿ ಪ್ರತಾಪ್ ಸರ್ ಮಾಡಿದ್ರೆ ಅವ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಆ ಕಾಲ್ ಎತ್ತ ಸ್ಟೆಪ್ ಇದೆ ಅಲ್ಲ, ನಿಮ್ಗೆ ತುಂಬಾ ಸೂಟ್ ಆಗುತ್ತೆ. ಓಪನ್ ಕಂಗ್ನಮ್ ಸ್ಟಾರ್. ಚೆನ್ನಾಗಿ ಮಾಡಿದ್ರು ಅವರು. ಇದೇನ್ ಡ್ಯಾನ್ಸ್ ಇದು? ನಾನು ಇದಕ್ಕಿಂತ ದೊಡ್ಡ ದೊಡ್ಡ ಡ್ಯಾನ್ಸ್ ಮಾಡಿದ್ದೀನಿ, ಇವೆಲ್ಲ ಚಿಕ್ಕ ಡ್ಯಾನ್ಸ್. ದೊಡ್ಡ ದೊಡ್ಡ ಡ್ಯಾನ್ಸ್ ನೋಡೋಣ, ದೊಡ್ಡ ದೊಡ್ಡ ಡ್ಯಾನ್ಸ್ ನೋಡೋಣ. ನಾನು ವಾಟ್ಸಪ್ ಅಲ್ಲಿ ವಿಡಿಯೋ ಮಾಡಿ ಕಳಿಸ್ತೀನಿ, ಇಲ್ಲಿ ನೋಡೋದ್ ಬೇಡ. ಓಕೆ, ನಮ್ಮ ನಗುವಿನ ವಾರಿಯರ್ಸ್ ಹಾಗೂ ಕಚ್ಚುಗಳಿಗೆ ಸಾಥ್ ಕೊಡೋದಕ್ಕೆ ಬಂದಿರುವಂತಹ ಸೂಪರ್ ಕ್ವೀನ್ಗಳು ವೇದಿಕೆಗೆ ಎಂಟ್ರಿ ಕೊಟ್ಟಾಯ್ತು. ಇದೇ ಖುಷಿಲಿ ಶುರು ಮಾಡೋಣ ಹೊಸ ವರ್ಷದ ಮೊದಲನೇ ಮಹಾ ಸಂಗಮ, ಸೂಪರ್ ಕ್ವೀನ್ ಹಾಗೂ ಕಾಮಿಡಿ ಕಿಲಾಡಿಗಳು ಮಹಾ ಸಂಗಮ. ಕಣ್ಣು ಹೊಡೆಯಾಕ ಮೊನ್ನೆ ಕಲಿತೇನಿ ಅಂತ ಕುಣಿಯೋ ಖುಷಿಲಿ ಉತ್ತರ ಕರ್ನಾಟಕದ ಸೊಗಡಿನ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಉತ್ತರ ಕರ್ನಾಟಕದ ಸುಂದರಿ ನೀತು ವನಜಾಕ್ಷೆ. ಮೊನ್ನೆ ಕಲಿತಾನಿ ನೀನ ಹೇಳಲಿ ಮಗನ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ,
ರಕ್ಷಿತಾ ಅವರೇ, ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ನೀತು ಮೊದಲು ನಾನು ಮೀಟ್ ಮಾಡಿದ್ದೀನಿ ನಾನು. ಹೌದು. ವಿ ಮೆಟ್ ಅಟ್ ಅ ಸ್ಟೋರ್ ಓಪನಿಂಗ್ ಇನ್ RR ನಗರ್. ಐ ಹ್ಯಾಡ್ ಹರ್ಡ್ ಅಬೌಟ್ ಹರ್. ಅವ್ರ ಕಥೆಗಳು ಕೇಳಿದ್ದೆ. ಐ ನ್ಯೂ ದಟ್ ಶಿ ವಾಸ್ ಅ ಟ್ರಾನ್ಸ್ ಕ್ವೀನ್. ನನಗೆ ಅವಳ ಬಗ್ಗೆ ಒಂದು ಜಿಸ್ಟೇ ಹೇಳಿದ್ರು ಇವರೆಲ್ಲ. ಸೊ ಇವತ್ತು ನಾನು ಫಸ್ಟ್ ಟೈಮ್ ಅವ್ರಿಗೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ನೋಡಿ ಐ ಫೀಲ್ ದಟ್ ದೇರ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ನೀತು. ದಟ್ ತುಂಬಾ ಪಾಸಿಟಿವ್ ಆಗಿ ಅವ್ರು ಕ್ಯಾರಿ ಮಾಡ್ತಾರೆ. ನಾನು ನಿಜ ಹೇಳ್ತಿದ್ದ, ಯೂಶುವಲಿ ಟ್ರಾನ್ಸ್ ಸ್ಟೋರಿ ಅಂತ ಹೌ ಡು ಯು ಕಮ್ ಔಟ್ ಆಫ್ ಯುವರ್ ಶೆಲ್ ಅನ್ನೋದೊಂದು ಕತೆ ಇದ್ದಾಗ, ಸ್ಪೆಷಲಿ ಕಮಿಂಗ್ ಔಟ್ ಆಫ್ ಯುವರ್ ಶೆಲ್ ಹೇಳಕ್ಕೆ ದಟ್ ಐ ಆಮ್ ಟ್ರಾನ್ಸ್ ಅಂತ ಹೇಳಕ್ಕೆ, ಆರ್ ಐ ಬಿಲಾಂಗ್ ಟು LGBTQ ಅಂತ ಹೇಳಕ್ಕೆ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್. ಐ ಥಿಂಕ್ ಅವರು ಮೊದಲನೇ ಬಾರಿ ಗೆದ್ದಿದ್ದೆ ಅಲ್ಲಿ, ಟು ಕಮ್ ಔಟ್ ಆಫ್ ಹರ್ ಶೆಲ್ ಅಂಡ್ ಟಾಕ್ ಅಬೌಟ್ ಬೀಯಿಂಗ್ ಅ ಪಾರ್ಟ್ ಆಫ್ LGBTQ. ಥ್ಯಾಂಕ್ ಯು ಸೋ ಮಚ್. ಯೂಶುವಲಿ ಎಲ್ಲರೂ ಒಂದು ಕತೆ ಹೇಳ್ಕೊಂಡ್ ಬರ್ತಾರೆ ಅಂಡ್ ದೇ ಹ್ಯಾವ್ ಅ ಟಿಯರ್ ಡ್ರಾಪಿಂಗ್ ಫ್ರಮ್ ದೇರ್ ಐಸ್. ಬಟ್ ನೀತು, ಐ ಲೈಕ್ ಇಟ್ ದಟ್ ಯು ಸೋ ಪಾಸಿಟಿವ್ ಅಬೌಟ್ ಯುವರ್ ಲೈಫ್. ನೀವು ತುಂಬಾ ಪಾಸಿಟಿವ್ ಆಗಿ ನಿಮ್ಮ ಜೀವನ ನಡೆಸ್ಕೊಂಡು ಹೋಗ್ತೀರಾ ಅಂಡ್ ಅದು ನಂಗೆ ನಿಮ್ಮ ಬಗ್ಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ನೀವು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ. ಐ ಲೈಕ್ ಇಟ್ ದಟ್ ಯುವರ್ ಅಟೈರ್ ಇಸ್ ಸೋ ಬ್ಯೂಟಿಫುಲ್. ನೀವು ತುಂಬಾ ಗ್ರೇಸ್ಫುಲ್ ಆಗಿ ನಿಮ್ಮನ್ನ ನೀವು ಕ್ಯಾರಿ ಮಾಡ್ಕೋತೀರಾ ಅಂಡ್ ದಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಯು ನೀತು. ಒಂದು ಪಾಸಿಟಿವಿಟಿಯಿಂದ ಮುಂದೆ ಬರೀರಿ ನಿಮ್ಮ ಶೋ ಅಲ್ಲಿ. ಐ ಹೋಪ್ ಓನ್ಲಿ ಗುಡ್ ಥಿಂಗ್ಸ್ ಹ್ಯಾಪನ್ ಟು ಯು ಇನ್ ಯುವರ್ ಲೈಫ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಮೊದಲನೇದಾಗಿ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಫೀಲ್ ಇತ್ತಲ್ಲ, ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ, ನಾನೇನೋ ಒಂದು ಮಾಡ್ತಾ ಇದ್ದೀನಿ ಅಂತ ತುಂಬಾ ಮಾಡ್ದಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು ನೀವು ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲಿ. ಅಂಡ್ ಎರಡನೇದೇನು ಅಂದ್ರೆ ನಿಮ್ಮ ಎಪಿಸೋಡ್ ಏನಿದೆ, ಸೂಪರ್ ಕ್ವೀನ್ ಎಪಿಸೋಡ್, ನಿಮ್ಮ ಎಪಿಸೋಡ್ ನಾನು ನೋಡಿದ್ದೀನಿ. ಆಕ್ಚುಲಿ ಲೈಫ್ನ ನೀವು ಯಾವ ರೀತಿ ತಗೊಂಡ್ರಿ ಅದು ನನಗೆ ತುಂಬಾ ಇಷ್ಟ ಮಾಡಿ. ನೀವು ಲಕ್ಷಾಂತರ ಜನ ಹೆಣ್ಮಕ್ಳಿಗೆ ನೀವು ಒಂಥರ ಸ್ಫೂರ್ತಿ ಆದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಭೂಮಿ ಮೇಲೆ ಸೃಷ್ಟಿಯಾಗಿರ್ತಕ್ಕಂಥ ನಾವೆಲ್ಲರೂ ಸಹ ದೇವ್ರ ಮಕ್ಕಳು. ಅದರಲ್ಲಿ ನೀವು ಸಹ ನಮ್ಮವರು. ನಾವೆಲ್ಲರೂ ಮನುಷ್ಯರು. ಮಾನವೀಯತೆ ಇರೋ ಕೆಲಸಗಳನ್ನ ನಾವು ಮಾಡೋಣ. ಎಲ್ಲಿ ಮಾನವೀಯತೆ ತೋರಿಸ್ಬೇಕು ಅಲ್ಲಿ ತೋರಿಸೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಅವರೇ. ರಾಘವ್ ಅವರೇ, ಪ್ರತಿ ಸಲ ನೀತು ಏನೇ ಪರ್ಫಾರ್ಮ್ ಮಾಡಿದ್ರು ಶಿ ಗಿವ್ಸ್ ಹರ್ 100%. ಅದು ಯಾವುದೇ ವಿಚಾರ ಆಗ್ಲಿ, ಒಂದು ಸ್ಕಿಟ್ ಆಗ್ಬೋದು ಅಥವಾ ಒಂದು ಡಾನ್ಸ್ ಆಗ್ಬೋದು ಅಥವಾ ಯಾವ್ದೋ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ. ಇವತ್ತು ನಿಮ್ ಡಾನ್ಸ್ ಅಲ್ಲಿ ಕಂಡಿದ್ದು ಅದೇ. ನಿಮ್ಮನ್ನ ನೀವು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋ ಅರಿವು ನಿಮ್ಮಲ್ಲಿ ಬಹಳ ಚೆನ್ನಾಗಿದೆ ನೀತು. ಅಂಡ್ ನಮ್ಮ ಜಿ ಕನ್ನಡ ವಾಹಿನಿಯ ಈ ವೇದಿಕೆಗಳ ಶಕ್ತಿನೇ ಅಂಥದ್ದು. ಎಲ್ಲರಿಗೂ ಎಲ್ಲ ರೀತಿಯಾದಂತಹ ಅವಕಾಶಗಳನ್ನ ಸಮಾನವಾಗಿ ಕೊಡುತ್ತೆ. ಆ ಅವಕಾಶ ಇವತ್ತು ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ನೀವು ಇವತ್ತು ಡಾನ್ಸ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ನನಗೆ. ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡಿದ್ರು, ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘವ್ ಅವರೇ. ನೀತು, ನಿಮ್ಗೆ ಈ ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿ ಹೇಗೆ ಅನಿಸ್ತಾ ಇದೆ ನೀತು? ತುಂಬಾ ಖುಷಿ ಆಗ್ತಿದೆ. ಸೊ ನಾನು ಟಿವಿ ನೋಡಿದ ತಕ್ಷಣ ಅನಿಸ್ತಿತ್ತು ನಾನು ಈ ತರ ಎಲ್ಲ ಆಕ್ಟಿಂಗ್ ಮಾಡ್ಬೋದಲ್ಲ, ಎಕ್ಸ್ಪ್ರೆಷನ್ಸ್ ಕೊಡ್ಬೋದಲ್ಲ ಅಂತ. ಬಟ್ ಅದು ಕನಸಾಗಿತ್ತು ಆಕ್ಚುಲಿ. ನನಗೆ ಅನಿಸ್ತಿತ್ತು ನಾನು ಜಸ್ಟ್ ಓಪನ್ ಅಪ್ ಆಗಿ ಒಂದು ಮನೆಯಲ್ಲಿ ಒಂದು ಹೆಣ್ಣಾಗಿದ್ರೆ ಸಾಕಪ್ಪ ಅಂತ. ಸೊ ಬಟ್ ಇದೆಲ್ಲ ಆಗುತ್ತೆ, ಇದೆಲ್ಲ ಸ್ಟೇಜ್ ಸಿಗುತ್ತೆ, ಇಷ್ಟೆಲ್ಲ ಕಾಸ್ಟ್ಯೂಮ್ ಹಾಕಿ ಪರ್ಫಾರ್ಮ್ ಮಾಡ್ತೀನಿ, ಅದು ಎಲ್ಲ ಜಡ್ಜಸ್ ಮುಂದೆ. ಅದು ನನ್ನ ಫೇವ್ರೇಟ್ ಜಡ್ಜಸ್. ಸೊ ತುಂಬಾ ಖುಷಿ ಆಗ್ತಿದೆ. ವೆರಿ ಸ್ವೀಟ್. ಏನ್ ಗೊತ್ತಾ, ಈಗೀಗ ನಮ್ಮ ವೇದಿಕೆಯಲ್ಲಿ ಅವರು ಸಖತ್ತಾಗಿ ಪಂಚ್ ಡೈಲಾಗ್ ಎಲ್ಲ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀತು, ಇವತ್ತು ಈ ಒಂದು ವೇದಿಕೆ ಮೇಲೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಿಮ್ಮ ಒಂದು ಪಂಚ್ ಡೈಲಾಗ್ ಬರ್ಲಿ. ಈ ಗದುಗಿನ ಹುಡುಗಿ ಗಮ್ಮತ್ತು, ನಮ್ಮೆಲ್ಲಾ ಜಡ್ಜಸ್ ನ ನೋಡಿ ಮೈ ಜುಮ್ಮಂತು. ಈ ನೀತು ಹೃದಯ ನಿಮ್ಮೆಲ್ಲರ ಸ್ವತ್ತು, ಕಾಮಿಡಿ ಕಿಲಾಡಿಗಳಿಗೆ ಬಂದು ಮಜಾ ಬಂತು. ಸೂಪರ್ ನೀತು, ಸೂಪರ್ ಆಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕುರಿ ಅವರೇ, ನೀವು ಫ್ರೀ ಟೈಮ್ ಅಲ್ಲಿ ಸೀರಿಯಲ್ ಏನಾದ್ರು ನೋಡ್ತೀರಾ? ಇಲ್ಲ ಸೀರಿಯಸ್ ಅಂತ ನಾನೇನ್ ನೋಡಕ್ ಹೋಗಲ್ಲ. ವರ್ಷಕ್ಕೊಂದ್ಸಲ ಅಕ್ಕಪಕ್ಕದವ್ರ ಮನೆ ಹತ್ರ ಈ ಸ್ಟೋರಿಗಳನ್ನ ಕೇಳಿ ತಿಳ್ಕೊತೀನಿ ಅಷ್ಟೇ. ಆದ್ರೆ ಇಲ್ಲೊಬ್ರು ಇದಾರೆ, ಅವ್ರಿಗೆ ಸೀರಿಯಲ್ನೇ ಪ್ರಪಂಚ. ಕುಂತ್ರೆ ಸೀರಿಯಲ್, ನಿಂತ್ರೆ ಸೀರಿಯಲ್, ಆ ಸೀರಿಯಲ್ ಹುಚ್ಚಲ್ಲಿ ಇರೋರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಸ್ಕಿಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ಉಡುಪಿಯ ರಾಧೇಶ್, ಹಾಸನದ ಮಂಜುಳಾ, ದಾವಣಗೆರೆಯ ಪ್ರತಾಪ್, ವಿಜಯಪುರದ ನಿಜಾಮುದ್ದೀನ್, ರಾಮನಗರದ ಕೃಷ್ಣವೇಣಿ, ಕುಂದಾಪುರದ ನಾಗರಾಜ್, ಡ್ರಾಮಾ ಜೂನಿಯರ್ಸ್ ನ ಕ್ರೇಜಿ ಕುಳ್ಳ ಸಿಂಗಂ ಅರುಣ್, ಹಾಗೂ ನಮ್ಮ ಸೂಪರ್ ಕ್ವೀನ್ ಮಾತಿನ ಮಲ್ಲಿ ರಶ್ಮಿ ಪ್ರಭಾಕರ್ ಹಾಗೂ ಐಶ್ವರ್ಯ ಶಿಂದೋಗಿ. ಅಪ್ಪ, ನಾನಂತೂ ಬಗ್ಲಕ್ಷಿ ಸೀರಿಯಲ್ ನ ಒಂದಿನ ಮಿಸ್ ಮಾಡಲ್ಲ. ಅಮ್ಮ ಅಮ್ಮ ಅರ್ಧಂಬರ್ಧ ಸ್ನಾನ ಮಾಡ್ತಿ, ಹಂಗೆ ಬಂದಿದ್ಯಲ್ಲ, ಪೂರ್ತಿ ಸ್ನಾನ ಮಾಡ್ತು ಬಾ ಅಮ್ಮ. ಏ ಹೋಗೋ, ನಿಮ್ಮಪ್ಪ ಮಾಡಿಸ್ತಾರೆ. ಅಮ್ಮ ಬಾ ಅಮ್ಮ, ಅಪ್ಪ ಆಫೀಸ್ ಅಲ್ಲಿ ಇದಾರಮ್ಮ. ಅಲ್ಲೇ ಹೋಗಿ ಮಾಡಿಸ್ಕೊಳ್ಳೋ. ನೋಡು, ನಾನು ಸೀರಿಯಲ್ ನೋಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ನನ್ ಕೈಲಾಗಲ್ಲ. ಪ್ರಪಂಚದಲ್ಲಿರೋ ಎಲ್ಲಾ ಕಷ್ಟನೂ ನನ್ ಬಗ್ಲಾಗ್ಸಿಗೆ ಕೊಟ್ಟಿದಾರಲ್ಲಪ್ಪ.
ನನ್ಗೆ ಹೊಟ್ಟೆ ಉರಿತದೆ, ಹೋಗ ಸುಮ್ನೆ. ಅವ ಸೀರಿಯಲ್ ಅಮ್ಮ. ನೋಡು, ಸೀರಿಯಲ್ ನ ಸಿಲ್ಲಿ ಆಗಿ ನೋಡ್ಬೇಡ, ಸೀರಿಯಸ್ ಆಗಿ ನೋಡು. ಅವಾಗ ಗೊತ್ತಾಗುತ್ತೆ. ಅಮ್ಮ ನನ್ ಕಷ್ಟ ಅರ್ಥ ಮಾಡ್ಕೊಳಮ್ಮ. ಬಾಗ್ಲಾಕ್ಷಿ ಕಷ್ಟ ಮುಂದೆ ಯಾವ ಕಷ್ಟ ದೊಡ್ಡಲ್ಲ, ಮುಚ್ಕೊಳ್ಳೋದು. ಅಪ್ಪ ಅಪ್ಪ ಅಮ್ಮನಿಗೆ ನೀನೇ ಹೇಳು, ಅರ್ಧ ಬರ್ಧ ಸ್ನಾನ ಮಾಡಿಸಿ ಹಂಗೆ ಬಂದಿದ್ದಾಳೆ. ಇವತ್ತು ಪೂರ್ತಿ ಸ್ನಾನ ಮಾಡ್ಸಿಲ್ವಾ? ಲೇ ಮಗನಿಗೆ ಸೋಪ್ ಹಾಕಿ 24 ಗಂಟೆ ಟಿವಿ ನೋಡ್ತಿಯಲ್ಲೇ, ನಿನ್ಗೊಬ್ಬ ಮಗ ಇದ್ದಾನೆ, ಗಂಡ ಇದ್ದಾನೆ ಅಂತ ಮರ್ತೋಗಿದ್ದೇನೆ. ಲಕ್ಷಿ ಏ ಸೀರೆ ಹುಚ್ಚಿ. ಏನು ಅಂದ್ರೆ ನನಗೆ ಗಂಡ ಆಗ್ಲಿ ಮಗ ಆಗ್ಲಿ ಎಲ್ಲ ಬಗಲಕ್ಷಿ ಆದ್ಮೇಲೆನೆ. ನೀವ್ ಇವತ್ತಿರ್ತೀರಾ, ನಾಳೆ ಗೊಟ್ಟಕ್ಕಂತೀರಾ. ಆದ್ರೆ ನನ್ನ ಬಗಲಾಕ್ಷಿ ನನ್ ಜೊತೆ ಕೊನೆವರೆಗೂ ಇರ್ತಾಳೆ. ನನ್ ಬಂಗಾರ. ಅವಳು ಸೀರೆ ನೋಡಿದ್ರೆ ಈ ಕುಟುಂಬ ಅವಳು ನೆನಪಾಗುತ್ತೆ. ಲೇ ಮೊದಲು ಮಗನಿಗೆ ಸ್ನಾನ ಮಾಡ್ತೆ. ಟಿವಿಯಲ್ಲಿ ತಗೊಂಡು ಹೋಗ್ತಿದ್ಯಾ? ಇನ್ನು ಮೊನ್ನೆ ತರ ಟಿವಿ ನೋಡ್ಕೊಂಡು ಮಗನಿಗೆ ಟಾಯ್ಲೆಟ್ ಕಮೋಡದಲ್ಲಿ ಹಾಕ್ಬೇಡ. ಇಲ್ಲ ನನ್ ಕರ್ಮ. ಸರಿಯಾಗಿ ನಿಂತ್ಕೊಳ್ರಿ. ನನಗೆ ಫುಲ್ಲು ಅರ್ಜೆಂಟ್ ಬರ್ತಿದೆ, ಟಾಯ್ಲೆಟ್ ಹೋಗ್ಬಿಡ್ತೀನಿ, ಬಿಡೇನಲ್ಲ. ಸೀರಿಯಲ್ ಟೈಮಲ್ಲಿ ಜಾಸ್ತಿ ನೀರ್ ಕುಡಿಯಕ್ ಯಾರು ಹೇಳಿದ್ ನಿಮ್ಗೆ? ಕಾಲಾಡ್ಬೇಡ, ಸರಿಯಾಗಿ ನಿಂತ್ಕೋ. ಆಯ್ತು. ಏಷ್ಯನ್ ಪೇಂಟ್ಸ್ ಏಷ್ಯನ್ ಮಗ. ಏಷ್ಯನ್ ಪೇಂಟ್ ಏಷ್ಯನ್ ಮನೆ ಒಳ್ಳೆ ಶೈನ್ ಆಗುತ್ತೆ, ಜೋಬಿಗೂ ಖುಷಿ ಆಗುತ್ತೆ. ಹೇಳೋ ಟೈಮಲ್ಲಿ ಆಡ್ ಬರ್ಬೇಕಾ? ಅಲೋ, ಬೇಗ ಹೋಗೋದೇನ್ ಮುಗಿಸ್ಕೋ ಬಾ, ಇಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬರ್ತೀನಿ. ಬೇಡ ಬೇಡ, ಹಿಂಗೋಗಂಗ್ ಬರ್ತೀನಿ ನೋಡಿ ಇವಾಗ. ರಮೇಶ, ನಾಗೇಶ, ಏನೋ ನಿನ್ ಕತೆ, ಬೆನ್ನಿಗೆ ಟಿವಿ ಕಟ್ಕೊಂಡಿದ್ಯಲ್ಲೋ. ನಾಗೇಶ, ನಾನು ನನ್ನ ಹೆಂಡತಿ ಕುತ್ತಿಗೆಗೆ ತಾಳಿ ಕಟ್ಟಿದೆ, ಕಟ್ಟಿ ತಪ್ಪಿಗೆ ಅವಳು ನನ್ನ ಬೆನ್ನಿಗೆ ಟಿವಿ ಕಟ್ಟವಳೆ. ಈ ಹೆಂಡತಿರು ಸೀರಿಯಲ್ಗೆ ಕೊಡೋ ಮರ್ಯಾದೆನ ಕಟ್ಕೊಂಡು ಗಂಡನ್ಗೆ ಕೊಡಲ್ಲ ಅಲ್ವಾ ವಿಜಯ್ ಸರ್? ಯಾವನೋ ಅವ್ನು ಕರೆಂಟ್ ತೆಗ್ದವನು, ಅವ್ನ ಮಗ ಮುಚ್ಚ, ಅವ್ನಿಗೆ ಬರ್ಬಾರ್ದು ಬರ, ಅವ್ನು ಕುಷ್ಠರೋಗ ಬರ. ಅಯ್ಯೋ ಕರೆಂಟ್ ತೆಗೆದ್ಬಿಟ್ಟವ್ರಲ್ಲಪ್ಪ. ಬಗ್ಲಾಕ್ಷಿ ಗಂಡ ಬಗ್ಲಾಕ್ಷಿನ ಸಾಯ್ಸಕ್ ಹೋಗಿದ್ದ. ಏನಾದ್ರೂ ಗೊತ್ತಾಯ್ತಾ? ಏನಾದ್ರೂ ಹೇಳ್ರಪ್ಪ ಪ್ಲೀಸ್, ಏನ್ ಹೇಳ್ರ. ಏನ ತೋರಿಸ್ಬೇಕು? ಆಪಲ್ ಬಗ್ಲಾಕ್ಷಿ ಸೀರಿಯಲ್ ತೋರ್ಸು. ಬಗ್ಲಾಕ್ಷಿ ಅವರಣ್ಣ ಮನೆಗ್ ಬಂದ ಅಂದ್ರೆ ಬಗ್ಲಾಕ್ಷಿ ಸೇಫು. ಆಕ್ಚುಲಿ ಇಂಟರ್ನೆಟ್ ಫಾಸ್ಟ್ ಇದ್ದದಕ್ಕೆ ನಾನ್ ಸೇಫು. ಬಗ್ಲಾಕ್ಷಿ, ನಿನ್ ಗಂಡನ್ ಮಾತ್ರ ನಿನ್ ನಂಬೇಡ. ನಿನ್ ಗಂಡ ಒಳ್ಳೆಯವನಲ್ಲ ಕಣೆ. ನಿನ್ ಗಂಡನ್ ಬಿಟ್ಬಿಡು, ಬೇಕಾದ್ರೆ ನನ್ನ ಗಂಡನ್ ಮದ್ವೆ ಆಗು. ನನ್ ಗಂಡನೂ ಬೇಡವಾ? ನೆನಪಿರ್ಲಿ, ಪ್ರೇಮ್ ಇದಾರೆ, ಅವ್ರನ್ನ ಮದ್ವೆ ಆಗು. ಅವರು ಬೇಡವಾ? ನಮ್ಮೂರ ನ್ಯಾಯ ದೇವರು ವಿಜಯ್ ಸರ್ ಇದಾರೆ, ಅವ್ರನ್ನ ಮದ್ವೆ ಆಗೆ. ನಿನ್ ಗಂಡನ್ ಬಿಟ್ಬಿಡೆ ಬಗಲಾಕ್ಷಿ. ಸೀರಿಯಲ್ ಅಂತ ಸ್ಯಾಡಿಸ್ಟ್ ತರ ಆಡ್ತಿಯಲ್ಲೇ, ಅವಳಿಗೋಸ್ಕರ ನನ್ ಕಳಿಸ್ತೀಯೇನೆ? ಬಗಲಾಕ್ಷಿಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ವೇಸ್ಟ್ ಮಾಡಿ ನೀನ್ ಅನ್ಕೊಳ್ಳಲ್ಲ. ಮುಚ್ಕೊಂಡೋಗ. ಏ ಮೋದೇವಿ, ಯಾಕೆ ಬಂದೆ ಇಲ್ಲಿ? ಅಡ್ಗರು ಬಾರಮ್ಮ, ಒಳಗಡೆ ಬಾ. ಏನು ಅಂದ್ರೆ ಕಾಲಿಗೆ ಬೀಳ್ತೀನಿ ಅಂದ್ರೆ, ನನ್ನ ತಂಗಿಗೆ ಏನು ಮಾಡಬೇಡಿ ಅಂದ್ರೆ ಪ್ಲೀಸ್ ಅಂದ್ರೆ, ತಂಗಿ ಬಾ. ಈ ಕಾಡ್ ಮನುಷ್ಯನಿಂದ ನಾನು ನಿನ್ನನ್ನು ಕಾಪಾಡ್ಕೋತೀನಿ. ಕಾಡಲ್ಲಿರೋ ಹಣ್ಣಿಗೂ ನಾಡಲ್ಲಿರೋ ಹೆಣ್ಣಿಗೂ ಈ ಸಮಾಜದಲ್ಲಿ ವ್ಯಾಲ್ಯೂ ಇಲ್ಲ ಕಣಮ್ಮ. ನೀನ್ ಎಲ್ಲಾದ್ರೂ ಹೋಗ್ಸೋಗು, ಇಲ್ಲಿರ್ಬೇಡ, ಹೊಟ್ಟೋಗೋ ಬೇಗ. ಅಕ್ಕ, ಗಂಡಸ್ರೆ ಇಲ್ದಿರ ಊರ್ಗ್ ಹೋಗ್ಬಿಟ್ಲ ಅಕ್ಕ. ಯಾವ್ದೋ ಒಂದು ಊರ್ಗ್ ಹೋಗ್ ಸಾಯೆ. ಯಾಕೆ ಹೋಗ್ತೀಯ? ಇಲ್ಲೋಗೆ, ಈ ಕಡೆ ಹೋಗಲ್ಲ. ಏನಾಗಿದೆ ನಿಂಗೆ? ಮನೆಗೆ ಬಂದಿರೋ
ತಂಗಿನ ಹೊಡೆದು ಕಳ್ತಿದ್ಯಲ್ಲ, ಏನೇ ಹುಚ್ಚಿ? ಕಾಮಿಡಿ 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 ಕಿಲಾಡಿಗಳು. ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ. ಊಟ ನಾನು ಊಟ ಮಾಡಲ್ಲ. ನನ್ನ ಬಗಲಾಕ್ಷಿ ಕಷ್ಟ ತೀರೋವರೆಗೂ ಒಂದು ಹನಿ ನೀರು ಕುಡಿಯಲ್ಲ ಅಂತ ಆ ಕುರಿ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀನಿ. ಬೇಡ, ಊಟ ಮಾಡು. ಅರ್ಧ ಗಂಟೆ ಮುಂಚೆ ತಲೆ ತಿರುಗಿ ಬಿದ್ದಿದೀಯಾ? ಹೇಳೋದು ಕೇಳು, 2 ದೇಶದ ಸಮಸ್ಯೆ ಬಗೆಹರಿಬಹುದು, ಆದ್ರೆ ನಿನ್ ಬಗಲಾಕ್ಷಿ ಕಷ್ಟಕ್ಕೆ ಪರಿಹಾರ ಇಲ್ಲ ಕಣೆ. ಯಾಕೆ? ನೋಡು, ಕಾಮಿಡಿ ಕಿಲಾಡಿ ಅವ್ರು ಚೆನ್ನಾಗಿರ್ಬೇಕಂದ್ರೆ ರಕ್ಷಿತಾ ಮೇಡಮ್ ಆವಾಗ ಲೆವೆಲ್ಸ್ ಅಲ್ಲಿ ಪಾರ್ಟಿ ಕೊಡಿಸ್ಬೇಕು. ಸೂಪರ್ ಕ್ವೀನ್ ಅವ್ರು ಚೆನ್ನಾಗಿರ್ಬೇಕಂದ್ರೆ ನಮ್ಮ ವಿಜಯ್ ಸರ್ ಆವಾಗ ಗುಲಾಬ್ ಜಾಮೂನ್ ತಿಂತ ಇರ್ಬೇಕು. ಆಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಶೂಟಿಂಗ್ ಬೇಗ ಮುಗಿಸ್ಬೇಕು. ಅದೇ ತರ ಸೀರಿಯಲ್ಗೆ ಚೆನ್ನಾಗಿ TRP ಬರ್ಬೇಕಂದ್ರೆ ಅದ್ರಲ್ಲಿ ಕಷ್ಟ ಇರ್ಬೇಕು ಕಣೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಬಗಲಾಕ್ಷಿ ಕಷ್ಟ ತೀರೋವರೆಗೂ ನಾನಂತೂ ಊಟ ಅಯ್ಯೋ ದೇವ್ರೇ. कार्येषु दासी करणेषु मन्त्री भोज्येषु माता रूपेषु लक्ष्मी क्षमया धरित्री शयनेषु रम्भा कार्येषु दासी करणेषु मंत्री. ಏನ್ ಮಾಡ್ತಿದೀಯಾ? ಬಗಲಾಕ್ಷಿ ಗಂಡ ಬಗಲಾಕ್ಷಿ ನಾಚೆ ಹಾಕ್ದಾಗ ಅವಳು ಇದೇ ತರ ಮೂಟೆ ಹೊತ್ಕೊಂಡು ಕಂಕ್ಲಲ್ಲಿ ಮಗು ಇಟ್ಕೊಂತೀರಿ. ಅವಳು ಸೀರಿಯಲ್ ಅಲ್ಲಿ ಬದುಕೋಕ್ಕೋಸ್ಕರ ಮೂಟೆ ಹೊರ್ತವಳೆ. ನೀನು ಮನೇಲಿರೋ ಅಕ್ಕಿ ಬೇಳೆ ಎಲ್ಲ ಮೂಟೆ ಮಾಡ್ಕೊಂಡು ಓಡಲಾಗ್ತಿದ್ಯಲ್ಲ ಮಗನೇ. ಅಮ್ಮನ ಜೊತೆ ಸೇರಿದೆ ನೀನು ಸೀರಿಯಲ್ ಹುಚ್ಚಾಗ್ಬಿಡ್ತೀಯಾ? ಬಾ ಬಗಲಾಕ್ಷಿ, ನನ್ನ ಗಂಡ ನಿನ್ನ ಬಿಟ್ಕೊಡ್ಬೋದು, ನನ್ನ ಮಗ ನಿನ್ನ ಬಿಟ್ಕೊಡ್ಬೋದು, ಆದ್ರೆ ನಾನ್ ಮಾತ್ರ ನಿನ್ನ ಬಿಟ್ಕೊಡಲ್ಲ. ನನ್ನ ಬಗಲಾಕ್ಷಿ ಕಷ್ಟ ತೀರ್ಬೇಕು ಅಂತ ನಾನು ಕರ್ಪೂರ ಸೇವೆ ಮಾಡ್ತೀನಿ. ಏನ್ ಮಾಡ್ತಿದೀಯಾ? ಬಗಲಾಕ್ಷಿ ಕಷ್ಟ ತೀರ್ಲಿ ಅಂತ ನನ್ ಕರ್ಪೂರ ಸೇವೆ ಮಾಡ್ತಾ ಇದ್ದೀನಿ. ಅಯ್ಯೋ, ಆ ಬಗಲಾಗ್ತಿ ಸೀರಿಯಲ್ ಶೂಟಿಂಗ್ ಅಲ್ಲಿ ಆರಾಮಾಗಿ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ತಿಂತ ಇದ್ದಾಳೆ. ನೀನು ಹುಚ್ಚಿ ತರ ಆಡ್ತಿದೀಯಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗ್ ಕಾಣೋದು ಬಗಲಾಕ್ಷಿ ಕಷ್ಟ ಮಾತ್ರ. ಜಡ್ಜಸ್, ಇವಳನ್ನ ಹಿಂಗೆ ಬಿಟ್ರೆ ಹುಚ್ಚಾಗಿ ಬಿಡ್ತಾಳೆ. ನಾನು ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ. ಅಲ್ಲ ಡಾಕ್ಟರ್, ಅರ್ಜೆಂಟ್ ಆಗಿ ಮನೆಗೆ ಬನ್ನಿ. ವಿಷಯ ಏನಂದ್ರೆ heart is aching just now. Call the doctor, call the doctor, call the doctor just now. ಯಾರಿಗೇನಾಯ್ತು? ನನ್ಗೇನು ಆಗಿಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ. ಆಗಿರೋದು ನನ್ನ ಹೆಂಡತಿಗೆ 1 ನಿಮಿಷ ಕರಿತೀನಿ. ರಾಣಿ, ರಾಣಿ ಬಾರಮ್ಮ. ಓ, ಸೂಪರ್ ಕ್ವೀನ್ ಫುಲ್ ವೀಕ್ ಆಗಿ ಬಿಟ್ಟವಳೆ ನೋಡಿ. ಏನಾಯ್ತು ಇವ್ರಿಗೆ? 4 ದಿನದಿಂದ ಊಟ ಮಾಡಿಲ್ಲ. ಯಾಕೆ? ಅವಳು ಯಾವಳೋ ಬಗಲಾಕ್ಷಿ ಕಷ್ಟ ಪಡ್ತಾಳಂತೆ, ಅದಕ್ಕೆ. ನೀವು ಹೇಳ್ತಿರೋದು ಸೀರಿಯಲ್ ಆಕ್ಟರ್ ಬಗಲಾಕ್ಷಿ ಬಗ್ಗೆ ತಾನೆ? ಅವಳೇ ರೀ. ನೊಂದ ಮನಸ್ಸನ್ನು ಮತ್ತೆ ನೋಯಿಸಬೇಡ. ನಿನ್ನ ಕರ್ಸಿರೋದೇನಕ್ಕೆ? ನೀನ್ ಮಾಡ್ತಿರೋದೇನೆ? ನೋಡು ನೋಡು, ನೀನ್ ಯಾರ ಬಗ್ಗೆ ಬೇಕಾದ್ರೂ ಮಾತಾಡು, ಕುರಿ ಬಗ್ಗೆ ಬೇಕಾದ್ರೆ ಮಾತಾಡು, ಸೂಪರ್ ಫ್ರೆಂಡ್ಸ್ ಬಗ್ಗೆ ಬೇಕಾದ್ರೂ ಮಾತಾಡು, ಆದ್ರೆ ಬಗಲಾಕ್ಷಿ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಸರಿ ಇರಲ್ಲ. ಅಯ್ಯೋ ದೇವ್ರೆ, ನೀನು ಸೀರಿಯಲ್ ಹುಚ್ಚಿನಾ? ಇನ್ನೊಂದ್ಸಲಿ ನೊಂದ ಮೆಣಸೆ ಬೆಂದ ಕೆಣಸೆ ಮೆಣಸೆ ಅಂತ ಬಂದ್ರೆ ಸಾಯಿಸ್ಬಿಡ್ತೀನಿ. ಹೋಗೆ. ಲೇಡಿ ಕ್ಯಾಟಲ್ ಇದೆಯಾ ಕಡೆ? ಬಗಲಾಕ್ಷಿ ಕಷ್ಟ ಕಮ್ಮಿ ಆಗೋವರೆಗೂ ಒಂದ್ ತೊಟ್ಟು ನೀರು ಕುಡಿಬೇಡ. ಒಂದ್ ತೊಟ್ಟು ನೀರು ಕುಡಿಬೇಡ, 2 ತೊಟ್ಟು ವಿಷ ಕೊಟ್ಟು ಸಾಯಿ. ಹೋಗೆ. ಹೇಳು
ಮಾತು ಕೇಳಿ, ಅವಳು ಅಷ್ಟ ಕಷ್ಟ ಬರೋದ ಕಾರಣ ಡೈರೆಕ್ಟರ್ ಕಣೆ. ಆ ಯಪ್ಪ ಏನ್ ಹೇಳ್ತಾಳೋ ಅದನ್ನೇ ಅವಳು ಮಾಡ್ತಾಳೆ. ಬೇಕಾದ್ರೆ ನನ್ನ ಫ್ರೆಂಡಿಗೆ ಡೈರೆಕ್ಟರ್ ಪರಿಚಯ ಮಾತಾಡಿಸ್ಲಾ? ಹೌದಾ ಹೌದಾ ಹೌದಾ, ಹಾಗಿದ್ರೆ ಅವ್ರನ್ನ ಮನೆ ಕರೀರಿ, ಊಟ ಮಾಡೋಣ. ಊಟ ಮಾತ್ರ ಯಾಕೆ, ಸೂಪರ್ ಕ್ವೀನ್ 2 ಗೇಮು ಆಡ್ಸೋಣ. ಹಲೋ ಮಗ, ಆ ಬದಲಾಗ್ತಿ ಸೀರಿಯಲ್ ಡೈರೆಕ್ಟರ್ ಮಾರೇನಹಳ್ಳಿ ಮುನಿಯಪ್ಪ ನಿನ್ ಫ್ರೆಂಡ್ ಅಲ್ವಾ? ಅವ್ರು ಒಂದ್ಸಲಿ ಮನೆಗೆ ಬರಕ್ ಕೇಳೋ, ನಿನ್ ಕಾಲಕ್ಕೆ ಬೀಳ್ತೀನಿ. ವಿಷಯ ಏನಂದ್ರೆ ನಾಗೇಶ್ ಅವ್ರೆ, ನಾಗೇಶ್, ಹಲೋ ನಾಗೇಶ್. ನಮಸ್ಕಾರ. ಮನೆ ಏನ್ರಿ ಇಷ್ಟೊಂದು ಚೆನ್ನಾಗಿ ಕಟ್ಬಿಟ್ಟಿದ್ರ ನೀವು? ಪ್ರಾಪರ್ಟಿ ಅವ್ರು ಹಾಕಿದ್ದು ನೋಡಿ. ಸೀರಿಯಲ್ಗಂತೂ ತುಂಬಾ ಜನ ಅಭಿಮಾನಿಗಳಿದ್ದಾರೆ ಅಂತ ಗೊತ್ತು, ಆದ್ರೆ ನಮಗೆ ಅಭಿಮಾನಿ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ನೀವು. ನಿಮ್ಮ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಮ್ಮನ್ನು ಊಟಕ್ಕೆ ಬೇರೆ ಕರೆಸಿದ್ರಲ್ರಿ. ಸೂಪರ್ ರೀ, ಸೂಪರ್. ಎಲ್ರಿ ನಮ್ ಫ್ಯಾನು? ಒಂದ್ ನಿಮಿಷ ಹೆಂಡ್ತಿಂಗ್ ಕರಿತೀನಿ. ರಾಣಿ, ಬದಲಾಗ್ತಿ ಸೀರಿಯಲ್ ಡೈರೆಕ್ಟರ್ ಮಾರೇನಹಳ್ಳಿ ಮುನಿಯಪ್ಪ ಬಂದಿದ್ದಾರೆ, ಬಾರೆ. ಬಂದ್ರ? ಐ ಮೀನ್ ಡೈರೆಕ್ಟರ್ ಮುನಿಯಪ್ಪ. ಅಯ್ಯೋ ನಿನ್ನ ಅಜ್ಜಿ, ನಿನಗೆ ಕಾಯ್ತಾ ಇದ್ದೆ ಕಣಲ್ಲ. ಅಯ್ಯಪ್ಪ, ಅಯ್ಯೋ ಅಯ್ಯೋ ಅಯ್ಯೋ, ಏನಿದು? ಅಯ್ಯೋ ಅಯ್ಯೋ ಬಿಡಯ್ಯಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಸಾರ್ ಸಾರ್ ಕಾಪಿಸಿ ಸಾಯಿಸ್ಬಿಡ್ದೆ. ಬಿಡಲ್ಲ ಬಿಡಲ್ಲ, ಇವನ ಅಜ್ಜಿ ಇವನನ್ನ ಬಿಡಲ್ಲ. ಇವತ್ತು ಕೈಮಾ ಉಂಡೆ ಮಾಡ್ಬಿಡ್ತೀನಿ ಇವನನ್ನ. ಪೆಪ್ಪರ್ ಫ್ರೈ. ಬಗಲಾಕ್ಷಿ, ಅಯ್ಯೋ ನಮ್ಮನೆ ದೇವತೆ. ಬಾರಮ್ಮ ಬಾರಮ್ಮ ಬಾರಮ್ಮ, ಒಂದು ನಿಮಿಷ ಇದು. ನೋಡಿಮ್ಮ, ನನ್ನ ಹೆಸರು ರಾಣಿ. ನೋಡಿ ರಾಣಿ ಅವರೇ, ಸೀರಿಯಲ್ ಅಲ್ಲಿ ಬರೋದು ಬರೀ ರಿಯಲ್ ಅಲ್ಲ, ಅದು ನಿಜ ಜೀವನ ಅಲ್ಲ. ನೋಡಿ, ಅಲ್ಲಿ ನಮ್ಗೆ ಅಂತ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಡೈಲಾಗ್ ಕೊಡ್ತಾರೆ, ನಾವು ಅದನ್ನೇ ಹೇಳೋದು ಅಷ್ಟೇ, ಸಿಂಪಲ್. ಅಂಡ್ ಫಸ್ಟ್ ಆಫ್ ಆಲ್ ನನ್ನ ರಿಯಲ್ ನೇಮ್ ಐಶ್ವರ್ಯ ಅಂತ. ನೈಸ್ ಟು ಮೀಟ್ ಯು. ಐಶ್ವರ್ಯ. ಆದ್ರೂ ನಿನ್ ಗಂಡ ನಿನ್ನ ಆತರ ಎಲ್ಲ ನೋಡ್ಕೋತಾನಲ್ಲ, ಒಂದ್ ಕೆಲ್ಸ ಮಾಡು ಬಗ್ಗು, ನೀನ್ ನಮ್ಮನೆಗೆ ಬಂದ್ಬಿಡು, ನನ್ ಗಂಡ ಸಾಕ್ತಾ ನಿನ್ನ. ನಿಮ್ಮ ಅಭಿಮಾನ ಪ್ರೀತಿಗೆ ನಾನು ಸದಾ ಚಿರಋಣಿ, ಓಕೆನಾ? ಬಟ್ ನೀವು ಗಂಡ ಹೆಂಡತಿ ಈ ತರ ಕಿತ್ತಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ. ನೀವು ನಿಜವಾಗ್ಲೂ ನನ್ನ ಮೇಲೆ ಅಭಿಮಾನ ಇದ್ರೆ ದಯವಿಟ್ಟು ನೀವಿಬ್ರು ಚೆನ್ನಾಗಿರಿ, ಓಕೆನಾ? ಓಕೆ ಓಕೆ, ಇದೇ ಖುಷಿಲಿ ಒಂದು ಹಕ್ ಮಾಡೋಣವಾ? ಹೆಂಡತಿಗೆ ಮಾಡಿ ಅಂದೆ. ಸಹನೆಯ ತೇರು ಪಾರು. ಹಾಯ್, ಬಗಲಾಕ್ಷಿ ಸೀರಿಯಲ್ ಮುಗೀತು, ಪಾರು ಸೀರಿಯಲ್ ಶುರು ಆಯ್ತು. ಇವಳು ಸೀರಿಯಲ್ ಬಿಡಲ್ಲ ಮಗನೇ. ಪಾರು ಬಂದ್ಲು, ಪಾರು ಆಗೋಣ ಬಾರು. ಓಕೆ, ಬರ್ಲಿ ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ಸೂಪರ್ ಕ್ವೀನ್ ನ ಸೂಪರ್ ಬ್ಯೂಟಿಫುಲ್ ಕಂಟೆಸ್ಟೆಂಟ್ ರಶ್ಮಿ ಪ್ರಭಾಕರ್ ಅವರು ಎಷ್ಟು ಚೆನ್ನಾಗಿ ನೀವು ಮನೋರಂಜನೆ ಕೊಟ್ರಿ ಗೊತ್ತಾ ರಶ್ಮಿ ಅವರೇ? ಸಾಕಾಗಿತ್ತು, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರಶ್ಮಿ, ಐ ಥಾಟ್ ಯು ಡಿಡ್ ಅ ಬ್ರಿಲಿಯಂಟ್ ಜಾಬ್ ಅಂಡ್ ಆನ್ ಆಕ್ಟಿಂಗ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಟ್ ವಾಸ್ ಕ್ವೈಟ್ ಬಿಲೀವಬಲ್. ಬಹುಶಃ ತುಂಬಾ ಜನ ಈ ತರ ಕನೆಕ್ಟ್ ಆಗ್ತಾರೆ ಅನ್ಸುತ್ತೆ. ಫೈನಲಿ ಐಶ್ವರ್ಯ ಬಂದ್ರು. ಇಟ್ ವಾಸ್ ನೈಸ್ ಟು ಸಿ ದಟ್ ಎಂಟೈರ್ ಚೇಂಜ್ ಅನ್ಸುತ್ತೆ ನನಗೆ. ಆಮೇಲೆ ಇವನ್ ಟಿವಿ ಹಾಕೊಂಡ್ ಬಂದ ನಿಜಾಮು, ರಾಧೇಶ ಅಂಡ್ ರಶ್ಮಿ ಡಿಡ್ ಅ ರಿಯಲಿ ಗುಡ್ ಜಾಬ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಲವ್ಲಿ ಸ್ಟಾರ್. ಚೆನ್ನಾಗಿತ್ತು. ಈ ಸೀರಿಯಲ್ ಅಡಿಕ್ಷನ್ ಎಲ್ಲ ಬೇರೆ ಎಲ್ಲೂ ಇಲ್ಲ, ನಮ್ಮ ಮನೇಲೇ ಇದ್ದಾರೆ. ನಮ್ಮ ಅತ್ತೆ ಅವ್ರಿಗೆ ಸಿಕ್ಕಾಬಟ್ಟೆ ಸೀರಿಯಲ್ ಅಡಿಕ್ಷನ್. ಇದರಿಂದ ಒಳ್ಳೇದ್ ಕಲ್ತ್ಕೊಂಡವರು ಇದ್ದಾರೆ, ಅಡಿಕ್ಷನ್ ಆಗಿ ಬೇರೆ ತರ ನೆಗೆಟಿವ್ ಇದು ಮಾಡ್ಕೊಂಡವ್ರು ಇದ್ದಾರೆ. ಬಟ್ ಆಲ್ಮೋಸ್ಟ್ ಸೀರಿಯಲ್ ನೋಡಿದವರೆಲ್ಲನೂ ಒಳ್ಳೆ ತರನೇ ಪಾಸಿಟಿವ್ ರೀತಿನಲ್ಲೇ ಟರ್ನ್ ಔಟ್ ಆಗಿದ್ದಾರೆ. ಅದನ್ನ ನೀವು ತಮಾಷೆಯಾಗಿ ಸ್ಕಿಟ್ ಅಲ್ಲಿ ಮಾಡಿ ತೋರಿಸಿದ್ರಿ. ಸಕ್ಕದಾಗಿ ಪರ್ಫಾರ್ಮ್ ಮಾಡಿದ್ರಿ ರಶ್ಮಿ ಅವರೇ. ನಿಜಾಮ್ ತುಂಬಾ ಚೆನ್ನಾಗಿ ಮಾಡಿದೆ. ಟೈಗರ್ ಸರ್ ನೀವು ಚೆನ್ನಾಗಿ ಮಾಡಿದ್ರೆ. ಅಡುಗೂರ್ ಬಂದಂಗೆ ಹೋದಾದ್ರು ತುಂಬಾ ಚೆನ್ನಾಗಿ ಮಾಡಿದೆ. ರಾಧೇಶ್ ನೀನ್ ತುಂಬಾ ಚೆನ್ನಾಗಿ ಮಾಡಿದೆ ಕಣ. ಅಂಡ್ ಐಶ್ವರ್ಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಲಾಸ್ಟ್ ಅಲ್ಲಿ ಬಂದ ರಿಯಾಲಿಟಿ ಏನು ಅಂತ ತೋರಿಸ್ಕೊಟ್ರಿ. ಯಾಕಂದ್ರೆ ಸೀರಿಯಲ್ ಮಾಡೋರು ಅದೇ ರೀತಿ ಇರ್ತಾರೆ ಅಂತ ಕೆಲವರು ಅನ್ಕೊಂಡಿರ್ತಾರೆ. ಆಡ್ ಆನ್ ಟು ದ್ಯಾಟ್, ನಾನು ಯೂಶಲಿ ಈವೆಂಟ್ಸ್ ಗೆಲ್ಲ ಹೋದಾಗ ಎಷ್ಟೋ ಜನ ಎಷ್ಟು ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅಂದ್ರೆ, ಎಷ್ಟು ಹತ್ರವಾಗಿ ನೋಡ್ತಾರೆ ಅಂದ್ರೆ ಕ್ಯಾರೆಕ್ಟರ್ಸ್ ನ, ಹಾವಾಗಿ ಮೇಡಮ್ ಅಂತಾರೆ. ಆ ತರ ಎಲ್ಲ ಇನ್ಸಿಡೆಂಟ್ಸ್ ಆಗೋಗಿದೆ. ಸೊ ಅಷ್ಟು ಹಚ್ಕೊಂಡ್ಬಿಟ್ಟಿರ್ತಾರೆ ಅದನ್ನ. ವೆರಿ ನೈಸ್. ಕುಳ್ಳಸಿಂಗಂ ಚೆನ್ನಾಗಿ ಮಾಡ್ದ, ಚೆನ್ನಾಗಿತ್ತು ಸ್ಕಿಟ್. ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ರಕ್ಷಿತಾಂಬೆ, ಈ ಒಂದು ಆಕ್ಟ್ಗೆ
ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Thank you, everybody. Thank you so much. ಥ್ಯಾಂಕ್ ಯು. ಲೇಡೀಸ್ ಹಾಸ್ಟೆಲ್ ಪಕ್ಕ ಇರುವಂತಹ ಜೆಂಟ್ಸ್ ಹಾಸ್ಟೆಲ್ ಹುಡುಗರು ಲೈನ್ ಹೊಡಿಯಕ್ಕೆ ಅಂತ ಹೋದಾಗ ನಮ್ಮ ಲೇಡಿ ವಾರ್ಡನ್ ರೆಮೋ ಅವರು ರೆಮೋ ಅವ್ರ ಕೈಗೆ ಏನಾದ್ರು ಸಿಕ್ಕಾಕೊಂಡ್ರೆ ಹೆಂಗಿರ್ಬೇಡ ಪರಿಸ್ಥಿತಿ. ಸೊ ಈ ಫುಲ್ ಅನ್ಲಿಮಿಟೆಡ್ ಕಾಮಿಡಿ ಸ್ಕಿಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಮಂಡ್ಯದ ಗಿಲಿ ನಟ ನಟರಾಜ್, ಉಡುಪಿಯ ರಾಧೇಶ್, ವಿಜಯಪುರದ ನಿಜಾಮುದ್ದೀನ್, ರಾಮನಗರದ ಕೃಷ್ಣವೇಣಿ, ಯಲ್ಲಾಪುರದ ಶುಭಲಕ್ಷ್ಮಿ, ಮಂಗಳೂರಿನ ರಾಘವೇಂದ್ರ ರೈ ಹಾಗೂ ನಮ್ಮ ಸೂಪರ್ ರೆಬಲ್ ರೆಮೋ ಹಾಗೂ ಗ್ಯಾಬ್ರಿಯೋಲಾ ಸ್ಮಿತ್. ಹುಡುಗರು ಬೇಕು ಕೊರಿಯ ಮರಿತರ ಹುಡುಗರು ಬೇಕು ಹುಡುಗರು ಬೇಕು ಹುಡುಗರು ಬೇಕು ಇರಿಸಿದುವೆಯಲ್ಲಿ ಕನಸಿರಬೇಕು ಹುಡುಗರು ಬೇಕು ಪ್ರಾಣ ತೆಗೆದರು ಪ್ರೀತಿಸಬೇಕು ಜೀನ್ಸು ಸ್ವಲ್ಪ ಹರಿದಿರಬೇಕು ಒಂದು ಚಪ್ಪಲಿ ಕಳೆದಿರಬೇಕು. ನಮಸ್ಕಾರ ಜಡ್ಜಸ್. ರಕ್ಷಿತಾ ಮೇಡಮ್, ನನ್ನ ಹೆಸರು ಹಲ್ಲಾಕ್ಷಿ. ನನ್ನ ಹೆಸರು ಮಲ್ಲಾಕ್ಷಿ. ನನ್ನ ಹೆಸರು ಕಲ್ಲಾಕ್ಷಿ. ಅವಳು ರಕ್ಷಿತಾ ಮೇಡಮ್, ನಮಗೂ ಪ್ರವೀಣ್ ದೀಪಿಕಾ ತರ ಮಾನಸ ಸಂತು ತರ ಜೋಡಿ ಬೇಕು ಅನ್ಸುತ್ತೆ. ನಾನು ಎಷ್ಟು ದಿನ ಅಂತ ಆನಂದುಡ ಹಿಂದೆ ಹೋಗ್ಲಿ, ಅವ್ರು ನೋಡಿ ಹೋದ್ರೆ ಸ್ವಲ್ಪ ಹಿಂಗೆ ಮಾಡಿ ನಮಸ್ಕಾರನೇ ಮಾಡ್ಬಿಡ್ತಾರೆ. ನಂಗೂ ಸೋಲೋ ಡ್ಯಾನ್ಸ್ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ ಅಲ್ವೇನ್ರೇ? ಎಕ್ಸಾಕ್ಟ್ಲಿ. ಪ್ರೇಮ್ ಸರ್, ಸಿಂಗಲ್ ಆಗಿರೋದಕ್ಕೆ ನನ್ಗೆ ಇಷ್ಟನೇ ಇಲ್ಲ. ಲೈಫ್ ತುಂಬಾ ಬೋರಿಂಗ್ ಅನ್ಸುತ್ತೆ. ಸಿಂಗಲ್ ಆಗಿರೋದು ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಎಂಟರ್ಟೈನ್ಮೆಂಟ್ ಗೆ ಬೇಕು ಒಂದು ಹುಡುಗ ಪಕ್ಕದಲ್ಲಿ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಲ್ಲ ನೋಡಿ ನಮ್ಮ ಲಿಸ್ಟ್ ಅಲ್ಲಿ. ಸ್ವಲ್ಪ ಫನ್ನಿ ಇದ್ರೆ ಸಾಕು, ಲೈಕ್ ಅ ಕಾಮಿಡಿ ಕಿಲಾಡಿ. ದೋಸೆಗೆ ಬೇಕು ಹಂಚು, ಕಾಮಿಡಿಗೆ ಬೇಕು ಪಂಚು, ಈ ಹುಡುಗಿಗೆ ಇಂಚಿಂಚು ಪ್ರೀತಿಯ ಹುಚ್ಚು. ಐ ಲವ್ ಯು ಕಣೆ. ಜಡ್ಜಸ್, ಹುಡುಗರು ಇಲ್ದೇ ಇರೋ ಲೈಫು ಒಂದು ಲೈಫಾ? ಮುಚ್ಚೆ ಬಾಯ್ನಾ. ರಕ್ಷಿತಾ ಮೇಡಮ್, ಹಾಸ್ಟೆಲಿಗೆ ಬಂದ್ರೆ ಲವ್ ಮಾಡ್ಬೋದು, ಮಜಾ ಮಾಡ್ಬೋದು ಅಂತ ಕರ್ಕೊಂಡು ಬಂದ್ಲಿ ಕಿತ್ತೋದವಳು. ಇಲ್ಲಿ ಬಂದ್ರೆ ಏನೂ ಇಲ್ಲ. ನನಗೇನೆ ಗೊತ್ತು ಈ ತರ ಆಗುತ್ತೆ ಅಂತ. ಹೋಗ್ಲಿ ಬಿಡು ಪ್ರೇಮ್ ಸರ್. ಈ ಸುಂದರವಾದ ಹುಡುಗಿ ಮನ್ಸ್ ಕದಿಯೋ ಕಳ್ಳ ಯಾರು ಇಲ್ವಾ? ಶೇಖರ, ನಾನಲ್ಲ, ಗಾಬ್ರಿಯಾ ಆದ್ಯಾ. ಏನು ನನಗೆ ಥೂ ಅಂತೀಯಾ? ಇಲ್ಲಿ ನೋಡಿದ್ರೆ ಲೇಡಿ ವಾರ್ಡನು ಒಳ್ಳೆ ಹಿಟ್ಲರ್ ತರ ಆಡ್ತಾಳೆ. ಒಂದ್ ಗಂಡ್ ಸೊಳ್ಳೆನು ಒಳಗ್ ಬರಕ್ ಬಿಡ್ತಿಲ್ಲ ಅವಳು. ಹೌದು ಕಣೆ. ತೂಕತ್ತು ದಡ ಬಡ ಬಾಯ್ ಬಾಯ್ ಬಡಿಕೆ ಈ ಹಾಸ್ಟೆಲ್ಗೆ ನಾನೇ ವಾರ್ಡನು. ನಾನು ಮಾಡಿದ್ದೆ ರೂಲ್ಸ್ ಅಂದ್ರೆ ನಾನು. ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಎಸ್ ಫಾರ್ ಸ್ಟ್ರಿಕ್ಟ್. ಯಾವನ ಅವನು ಈ ಕಡೆ ನೋಡ್ತಾರೋನು ಕಣ್ಗುಡ್ಡೆ ಕಿತ್ತು ಫ್ರೈ ಮಾಡಕ್ ಬಿಡ್ತೀನಿ. ಪ್ರೇಮ್ ಸರ್, ನಮ್ಮ ಹಾಸ್ಟೆಲ್ನಲ್ಲಿ ಹುಡುಗಿರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ. ಅದರಲ್ಲೂ ವಾರ್ಡನ್ ಇನ್ನೂ ಚೆನ್ನಾಗಿದ್ದಾಳೆ ಅಂತ ಯಾವನಾದ್ರೂ ಲೈನ್ ಹೊಡ್ಯಕ್ ಬಂದ್ರೆ ಸುಮ್ಮನೆ ಬಿಡ್ತೀನ? ಈ ವಾರ್ಡನ್ ಕಾವೇರಿ, ಇದು ಕಾವೇರಿ ಕೋಟೆ ಕಣ, ಇದು ಕಾವೇರಿ ಕೋಟೆ ಕಣ. ಯಾವನ ಬಂದು ನುಗ್ಗಕ್ಕೆ ಇದೇನು ಎಮ್ಮೆ ದೊಡ್ಡಿನ? ಇದು ಕಾವೇರಿ ಅಟ್ಟ. ಹಂಗೂ ಯಾವನಾದ್ರೂ ಬರ್ಬೇಕು ಅಂತ ಪ್ರಯತ್ನ ಪಟ್ರೆ ಅವನ್ನ ಇಸ್ಕಿ ಹಾಕಿ ಬಸ್ ಹಾಕ್ಬಿಡ್ತೀನಿ. ಕರೆಕ್ಟ್ ಅಲ್ವಾ ರಕ್ಷಿತಾ ಮೇಡಮ್? ಏನ್ರೇ ಮುಖ ನೋಡ್ತಾ ಇದ್ದೀರಾ? ನಡೀರ ಒಳಗಡೆ. ಜಡ್ಜಸ್,
ದಿಸ್ ಇಸ್ ದ ರ್ಯಾಪರ್ ಸೌತ್ ಕೊರಿಯನ್ ಸಣ್ಣೆ ಗೌಡ. ರಾಗಿ ಮುದ್ದ ಬಾಡಿ ಕಬ್ಬುಂಜಲ್ಲ ಗಾಡಿ ಮಾತು ಸ್ವಲ್ಪ ಗಾಡಿ ತಪ್ಪು ತಿಳ್ಕಬೇಡಿ. ಓದಿದ್ದು ನಾನು ಕನ್ನಡ ಶಾಲೆ, ಆವಾಗ್ಲೇ ಅಂಟಿದ್ದು ಆಕ್ಟಿಂಗು ಕಾಯಿಲೆ. ಆಕ್ಟಿಂಗು ಆಸೆನ ಬೆಳೆಸಿ ಬೆಳೆಸಿ ಇದು ಬಾಟಿ ಮಾನಿ ಕೋಡೆ. ಆನಂದಣ್ಣ, ಗಾಂಧಿನಗರನೆಲ್ಲ ಸುತ್ತಾಡ್ದೆ ಫ್ರೆಂಡ್ಸು, 3 ವರ್ಷ ಆದ್ರೂ ಸಿಗ್ಲಿಲ್ಲ ಚಾನ್ಸು. ಸುಸ್ತಾಗಿ ಕುಂತಿದ್ದೆ ಅಲ್ದಾಡಿ ಅಲ್ದಾಡಿ ಕೊನೆಗೆ ಸಿಕ್ಕಿದ್ದ ಕಾಮಿಡಿ ಕಿಲಾಡಿ. ಆನಂದಣ್ಣ ಇನ್ನು ರ್ಯಾಪ್ ಅನ್ನ ರೇಪ್ ಮಾಡಿಬಿಟ್ಟ ಮಗ. ನಾವು ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟಾ ಇಲ್ಲ ಗೆಸ್ಟ್ ಆರ್ಟಿಸ್ಟ್ಗಳ? ಇಲ್ಲ, ಸಂಗಮ ಆರ್ಟಿಸ್ಟ್ಗಳು. ನನ್ನ ಮಗನೇ ಜಾಸ್ತಿ ಮಾತಾಡಿದ್ರೆ ಗೆಸ್ಟಿಂದನೂ ತೆಗೆದು ಚಪ್ಪಳ ಹೊಡಿ ಕೂರಿಸ್ಬಿಡ್ತಾರೆ. ಮಗ, ನಾವು ಎಷ್ಟು ದಿನ ಅಂತ ಬ್ಯಾಚುಲರ್ಸ್ ಆಗಿರೋದು. ರಾತ್ರಿ ಆದ್ರೆ ನಿದ್ರೆ ಬರಲ್ಲ, ಬೆಳಿಗ್ಗೆ ಆದ್ರೆ ಊಟ ಸೇರಲ್ಲ. ರೂಮ್ ತುಂಬಾ ಸನ್ನಿಲಿ ಒಂದು ಪೋಸ್ಟರ್ ತುಂಬಿದೆ. ಹೌದು ಮಗ. ಮಗ, ಪಕ್ಕದ ಹುಡುಗಿರ ಅಷ್ಟಿಲ್ಲ, ನಿಜವಾಗ್ಲೂ ಹುಡುಗಿರೇ ಇದಾರ? ಹುಡುಗಿರಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಗೊರಿಲ್ಲ ಅಂತ ಇದೆ ಕಣು. ಬರ್ತಾನೆ. ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ, ಕಾವೇರಿ ನಿನ್ನ ಪ್ರೀತಿಗೆ ಕಾಯುವೆ ನಾನಮ್ಮ. ನನ್ನ ಮಗನ್ ಜಡ್ಜಸ್, ಈ ಬಾಯ್ಸ್ ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಒಬ್ಬ ದೊಡ್ಡ ಕಲಾವಿದ ಆಗ್ಬೇಕು ಅಂತ ಕೊನೆಗೆ ಈ ಹಾಸ್ಟೆಲ್ ಅಲ್ಲಿ ವಾರ್ಡನ್ ಆಗಿಬಿಟ್ಟೆ. ಅದಕ್ಕೆ ಆವಾಗ ನನ್ನ ಒಳಗಿರುವ ಕಲೆಯನ್ನ ಕಕ್ಕಬೇಕಂತೇಳಿ ನನ್ನ ಚಟನ ತೀರ್ಸ್ಕೋತಾ ಇದ್ದೀನಿ. ನನ್ನ ಒಳಗಿರುವ ನಟನ ತೋರಿಸ್ಕೋತಾ ಇದ್ದೀನಿ. ನನ್ನ ಮಗನ್ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಏನಾದರೂ ಗಲಾಟೆ ಮಾಡಿದ್ರೆ ತುಳಿದು ಸಾಯಿಸಿಬಿಡ್ತೀನಿ. ನನ್ನ ಎಕ್ಕಡ ನನ್ ಮಗನ್ ವಾಡನ್ ಓದ ಕಣು. ನೀನು ಹುಡುಗಿಗೆ ಲೈನ್ ಹಾಕಿ ಹೋಗು. ಮಗ ಅಮೀರ್ ಖಾನ್ ನಾನು. ಹಾಯ್ ಬಟರ್ಫ್ಲೈಸ್. ಅಯ್ಯೋ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅಲ್ವೇನ್ರೇ? ಥ್ಯಾಂಕ್ ಯು. ಏನ್ ನಿಮ್ಮ ಹೆಸರು? ಹಲ್ಲಾಕ್ಷಿ, ಮಲ್ಲಾಕ್ಷಿ, ಕಲ್ಲಾಕ್ಷಿ. ಗರಿದಾಕ್ಷಿ, ಸ್ವಲ್ಪ ಈ ಕಡೆ ಬಾ. ಕಲ್ಲಾಕ್ಷಿ. ಇಲ್ಲ, ನಿನ್ನ ಮುಖ ನೋಡಿದ್ರೆ ಹಂಗೆ ಅನ್ಸುತ್ತೆ. ಏನ್ ಮಾಡ್ತಿದ್ಯಾ? ಊಟ ಮಾಡ್ತಿದ್ದೆ. ಊಟ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀಯಾ? ನೀರು. ಎಷ್ಟು ಚೆನ್ನಾಗಿದೆ ಅಲ್ಲ. ನನ್ನ ಹೆಸರು ಗುಲಾಬ್ ಜಾಮೂನ್. ಮೂನು, ನಾನು ನಿನಗೆ ತಿನ್ನಿಸಲೇ ಜಾಮೂನು. ನಾನು ಮಗನೇ ಸೀದಾಗಿರೋ ಸಮೋಸ ಇದ್ದಂಗ ಇವನು ಗುಲಾಬ್ ಜಾಮೂನ್ ಬೇಕಂತೆ. ಕೊಡ್ತೀನಿ ತಗೊಳ. ನಾನು ಮಗನೇ ಇನ್ನೊಂದ್ಸಲ ಈ ಕಡೆ ಕಾಣಿಸ್ಕೊಂಡ್ರೆ ನೀವೇನ್ರಿ ಮೊಳ್ಳಿರ್ತಾರ ಮುಖ ನೋಡ್ತಾ ಇದ್ದೀರಾ? ಹೋಗ್ರೆ ಒಳಗಡೆ. ಮಗ ಏನಾಯ್ತಾ? ಲಿಪ್ ಕೇಸ್ ಏನಾದ್ರು ಕೊಟ್ಲಾ? ಇಲ್ಲ, ಲಿಪ್ ಲಾಕ್ ಮಾಡಿದ್ಲು. ಆ ಹಾಸ್ಟೆಲ್ ವಾರ್ಡನ್ ನಂಗೆ ನಾಯಿ ಹೊಡೆದಂಗೆ ಹೊಡೆದು ಕಳಿಸಿದ್ಲು ಕಣ. ಓ ಮಗ, ಪ್ಲಾನು. ಲೇ ಮಗ, ಇದೆಲ್ಲ ವರ್ಕೌಟ್ ಆಗುತ್ತೇನೋ? ಏಟ್ ತಿಂತೀಯಾ? ಲೇ, ಎಷ್ಟು ಸ್ಕಿಟ್ನ ಈ ಹೆಗಲ್ ಮೇಲೆ ಎತ್ಕೊಂಡು ಫಿರಂಗಿ ಹೊಡ್ಸಿಲ್ಲ. ರಕ್ಷಿತಾ ಮೇಡಮ್, ಕಸದಂತೆ ಕಂಡರು ನನ್ನನ್ನು ಎಲ್ಲರೂ, ಯಾರೇನೆ ಅಂದರು ನಾನೇನೆ ವಿನ್ನರು. ಹಲೋ ಮೇಡಮ್. ಹಲೋ, ಯಾರು ನೀನು? ಮೇಡಮ್, ನ್ಯೂ ಅಡ್ಮಿಷನ್. ಫೋನ್ ಬಂದಿತ್ತು ನ್ಯೂ ಅಡ್ಮಿಷನ್ ಅಂತ. ಸರಿ ಬಾ. ಆಯ್ತು ಮೇಡಮ್. ತಗೋ 101 ರೂಮು, ದಯವಿಟ್ಟು ಅಲ್ಲೇ ಹೋಗು. ಯಾರೇ ಇವಳು? ನ್ಯೂ ಅಡ್ಮಿಷನ್ ಎಲ್ಲಿ? ಮುಖ ತೋರ್ಸು. ಮೈ ಡಿಯರ್ ಗ್ಯಾಬ್ರಿಯಾ, ನನ್ನ ನೋಡಿ ಗಾಬ್ರಿಯಾ, ಸ್ಕೈಯಲ್ಲಿ ಸೂರ್ಯ, ಲಗ್ಗೆರೆ ನಮ್ ಏರಿಯಾ, ಕೆಂಗೇರಿ ಮೋರಿಯಾ, ಅಲ್ಲೋದ್ರೆ ಮಲೇರಿಯಾ. ಮೈ ಡಿಯರ್ ಗ್ಯಾಬ್ರಿಯಾ, ನನ್ನ ನೋಡಿ ಗಾಬ್ರಿಯಾ. ಅಲ್ಲೋ, ನೀನೇನೋ ರ್ಯಾಪ್ ಹೇಳೋದು? ನಮ್ಮಲ್ಲೂ ಇವಾಗ ಬಿಡ್ತಾಳ್ ನೋಡು ರ್ಯಾಪ್ ನ. ಬಿಡು. This one's for the boys with the
booming system, top down AC with the cooling system. When he come up in the club, he be blazing up. Got stacks on deck like he's saving up. And he ill, he real, he might got a deal. He pop bottles and he got the right kind of build. He tall, he bald, he might sell coke. He always in the air, but he never fly coach, girl. Jump like a ship that takes the show. ಬಂಗಾರಿ ನನ್ಗೆ ಎಷ್ಟು ಖುಷಿ ಆಯ್ತಾ ಅಂತ ಗೊತ್ತಾ ಇವತ್ತು? ಹೌದಾ? ಇದು ಸಂಗಮ ಅಲ್ಲ, ನನ್ನ ಹೃದಯದ ಸಂಭ್ರಮ. ಸೀಸನ್ 4 ಈ ಆಂಟಿರ್ ಜೊತೆಲಿ ಆಕ್ಟಿಂಗ್ ಮಾಡಿ ಮಾಡಿ ಬೇಜಾರಾಗೋಗಿ ಫಸ್ಟ್ ಟೈಮ್ ಒಬ್ಬ ಸೂಪರ್ ಕ್ವೀನ್ ಜೊತೆಲಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ನೀನೇನ್ ದೊಡ್ಡ ಹ್ಯಾಂಡ್ಸಮ್. ನಮ್ ಜೊತೆನೆ ಮಾಡ್ಬೇಕಣ್ಣ ನೆಕ್ಸ್ಟ್ ವೀಕ್ ಇಂದ. ಟುಡೇ ಜಾಲಿ ಟುಮಾರೋ ಖಾಲಿ ಹೋಗಲ್ಲೇ. ಚಿನ್ನ ನಾನು ಕಣ್ಣು ಮುಚ್ಕೋತೀನಿ ಒಂದೇ ಒಂದು. ಕೊಡು 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 ಚಿನ್ನ ಬೇಗ. ಅಯ್ಯೋ ಕೊಡಮ್ಮ. ಚಿನ್ನ 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 ಯಾಕೋ ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ? ಸ್ವಲ್ಪ ಜಿಮ್ಗೆ ಹೋಗಿ ಸಣ್ಣ ಆಗೋ ಚೆನ್ನಾಗಿ ಕಾಣಿಸ್ತೀಯಾ? ಕಣ್ ತೆಗೆದು ನೋಡು ಬೇಬಿ, ಎಷ್ಟು ಸೂಪರ್ ಆಗಿ ಕಾಣ್ತೀನಿ ಅಂತ ಗೊತ್ತಾಗತ್ತೆ. ಆನಂದಣ್ಣ ಬೇಬಿ ಹೋಗಿ ಇದು ಯಾವ್ದೋ ಬಿಗ್ ಸೈಜ್ ಗೋಬಿ ಆಗ್ಬಿಟ್ಟೈತೆ. ನೋಡ್ತೀನಿ ರೀ. ಏನೋ ಅಂದ ಮೇಡಮ್, ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಬ್ರೆಜಿಲ್ ಏರ್ಪೋರ್ಟ್ ಅಲ್ಲಿ ಬೋಂಡಾ ವ್ಯಾಪಾರಿ ನಮ್ಮ ಅಪ್ಪ ಬೋರೇಗೌಡ ಅಂತ. ಆ ಬೋಂಡನ ಕಚ್ಕೊಂತ ತಿಂದು ಗೋಬಿ ತರ ಆಗಿರೋ ಕಡೆ ನನಗೆ ಮಾತಾಡ್ತೀಯ? ನೀವೇನ್ರಿ ಬಚ್ಚಿಟ್ಕೊಂಡು ನೋಡ್ತಾ ಇದ್ದೀರಾ? ಬನ್ರಿ. ನನ್ನ ಕಂದ ಗಿಲ್ಲಿ, ಏನಾಯ್ತು ರಜಾ? ಭರವಸೆ ನಟ ಅವಳು WWF ಜಾಸ್ತಿ ನೋಡ್ತಾಳೆ ಅನ್ಸುತ್ತೆ ಕಣೋ. ನೀವೆಲ್ಲ ಗಂಡಸೇನು? ಗಂಡಸ ಅಂದ್ರೆ ಶಕ್ತಿ ಶೌರ್ಯ ಇರಬೇಕು. ಆ ಶಕ್ತಿ ಶೌರ್ಯ ಬೇಕಂದ್ರೆ ಇದು ಸ್ವಲ್ಪ ಒಳಗಡೆ ಹೋಗ್ಬೇಕು. ಅದ ಗಣಸ್ ಕುಡಿಬೇಕು. ನೀನ್ ಯಾಕೋ ಕುಡಿತಿದ್ಯಾ? ಒಳ್ಳೆ ಪಂಚೊಡ್ದೆ ತಗೋ, ತಿಂತ ಇರು ನನ್ನ ಬೀಜನ. ತಗೊಳ್ಳೋ, ನನಗೊಂದು ಕೊಡು. ಇವಾಗ ನನ್ನ ಹುಡುಗಿಗೆ ಗ್ರೀಟಿಂಗ್ಸ್ ಹೆಂಗ್ ಕೊಟ್ಟು ಬರ್ತೀನಿ ನೋಡಿ. ಹೆಲ್ಪ್ ಮೀ ಕಂಪೌಂಡ್ ಆಡ್ಬೇಕು. ಹಲೋ ನನ್ನ ಮುತ್ತಿನ ಹಲ್ಲು. ಬೇಗ ಅದೇನ್ ವಿಷಯ ಹೇಳು, ಆ ರಾಕ್ಷಸಿ ಬಂದ್ಬಿಡ್ತಾಳೆ. ಆ ಕಾಡಿಮೆ ಬಂದ್ರೆ ಅಲ್ಲಿ ನಾವು ಬಿಗಿರು ಬೆರಳಲ್ಲಿ ಗಿರ್ಗಿರ ಅಂತ ಸುತ್ತಿ ಬಿಸಾಕ್ ಬಿಡ್ತೀನಿ. ಯು ಡೋಂಟ್ ವರಿ ಚಿನ್ನ, ಅಷ್ಟು ಕಷ್ಟಪಟ್ಟು ಬಂದಿದ್ದೀನಿ. ಏನು ಇಲ್ವಾ? ನಂಗೆ ನಾಚಿಕೆ ಆಗುತ್ತೆ, ಕಣ್ಣು ಮುಚ್ಕೊ ಕೊಡ್ತೀನಿ. ಅಲ್ಲಿ ನಾಚಿಕೆ ಆಗತ್ತಂತೆ. ಕಣ್ಣು ಮುಚ್ಕೋತೀನಿ. ಬೇಗ ಕೊಡು. ಕಣ್ಣು ತೆಗಿ. ಮಿಸ್ ಆಗಿ ಬಂದೆ, ಕ್ಷಮಿಸ್ಬಿಡಿ. ನನ್ನ ಮಗನೇ, ನಿನಗೆ ಮುತ್ತು ಬೇಕಪ್ಪ? ರಾಜಾಯೋ, ನಿನಗೆ ಇಲ್ದಿರೋದೇನೋ. ಕಣ್ಣು ಮುಚ್ಕೋ ರಾಜ. ಏನ್ ಮಾಡ್ತಾರೆ? ಕೊಡ್ತೀನಿ ಮುತ್ತು. ಹಾ, ಮಗ ಏನಾಯ್ತು? ಕರೆಂಟ್ ಶಾಕ್ ಕೊಟ್ಟು ಟಾರ್ಚರ್ ಕೊಟ್ಲು. ಹಿಂಗಾದ್ರೆ ನಮ್ಮ ಹುಡುಗಿರು ನಮಗ್ ಸಿಗಲ್ಲ. ಸೊ ಓಲ್ಡ್ ಇಸ್ ಗೋಲ್ಡ್. ಕೊಡ ಪೇಪರು ಪೆನ್ನು. ತಗೊಳ್ಳಿ ಬಾಸ್. ಪೆನ್ನಿಲ್ಲ. ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ. ಮಗ, ಲವ್ ಲೆಟರ್ ರೆಡಿ ಆಯ್ತು. ನಮ್ಮ ಹುಡುಗಿರಿಗೆ ಪಾಸ್ ಮಾಡೋಣ, ಯಾರಿಗೂ ಗೊತ್ತಾಗಲ್ಲ. ಏನ್ರಿ ಅದು ಗುಸ್ಗುಸ? ಏನಿಲ್ಲ ಮೇಡಮ್. ಏನ್ರಿ ಅದು? ಏನು? ಕಮಲದಂತ ನಿನ್ನ ಕಣ್ಣುಗಳು, ಸಂಪಿಗೆ ಅಂತ ನಿನ್ನ ಮೂಗು, ಬಳುಕುತ್ತಿರುವ ನಿನ್ನ ಸ್ವಂಟ, ನದಿಯಂಗಿರೋ ನಿನ್ನ ಕೇಸ ರಾಶಿ. ನೀನು ಹೂ ಅಂದ್ರೆ ಸಾಯೋವರೆಗೂ ನಿನ್ನ ಸೇವಕನಾಗಿರ್ತೀನಿ, ಇಲ್ಲ ಅಂದ್ರೆ ನಿನ್ನ ಹಿಂಬಾಲಕನಾಗಿರ್ತೀನಿ. ಹಿಂಬಾಲಕ ಹಿಂತಿರುಗಿ ವಿಜಯ್ ಸರ್. ಚೋರಿಯಾಗಿದೆ ಕಳೆದುಕೊಳ್ಳೋ
ಸೂಪರ್ ಕ್ವೀನ್ ಅಲ್ಲಿ ಹೇಳಕ್ ಆಗದಿರೋ ಮಾತನ್ನ ನೀವು ಈ ಪತ್ರದಲ್ಲಿ ಬರ್ತಿದ್ದೀರಾ ತಾನೇ? ನಿಮ್ಮ ಲವ್ ಲೆಟರ್ ಬರ್ತಿದ್ದಾರೆ. ಇಲ್ಲ ನೀವೇ ತಾನೇ ಲೆಟರ್ ಬರ್ತಿದ್ದು? ನಾನಲ್ಲಮ್ಮ, ಅಲ್ಲಿ ಬಂದ್ರು ನೋಡಿ. ನೀವೇನೇ ಹೇಳಿ, ನೀವು ಆಡಿದ ಒಂದೊಂದು ಪದಾನು ನನ್ನ ಎದೆಯಲ್ಲಿ ಗಣಿಗಾರ ಮಾಡಿಬಿಟ್ಟಿದೆ ಡಾರ್ಲಿಂಗ್. ಎಲ್ಲಿದ್ದೀರೋ ಕಂತ್ರಿಗಳ ಬರ್ರೋ. ಏನೋ ಇದು, ಯಾವುದೋ ಸುನಾಮಿ ಹಿಂಗ್ ಬಂದು ಹಿಂಗ್ ಹೋದಂಗ ಆಯ್ತಲ್ಲೋ. ಏನ್ ಮಾಡಿದ್ರು ಅವಳಿಗೆ? ಸರ್ ಏನು ಮಾಡಿಲ್ಲ ಸರ್, ಅದರಲ್ಲಿರೋ 3 ಜನ ಹುಡುಗಿರ ಲವ್ ಮಾಡ್ತಾ ಇದೀವಿ ಅಷ್ಟೇ. ನಿಮಗೆ ಯಾರು ಹುಡುಗಿಯರು ಸಿಕ್ಕಲ್ಲ ಅಂತ ಅನ್ಸ್ಕೊಂಡಿದ್ದೆ, ಹುಡುಗಿಯರು ಸಿಕ್ಕಿದ್ದಾರೆ. ಮಜಾ ಮಾಡ್ರು, ಲವ್ ಮಾಡ್ರಿ. ಸರ್ ಎಲ್ಲಿ ಮಜಾ ಮಾಡೋದು, ಆ ವಾರ್ಡ ನಾಯಿ ಹೊಡೆದಂಗ್ ಹೊಡಿತಾಳೆ, ನಮ್ ಸಪೋರ್ಟಿಗೆ ಯಾರು ಇಲ್ಲ. ಯಾವಾಗ ಎಲ್ಲಿ ಅನ್ಯಾಯ ಆಗುತ್ತೋ ಅವಾಗ ನಾನು ಯಾವ್ದಾದ್ರು ಒಂದು ರೂಪದಲ್ಲಿ ಬಂದೇ ಬರ್ತೀನಿ. ನಿಮ್ಮ ಲವ್ ನಾನು ಒಂದು ಮಾಡ್ತೀನಿ, ನೋಡ್ತಾ ಇರು. ನಾನು ಈಗ ಒಂದು ಚಮಕ್ ಮಾಡ್ತೀನಿ. ಅವರು ಸೂಪರ್ ಕ್ವೀನ್ಗಳಾದ್ರೆ ನಾವು ಸೂಪರ್ ಕಿಲಾಡಿಗಳು. ಸರ್ ಜೂನಿಯರ್ಸ್ಗಳನ್ನ ನೀವು ಪಟಾಯಿಸಿ, ಸೀನಿಯರ್ನ ನಾನೇ ಪಟಾಯಿಸಿ. ಇಲ್ಲೇ ಸೈಡಲ್ಲಿ ವಾಚ್ ಮಾಡ್ತೀರಿ, ನಾನು ಸಿಗ್ನಲ್ ಮಾಡ್ತೀನಿ ನಿಮಗೆ. ಓಕೆ ಸರ್, ಓಕೆ. ನೋಡ್ತಾ ನನ್ನ ಮಗನ್ ಬುಲ್ಬುಲ್ ಮಾತಾಡಕ್ಕಿಲ್ವಾ? ದಗಲ್ ಬಾಜಿ ಏನ್ ಹಂಗ್ ನೋಡ್ತಾ ಇದೀಯಾ? ನಾನ್ ನೋಡಿಲ್ಲ. ಇವ್ ನನ್ ಸೊಂಟನ ನೋಡಿದ್ರು. ಸೊಂಟನ? ಅದು ಸೊಂಟನ BMTC ಬಂಪರ್, ಅದು ಸೊಂಟನ. ನೀವ್ ಆತರ ಹೇಳಿದ್ರೆ ನಂಗೊಂಥರ ಆಗುತ್ತೆ. ಒಂಥರ ಆಗ್ಲಿ, 2 ತರ ಆಗ್ಲಿ, 3-4 ತರ ಆಗ್ಲಿ. ಇಲ್ಲಿ ಯಾರು ಇಲ್ಲ ಕಣೆ ನಂತರ, ಬೆಳಗಿ ಇನ್ನು ಹತ್ತಿರ ಬಾಬಾ. ಎಲೆ ಹುಡುಗಿ ಒಮ್ಮೆ ತಿರುಗಿ ನೋಡು ನನ್ನದೇ, ನಿನ್ನಾಡೆ ನೀರೆಂದು ನಂಗೆ ನಂಗೇನೆ. ಅಯ್ಯೋ ಬಾಣ್ಲಿ ನನ್ನ ಮಗನೇ, ನೀನ್ ನನ್ನ ಪ್ರೀತಿ ಮಾಡ್ತಾ ಇಲ್ವಾ? ನಿನ್ನ ಮಗಕ್ಕೆ ಇಷ್ಟು ಬೆಂಕಿ ಹಾಕ, ನಿನ್ನ ನೋಡಿ ಪ್ರೀತಿನ ಕಾರಣ ನನ್ನ ಮಕ್ಕಳ ಅಲ್ಲ. ತಂದೆ ತಾಯಿಂದ್ರು ಹೆಣ್ಮಕ್ಳನ್ನ ಚೆನ್ನಾಗಿ ಓದಿ ಒಂದ್ ಸ್ಥಾನಕ್ಕೆ ಬರ್ಲಿ ಅಂತ ಹಾಸ್ಟೆಲ್ಗಳಿಗೆ ಕಳಿಸ್ತಾರೆ. ಆದ್ರೆ ಈ ಹುಡುಗರು ಇಲ್ದಿರೋ ಬರ್ದಿರೋದೆಲ್ಲ ಅವ್ರ ಮನ್ಸಿನಲ್ಲಿ ತುಂಬಿ ಅವ್ರ ಜೀವನಾನೇ ಹಾಳು ಮಾಡಕ್ ಬಿಡ್ತಾರೆ. ಏನೋ ಬಂದಿದೆ ನಿಮ್ಗೆಲ್ಲ. ಬಾಯ್, 1 ನಿಮಿಷ ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಏನ್ ಗೊತ್ತಾ, ನನ್ನ ಮಗನೇ ಫಸ್ಟ್ ನಿನ್ನ ಬಾಸ್ಬೇಕಣ. ನೀನ್ ಸರಿದೆ, ಇವರೆಲ್ಲ ಸರಿ. ಬರ್ಲಿ ನಮ್ಮ ಎಲ್ಲ ಕಿಲಾಡಿಗಳಿಗೆ ಹಾಗೂ ಸೂಪರ್ ಕ್ವೀನ್ಸ್ಗೆ ಒಂದು ಜೋರಾದ ಚಪ್ಪಾಳೆ. ಸೊ ನಾನು ವಾರ ನಮ್ಮ ಕಿಲಾಡಿಗಳನ್ನ ಹೊಗಳ್ತಾನೆ ಇರ್ತೀನಿ, ನಮ್ಮ ಜಡ್ಜಸ್ ಹೊಗಳ್ತಾ ಇರ್ತಾರೆ. ಆದ್ರೆ ಫಸ್ಟ್ ಟೈಮು ಅದು 2-3 ದಿನ ರಿಹರ್ಸಲ್ ಮಾಡ್ಕೊಂಡು ಈ ರೇಂಜ್ಗೆ ಪರ್ಫಾರ್ಮೆನ್ಸ್ ಕೊಡೋದು ಅನ್ನೋದಿದೆಯಲ್ಲ, ಸೂಪರ್ ಹ್ಯಾಟ್ಸ್ ಆಫ್ ಕ್ವೀನ್ಸ್. ಓಕೆ ವಿಜಯ ರಾಘವೇಂದ್ರ, ಎಸ್ ಟೆಲ್ ಮಿ. ಮಜಾ ಇದಪ್ಪ. ನಮ್ಮ ಕಿಲಾಡಿಗಳನ್ನೆಲ್ಲ ನೋಡಿದ್ದೀನಿ, ಒಂದೊಂದು ರೀತಿ ಅಬ್ರ ಮಾಡ್ತಾ ಇರ್ತಾರೆ ಪ್ರತಿ ವಾರ ವೇದಿಕೆ ಮೇಲೆ. ಇವತ್ತು ರೇಮೋ ಅವರು ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಗೊತ್ತಿತ್ತು, ಆದ್ರೆ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ಈ ಕಡೆ ನಮ್ ಗ್ಯಾಬಿ ಕಾಮಿಡಿ ಕಿಲಾಡಿಗಳ ಜೊತೆ ಸರಿ ಸಮಾನವಾಗಿ ಅವ್ರಿಬ್ರ ಜೊತೆ ಇದಾರಲ್ಲ, ಅವರು ಘಟಾನ್ಘಟಿ ರಾಕ್ಷಸಿರೋರು, ಯದ್ವಾತದಪ್ಪ ಒಂಥರ ಅವ್ರ ಜೊತೆ ನಿಂತ್ಕೊಳ್ಳೋಕೆ ಭಯ ಆಗುತ್ತೆ. ಅಂತವ್ರ ಜೊತೆ ನಿಂತ್ಕೊಂಡು ಇವತ್ತು ಅವರು ಒಂದು ಇಡೀ ಸ್ಕಿಟ್ ನ ಪರ್ಫಾರ್ಮ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತಪ್ಪ, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಲವ್ಲಿ ಸ್ಟಾರ್. ತುಂಬಾ ಚೆನ್ನಾಗಿ, ತುಂಬಾ ಪ್ರೊಫೆಷನಲ್ ಆಗಿ ಆಕ್ಟ್ ಮಾಡಿದ್ರು ಇಬ್ರು. ಅದರಲ್ಲೂ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಗ್ಯಾಬಿ ಅವರ ರ್ಯಾಪ್ ಏನೋ ಹಾಡೋದಿಲ್ಲ ಇಂಗ್ಲಿಷ್ ಅಲ್ಲಿ, ನಾನ್ ಸ್ಟಾಪ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು, ವೆರಿ ವೆಲ್ ಪರ್ಫಾರ್ಮ್. ಅಂಡ್ ರೆಮೋ ಅವರೇ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಘವೇಂದ್ರ ರಾಯ್ ಅವರೇ ಸಾಕತ್ತಾಗಿತ್ತು ನೀವು.
ಗಿಲ್ಲಿ ನೀನು ಹೋಗ್ತಾ 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 ನಾವು ರಕ್ಷಿತಾ ಅವ್ರಿಗೆ ಹೇಳ್ತಾ ಇದೆ ನಮ್ ಗಿಲ್ಲಿ ಬೇರೆ ತರನೇ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಅಂತ. ರಾಜೇಶ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ಟೋಟಲ್ ಆಗಿ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್. ರಿಯಲಿ ಐ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ ಮೇಡಮ್. ನಮ್ ಕಾಮಿಡಿ ಕಿಲಾಡಿಗಳು ಏನಾಗತ್ತೆ ನಮ್ ವೇದಿಕೆಯಲ್ಲಿ ಅಂದ್ರೆ ಇಟ್ಸ್ ವೆರಿ ಈಸಿ ಟು ಟೇಕ್ ಕಾಮಿಡಿ ಆನ್ ಆರ್ ಸೆಲ್ವ್ಸ್. ಬಟ್ ಯಾರಾದ್ರೂ ಹೊಸಬ್ರು ನಮ್ ಶೋಗ್ ಜಾಯಿನ್ ಆದಾಗ ಐ ಫೀಲ್ ದಟ್ ಸಮ್ ಆಫ್ ದ ಕಮೆಂಟ್ಸ್ ಕ್ಯಾನ್ ಬಿ ಅ ಲಿಟಲ್ ಹಾರ್ಶ್. ಬಟ್ ನನಗೆ ಐ ಥಾಟ್ ದಟ್ ರೆಮೋ ವಾಸ್ ವೆರಿ ವೆರಿ ಸ್ಟ್ರಾಂಗ್ ಟುಡೇ. ನನಗೆ ಐ ಆಮ್ ವೆರಿ ಪ್ರೌಡ್ ದಟ್ ರೆಮೋ ಇವತ್ತು ಈ ವೇದಿಕೆ ಮೇಲೆ ಬಂದು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅನ್ನೋದು ನನಗೆ ತುಂಬ ಖುಷಿ ಆಯಿತು. ಸೆಕೆಂಡ್ಲಿ ನಾನು ಗೇಬ್ರಿಯಲಾ ಬಗ್ಗೆ ನಾನು ಒಂದು ಹೇಳಬೇಕು. ಒನ್ ಆಫ್ ದ ಮೋಸ್ಟ್ ಅಂದರೆ ಅವಳು ಒಂದು ಸ್ಪೋರ್ಟ್. ಅವಳು ಮೋರ್ ದೆನ್ ದ್ಯಾಟ್ ನಾನು ಅವಳು ಆ್ಯಕ್ಟಿಂಗ್ ನೋಡಿದ್ದೀನಿ. ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್ ಆ್ಯಂಡ್ ಇನ್ನೊಂದು ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ರ್ಯಾಪರ್. ಆ್ಯಂಡ್ ನಮ್ಮ ಕಾಮಿಡಿ ಕಿಲಾಡಿಗಳು ಚೆನ್ನಾಗಿ ಮಾಡಿದ್ರಿ ಕಣ್ರೋ ನೀವುಗಳೆಲ್ಲ. ಬೋತ್ ದ ಗರ್ಲ್ಸ್ ದೇ ವಾಸ್ ಸೋ ಗುಡ್ ಟುಡೇ. ಥ್ಯಾಂಕ್ ಯು ಮ್ಯಾಮ್. ಆನ್ ದ ಹೋಲ್ ಈ ಸ್ಕಿಟ್ ತುಂಬಾ ಚೆನ್ನಾಗಿತ್ತು. ಗ್ರೇಟ್ ಎಫರ್ಟ್. ಸೊ ಐ ಆಮ್ ಗೋನ್ ಟು ಗಿವ್ ದೆಮ್ ಅ ಸೊ ಬ್ಯೂಟಿಫುಲ್ ಆಕ್ಟ್ಗೆ ಮೇಡಮ್ ಕಡೆಯಿಂದ ಇವತ್ತು ನಗೆ ಪಿರಂಗಿ ಸಿಕ್ಕಿದೆ. ಕಮಲಿ ಸೀರಿಯಲ್ ಅಲ್ಲಿ ಸೆಟ್ ವರ್ಕ್ ಮಾಡ್ತಾ ಇದ್ದಂತ ಒಬ್ಬ ಹುಡುಗ ಇವತ್ತು ಅದೇ ಧಾರಾವಾಹಿಯ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ಕೊಂಡು ಕಾಮಿಡಿ ಮಾಡ್ತಾನೆ ಅಂತಂದ್ರೆ ಇಟ್ಸ್ ರಿಯಲಿ ಗ್ರೇಟ್. ಅಂಡ್ ಆಕ್ಚುಲಿ ವಿಜಯ್ ಒಂದು ಜರ್ನಿ ಇದೆ ಒಂದು. ಏನಂದ್ರೆ ಈಸ್ ಬೇಸಿಕಲಿ ಯೂಟ್ಯೂಬರ್. ಅವನು ಗಿಲ್ಲಿ ನಟರಾಜ್ ಅಂತ ಒಂದು ಬ್ರ್ಯಾಂಡ್ ಆಕ್ಚುಲಿ ಇವತ್ತು ಯೂಟ್ಯೂಬ್ ಸ್ಟಾರ್ ಅವನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ. ನಟರಾಜ್ ವೆರಿ ಇನ್ಸ್ಪೈರಿಂಗ್ ಕಣ್ರಿ. ತುಂಬಾನೇ ಖುಷಿ ಆಗುತ್ತೆ. ಒಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಎಸ್ಪೆಷಲಿ ನಮ್ಮ ಜಿ ಕನ್ನಡ ವಾಹಿನಿಲಿ ಆ ತರ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೊಂದು ವೇದಿಕೆ ಕೊಟ್ಟು ಅಲ್ಲಿಂದ ಮೇಲೆ ತಗೊಂಡು ಹೋಗೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಷಯ. ಈಗ ನೀವೆಲ್ಲ ವೇದಿಕೆ ಮೇಲೆ ಇರೋದು ನಮಗೆ ಖಂಡಿತ ಹೇಳ್ತೀನಿ ಇವತ್ತಿಗೂ ಅದೊಂಥರ ಸ್ಫೂರ್ತಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರೇಮೋ ಏನೋ ಹೇಳೋದಿಕ್ಕೆ ಹೊರಟಿದ್ದಾರೆ ಆಗ್ಲೆಯಿಂದ. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇನ್ನೊಂದ್ಸಲ ಲವ್ ಯು ಸಿ ಕನ್ನಡ, ಲವ್ ಯು ಸಿ ಕನ್ನಡ, ಲವ್ ಯು ಸಿ ಕನ್ನಡ. ಇಡೀ ಕರ್ನಾಟಕದಲ್ಲಿ ಈಗ ಸೌಂಡ್ ಮಾಡ್ತಿರುವಂತ ಸಿನಿಮಾ ವೇದ. ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರ ನಿರ್ಮಾಣದ ನಿರ್ದೇಶಕ ಎ ಹರ್ಷ ಹಾಗೂ ಕರುನಾಡ ಚಕ್ರವರ್ತಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿವರಾಜ್ ಕುಮಾರ್ ಸರ್ ಅವರ 125ನೇ ಸಿನಿಮಾ ವೇದ ಚಿತ್ರಮಂದಿರಗಳಲ್ಲಿ ಈಗಾಗಲೇ ತೆರೆ ಕಂಡು ರಾಜ್ಯಾದ್ಯಂತ ಅದ್ದೂರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ವೇದ ಅದರ ವಿಜಯೋತ್ಸವವನ್ನ ನಮ್ಮ ವೇದಿಕೆಯಲ್ಲಿ ಸಂಭ್ರಮಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನರನಾಡಿಗಳನ್ನೆಲ್ಲ ಗಿಲ್ಲಕ್ಕೋ ಅಂತ ಸೆಳೆಯೋ ನಾಟ್ಯ ಸಾರ್ವಭೌಮ, ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾಜನಂತೆ ರಾರಾಜಿಸ್ತಾ ಇರುವಂತ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್.
ಆಗಿರುವಂತಹ ಸೆಂಚುರಿ ಸ್ಟಾರ್ ಗಾಡ್ ಆಫ್ ಮಾಸ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಹ್ಯಾಪಿ ನ್ಯೂ ಇಯರ್ ಮೊದಲನೇದಾಗಿ ನಿಮ್ಗೆ ಸರ್. ಥ್ಯಾಂಕ್ ಯು. ನಿಮ್ಗೆ ಹ್ಯಾಪಿ ನ್ಯೂ ಇಯರ್. ನಿಮ್ಗೆ ಅಭಿನಂದನೆಗಳು ಸರ್. ಸೂಪರ್ ಸಕ್ಸಸ್ ಸರ್. ನೀವು ಇಲ್ಲಿ ಬಂದಿರೋದೇ ಸರ್, ನೋಡ್ತಿದ್ದೀರಲ್ಲ ಸರ್, ನೀವು ಬಂದು ಡಾನ್ಸ್ ಮಾಡ್ದಾಗ್ಲಿಂದ ಅವರೆಲ್ಲ ನಿಂತಿರೋರು ಹಾಗೆ ಇದ್ದಾರೆ ಸರ್. ನಿಮ್ ಎನರ್ಜಿಗೆ ಪದಗಳೇ ಇಲ್ಲ ಸರ್. ನಿಮ್ ಎನರ್ಜಿಲಿ ಎಲ್ಲ ಒಂದು 0.2%, 0.2%, 0.1% ಎಲ್ಲ ಆ ಕಡೆ ಹೋಗುತ್ತೆ ಅಷ್ಟೇ ಸರ್. ನಿಮ್ಮ ಮಾತುಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದೀವಿ. ವೇದ ವಿಜಯೋತ್ಸವದ ಬಗ್ಗೆ ನಿಮ್ಮ ಮಾತು ಸರ್. ಫಸ್ಟ್ ಆಫ್ ಆಲ್ ಎನರ್ಜಿ ಬಗ್ಗೆ ಹೇಳ್ತಾ ಇದ್ರಲ್ಲ, ಆಕ್ಚುಲಿ ನಾನು ಎನರ್ಜಿ ನಾನೇನು ಉಡ್ಸ್ಕೊಳ್ಳಲ್ಲ. ಇದೆ ಈ ಚಪ್ಪಾಳೆ, ಈ ಪ್ರೋತ್ಸಾಹ. ವೇದ ಬಗ್ಗೆ ಸಕ್ಸಸ್ ಅಂದ್ರೆ ಇದರಲ್ಲಿ ಐ ವುಡ್ ಲೈಕ್ ಟು ಗಿವ್ ಕ್ರೆಡಿಟ್ ಟು ಮೈ ವುಮೆನ್ಸ್ ಆಫ್ ವೇದ. ಇದ್ರಲ್ಲಿ ಮಾಡಿದಂತ ಐ ಥಿಂಕ್ ಇಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಅಷ್ಟೇ ಹ್ಯಾಟ್ಸ್ ಆಫ್ ಅವ್ರಿಗೆ. ಇವತ್ತು ಗೀತಾ ಪಿಕ್ಚರ್ಸ್ಲಿ ಫಸ್ಟ್ ಗೀತಾ ಅವ್ರ ಪ್ರೊಡಕ್ಷನ್ಲಿ ಗೀತಾ ಪ್ರೊಡ್ಯೂಸರ್ ಆಗಿ ಒಳ್ಳೆ ಸಿನಿಮಾ. ನಮ್ಗೆ ಏನಂದ್ರೆ ಹೊರಗಡೆ ಹೋದಾಗ ಸರ್ ಒಳ್ಳೆ ಸಿನಿಮಾ ಮಾಡಿದ್ದು ಸರ್, ಫಸ್ಟ್ ಪ್ರೊಡಕ್ಷನ್ ಮೇಡಮ್ ಒಳ್ಳೆ ಸಿನಿಮಾ ಮಾಡಿದ್ದು, ನಮ್ಗೆ ಅದು ಹೆಮ್ಮೆ ಅನಿಸ್ತು. ಫಸ್ಟ್ ಅಲ್ಲಿ ಗೆದ್ದು ಅದಾದ್ಮೇಲೆ ದುಡ್ಡು ಬರೋದು ಆಟೋಮೆಟಿಕ್ ಬಂದೇ ಬರುತ್ತೆ, ಚೆನ್ನಾಗಿದ್ರೆ ಬಂದೇ ಬರುತ್ತೆ. ಆಮೇಲೆ ಜಿ ಸ್ಟುಡಿಯೋ ಅಸೋಸಿಯೇಟ್ ಆಗಿ ಹರ್ಷ ಅದು ನಮ್ದು ಕಾಂಬಿನೇಷನ್ ಇರ್ಬೋದು, ಅರ್ಜುನ್ ಜನ್ಯ ಅವ್ರ ಮೇಡಮ್ ಬೇರೆ ಡೈಲಿ ಒಂದೊಂದು ತರ ಕೇಕ್ಸ್ ಬನ್ಸು. ಹೌದು ಸರ್. ಸೊ ಎವ್ರಿ ಡೇ ಐ ಥಿಂಕ್ ದಿಸ್ ಪೀಪಲ್ ಎಂಜಾಯ್ಡ್, ಎಲ್ಲರೂ ಎಂಜಾಯ್ ಮಾಡಿದ್ರು ನಾವು. ಆಮೇಲೆ ಫಸ್ಟ್ ಫಿಲ್ಮ್ ಆನಂದ್ ಅಮ್ಮ ಮಾಡಿದ ಸಿನಿಮಾ, ಅದರಲ್ಲಿ ಆನಂದ್ ಟೈಟಲ್ ನನ್ನ ಹೆಸರೇ ಆದ್ರೂ ಅಲ್ಲೂ ಅಷ್ಟೇ ಜಯಂತಿ ಅಮ್ಮನ ಮೇಲೆ ಮೇನ್ ಕ್ಯಾರೆಕ್ಟರ್ ಇರುತ್ತೆ, ತಾಯಿಗೋಸ್ಕರ ಹೋರಾಡ್ತಾನೆ. ಇಲ್ಲಿ ಮಗಳು, ಹೆಂಡತಿ ಅಂಡ್ ಅವ್ರ ಫ್ರೆಂಡ್ ಉಮಾಶ್ರೀ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ವೇದಲ್ಲಿ ಅದು 1 with women's, 125 with women's, 150 also will be with women's. ಅಂಡ್ ಇವತ್ತು ಆ ಮಹಾಸಂಗಮ ಸೂಪರ್ ಕ್ವೀನ್ಸ್ ಅಂಡ್ ಕಾಮಿಡಿ ಕಿಲರ್ಗಳು ಬಂದಿದ್ದು ನಮ್ಗೆ ಬಹಳ ಹೆಮ್ಮೆ. ಯಾಕಂದ್ರೆ ಏನಿಲ್ಲ, ನಮ್ಮ ಫಂಕ್ಷನ್ ನಾವೇ ಬಂದಿದ್ದೀವಿ ಅಷ್ಟೇನೆ. Very happy to meet them again on the floor. All the best for the contestants. All the best. ಥ್ಯಾಂಕ್ ಯು ಸರ್. ರಾಘವರೇ, ನಮ್ಮ ಮಹಾಸಂಗಮಕ್ಕೆ 125ನೇ ಸಿನಿಮಾ ವೇದ ವಿಜಯೋತ್ಸವಕ್ಕೋಸ್ಕರ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸರ್ ಆಗಮಿಸಿದ್ದಾರೆ. ಹೌ ಎಕ್ಸೈಟೆಡ್ ಆರ್ ಯು? ಅಲ್ಲಿ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ. ಕರೆಕ್ಟ್. ಮಾತುಗಳಲ್ಲಿ ಸುಮ್ಮನೆ ಇಷ್ಟು ಇವಾಗ ನಾನೇನು 2 ನಿಮಿಷ ಮಾತಾಡೋದು ಬಹಳ ಕಡಿಮೆನೆ. ಆದರೂ ಈಗ ಮಾತಾಡಲೇಬೇಕು ಅಂತ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಶಿವಣ್ಣಮ್ಮ, ಕಂಗ್ರ್ಯಾಚುಲೇಷನ್ಸ್ ಗೀತತ್ಗೆ. ಒಂದು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇಲ್ಲದೆ ಹೋಗಿದ್ದಿದ್ರೆ ಈ ತರ ಒಂದು ಕಲ್ಪನೆ ಸ್ಕ್ರೀನಲ್ಲಿ ಬರಕ್ ಸಾಧ್ಯ ಇಲ್ಲ. ಕರೆಕ್ಟ್. ಅದ್ಭುತವಾದ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅದನ್ನ ಆ ಪಾತ್ರಗಳನ್ನ ಪೋಷಿಸಬೇಕಲ್ಲ. ಆ ಮನಸ್ಸಿರೋ ಕಲಾವಿದರಾದ್ರೆ, ಆ ಮನಸ್ಸಿರೋ ಒಂದು ದೊಡ್ಡತನ ಇದ್ರೆ ಮಾತ್ರ ಆ ಥರ ಸಿನಿಮಾಗಳು ಬರಕ್ ಸಾಧ್ಯ. ಶಿವಣ್ಣಮ್ಮ ಇರೋದ್ರಿಂದ ಮಾತ್ರ ಅದು ಸಾಧ್ಯ. ಅಮ್ಮ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಪ್ರತಿಯೊಬ್ಬರು ಕೂಡ ಅದ್ಭುತವಾದಂತ ಈ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಸೊ ಅದಕ್ಕೆ ಮತ್ತೊಮ್ಮೆ ಎಲ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ರಕ್ಷಿತಾ ಅವರೇ, we are just all privileged. ನಾವೆಲ್ಲ we are all very blessed to be in the same era as Shivraj Kumar in the industry. ತುಂಬಾ blessed ನಾವೆಲ್ಲ. ಬಟ್ ಅಣ್ಣಂಗೆ ಸಕ್ಸಸ್ ಅಲ್ಲಿ ವೇದ ಹ್ಯಾಸ್ ಜಸ್ಟ್ ಜಾಯಿಂಡ್ ದ ಸಕ್ಸಸ್ ಟೀಮ್ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಸಕ್ಸಸ್ಗಳು ನೋಡಿದಾರೆ ಅಣ್ಣ. ಮಾಸ್ ಅಂತ ಸ್ಟಾರ್ಟ್ ಆಗಿದೆ ಅಣ್ಣನಿಂದ. ಅಣ್ಣ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟುಡೇ. ಆಲ್ವೇಸ್ ಅನ್ ಆನರ್. ಅಣ್ಣ ಯಾವಾಗಾದ್ರೂ ಬಂದರೆ ನಮ್ಮ ಸೆಟ್ಗೆ ಇಟ್ಸ್ ಆಲ್ವೇಸ್ ಪಾಸಿಟಿವಿಟಿ. ಆ್ಯಂಡ್ ಇವತ್ತು ಒಂದು ಪಾಸಿಟಿವ್ ನೋಟಿಂದ ಈ ಶೋವನ್ನು ಮುಂದುವರ್ಸೋಣ ವಿತ್ ಅಣ್ಣ. ಥ್ಯಾಂಕ್ ಯು. ಎಸ್, ಲವ್ಲಿ ಸ್ಟಾರ್ ಪ್ರೇಮ್. ಈ ಸಿನಿಮಾದಲ್ಲಿ, ವೇದ ಸಿನಿಮಾದಲ್ಲಿ ಆ ಸಿನಿಮಾ ನೋಡ್ಬೇಕಂತಿದೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ನಿನ್ ಮಗಳನ್ನ ಕರ್ಕೊಂಡೋಗು ಅಂತ. ನನ್ನ ಮಗಳು ಶೂಟಿಂಗ್ ಹೋಗಿದ್ರಿಂದ ಒಂದು 3 days ಆದ್ಮೇಲೆ ನಾನು ಸಿನಿಮಾ ನೋಡ್ಬೇಕಾಯ್ತು. ನನ್ನ ಮಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಅಣ್ಣ, ನನ್ನ ಮಗಳನ್ನ ಕರ್ಕೊಂಡೋಗಿ ಸಿನಿಮಾ ನೋಡಿದಕ್ಕೆ ಯಾಕೆ ಎಲ್ಲರೂ ಹೇಳಿದ್ರು ಅಂತ ನನಗೆ ಅನ್ನಿಸ್ತೋಣ. ನಿಜವಾಗ್ಲೂ ಸಾರ್ಥಕ ಅನ್ನಿಸ್ತು. ನಾನು ಈ ಮುಖಾಂತರವಾಗಿ ಹೇಳ್ತೀನಿ, ನೀವು ಎಲ್ಲ ಹೆಣ್ಮಕ್ಳಿತ್ತು ಅಂದ್ರೆ ಹೆಣ್ಮಕ್ಳ ಜೊತೆಲಿ ಹೋಗಿ ಸಿನಿಮಾ ನೋಡಿ. ಏನಂದ್ರೆ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ಮಗಳನ್ನ
ಅಲ್ಲಿರೋ ಅಂತ ವಿಲನ್ಗಳ ತುಂಬಾ ಹೊಡೆದಾಕ್ಬಿಟ್ಟು ಅವಳ ಕೈಲಿ ಫೈಟ್ ಮಾಡೋದಕ್ಕಾಗಲ್ಲ. ಅವಳ ತಲೆ ಮೇಲೆ ಕಾಲ್ ಇಟ್ಕೊಂಡಿರ್ಬೇಕಾದ್ರೆ ಅಣ್ಣ ಒಂದು ಎಂಟ್ರಿ ಕೊಡ್ತಾರೆ. ಏನಂದ್ರೆ ಅದ್ ನೋಡಿ ನಂಗೆ ಜ್ಞಾಪಕಕ್ಕೆ ಬಂದಿದ್ದು, ಒಂದು ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅಲ್ಲಿ ನೋಡಿದ್ದೆ. ಎಲ್ಲ ಫೈಟ್ ಮಾಡ್ತಾರೆ ಸಿಂಹಗಳು, ಒಂದು ಸಿಂಹ ಫೈಟ್ ಮಾಡ್ತಾ ಇರುತ್ತೆ, ಬಟ್ ಅದ್ರ ಕೈಲಿ ಆಗಲ್ಲ. ಅದೆಲ್ಲ ಸುಮ್ನೆ ಇದ್ದಾಗ ಒಂದು ಗಂಡು ಸಿಂಹ ಹಂಗ್ ಬರುತ್ತೆ. ಸುಮ್ನೆ ಹಂಗ್ ಬರೋದ್ ನೋಡಿನೇ ಎಲ್ಲ ಪ್ರಾಣಿಗಳು ಹೊರಟೋಗುತ್ತೆ. ದಟ್ ಈಸ್ ಕಾಲ್ಡ್ ಸಿಂಹ. ಅದು ಶಿವಣ್ಣ, ದಯವಿಟ್ಟು ತಮ್ಮ ಕುಟುಂಬ ಸಮೇತ ವೇದವನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅತ್ತೆ ಅವ್ರ ಮೊಮ್ಮಗ ಲಕ್ಷ್ಮಣ್ ಅಂತ, ಈಸ್ ಬೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅಂಡ್ ನಿಧಿ ನನ್ನ ಮಗಳು ಬಂದಿದ್ದಾಳೆ. ಗೀತಾ ಬರ್ಬೇಕಾಯ್ತು, ಗೀತಾ ಬರಕ್ಕಾಗಿಲ್ಲ. ಶಿ ಹಸ್ ಬೀನ್ ಬ್ಯಾಕ್ ಬೋನ್ ಫಾರ್ ಗೀತಾ. ಯಾವಾಗಲೂ ಫುಲ್ ಸಪೋರ್ಟಿವ್ ಆಗಿ, ಆಲ್ಮೋಸ್ಟ್ ಪಬ್ಲಿಸಿಟಿ ಎಲ್ಲ ಶಿ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಪಬ್ಲಿಸಿಟಿ. ಇವತ್ತು ನಾವು ಊರು ಸುತ್ತಾ ಇದೀವಿ, ಬೇರೆ ಈ ಸೋಷಿಯಲ್ ಮೀಡಿಯಾ, ನಮ್ಗೆ ಆ ಸೋಷಿಯಲ್ ಮೀಡಿಯಾ ಎಲ್ಲ ಗೊತ್ತಿಲ್ಲ. ಎಲ್ಲ ಹೇಳಿದ್ಮೇಲೆ ಓಕೆ ಫೈನ್ ಅನ್ಬಿಟ್ಟು ನೀವಿವತ್ತು ನಮ್ ಜೊತೆಲಿದ್ದು ಈ ಮಹಾಸಂಗಮವನ್ನ ನಮ್ಮೆಲ್ಲರ ಜೊತೆ ಎಂಜಾಯ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್. ನಿಮ್ಗೋಸ್ಕರ ಆಸನ ಅಲ್ಲಿ ಕಾಯ್ತಾ ಇದೆ ಸರ್. ಪ್ಲೀಸ್ ಬನ್ನಿ. ಅಂಡ್ ಜಡ್ಜಸ್, ಥ್ಯಾಂಕ್ ಯು ಸೋ ಮಚ್. ಡಾನ್ಸು ಜೀವನದಲ್ಲಿ ಒಂದು ಭಾಗ ಆಗತ್ತೆ, ಆದ್ರೆ ಡಾನ್ಸೇ ಜೀವನ ಆದ್ರೆ ಹೆಂಗಾಗತ್ತೆ? ಆ ಡಾನ್ಸ್ ಝಲಕನ್ನ ಡಾನ್ಸ್ಗೆ ಅಂತಾನೆ ಸ್ಕಿಟ್ ಅಲ್ಲಿ ತೋರ್ಸೋದಕ್ಕೆ ಬರ್ತಾ ಇದಾರೆ. ಸೊ ಲೆಟ್ಸ್ ವೆಲ್ಕಮ್ ಗದಗ್ನ ಜವಾರಿ ಹೈದ ಹರೀಶ್, ಉಮೇಶ್ ಕಿನ್ನಾಳ್, ಉಡುಪಿಯ ರಾಧೇಶ್, ಮೈಸೂರಿನ ರವಿ, ವಿಜಯಪುರದ ನಿಜಾಮುದ್ದೀನ್, ಮಂಗಳೂರಿನ ದೀಕ್ಷಿತ್ ಗೌಡ, ರಾಘವೇಂದ್ರ ರೈ ಹಾಗೂ ನಮ್ಮ ಸೂಪರ್ ಕ್ವೀನ್ ರಜನಿ. ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ, ಸಾಫ್ ಸಾಫಾದ ಹೈವೇದಾಗ ಧಡ್ಕ ಧಡ್ಕ ಕುಲ್ಕೋ ಚಕಡಿ, ರಗಡ 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 ರಗಡದ ನೀಬಾ, ರಗಡ 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 ರಗಡದ ನೀಬಾ, ರಗಡ 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 ರಗಡದ ನೀಬಾ, ರಗಡ 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 ರಗಡದ ನೀಬಾ. ರಕ್ಷಿತಾ ಮೇಡಮ್, ನನಗಿವತ್ತಾದ ಸಂತೋಷ ಯಾರಿಗೆ ಹೇಳಿರಿ? ಹೇಳಿ? 4 ತಿಂಗಳಿಂದ ಹೆಣ್ರಂದ್ರೆ ಹಿಂಗಿರ್ತಾರ ಅಂತ ವಿಚಾರ ಮಾಡ್ತಿದ್ದೆ. ನಿಮಗೆ ನಿಜ ಹೇಳ್ತೀನಿ, ನಾ ಸ್ವಂತ ಮದುವೆ ಆದಾಗೂ ಇಷ್ಟು ಖುಷಿ ಪಟ್ಟಿಲ್ಲ, ಅಷ್ಟು ಖುಷಿ ಪಡಕತ್ತೀನಿ. ಹೆಂಡತಿ ಅನ್ನೋ ಪ್ರಾಡಕ್ಟ್ ಹಿಂಗಿರ್ತೈತ್ರಿ ಮೇಡಮ್. ನಮ್ಮೂ ಅದಾವ 4 ಹೆಣ್ರಲ್ಲ, ಅಕ್ಕ ಅಂತ ಹೇಳಕ್ಕೂ ನನಗಾಗವಲ್ಲವ್ರಿಗೆ. ಸ್ಕಿಟ್ಟಿಗೆ ಬಂದ್ಬಿಡ್ತೀನಿ ರೀ. ರಕ್ಷಿತಾ ಮೇಡಮ್, ಬೇಸಿಕಲಿ ನನ್ನ ಹೆಂಡತಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಇಷ್ಟ ಅಂತಂದ್ರೆ ಬೆಳಿಗ್ಗೆ 4 ಗಂಟೆಗೆ ಅಲಾರಾಮ್ ಹೊಡ್ಕೊಳತ್ತಲ್ರಿ, ಅದಕ್ಕೂ ಎದ್ದು ಸ್ಟೆಪ್ ಹಾಕ್ತಾಳ್ರಿ ಆಕಿ. ಈ ಸ್ಟೆಪ್ ಹಾಕೋದು ಬಿಟ್ಟು ಒಂದ್ ಲೋಟ ಟೀ ಮಾಡ್ಕೊಂಡ್ ಬರ್ತೀಯಾ? ತೂಮ್ ಕಿಡಿದು ತೂಮ್, ತಾಮ್ ಕಿಡಿದು ತೂಮ್, ತೂಮ್ ಕಿಡಿದು ತೂಮ್, ತಾಮ್ ಕಿಡಿದು ತೂಮ್, ತೂಮ್. ನನ್ನ ಜೀವನನೇ ತೋಮ್ ತಡಕಿದ ತೋಮ್ ಒಳಗೆ ಹೋಗ್ಬಿಡ್ತು. ನಮಸ್ಕಾರ ರೀ ಶಿವಣ್ಣರ. ನಾನು ನಿಮ್ಮಂಗೆ ರೀ, ಡ್ಯಾನ್ಸ್ ಅಂದ್ರೆ ನನಗೆ ಪಂಚ ಪ್ರಾಣ. ಅದಕ್ಕೆ ಡ್ಯಾನ್ಸ್ ನ ಅರ್ದು ಮಿಕ್ಸ್ ಮಾಡಿ ಕೊಡ್ದಿರೋ ಸೂಪರ್ ಕ್ಯೂನ್ಯ ಮದುವೆ ಆಗಿನ್ರಿ ನಾನು. ನನ್ನ ಹೆಂಡತಿ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಪ್ರೇಮ್ ಸರ್, ಅದಕ್ಕಿಂತ ಚೆನ್ನಾಗಿ ಚಾ ಮಾಡ್ತಾಳ್ರಿ. ಜೀವನದಾಗ ಒಂದ್ಸತಿ ಆದ್ರೂ ಕುಡಿಲೇಬೇಕನ್ನೋದೇ ನನ್ನ ಆಸೆ. ಚಿನ್ನ, ನಾಟ್ಯ ಮಯೂರಿ, ಟೀ ತಗೊಂಬರಮ್ಮ. ಬಂದೇರಿ. ರೀ, ಟೀ ತಗೊಳ್ರಿ. ಇದ್ರಲ್ಲಿ ಟೀ ಎಲ್ಲೇ ಇದೆ? ತೂಮ್ ಕಿಡಿದು ತೂಮ್, ತಾಮ್ ಕಿಡಿದು ತೂಮ್ ಅಂತ ಬರ್ಬೇಕಾದ್ರೆ ಬಿದ್ದೋಯ್ತು ರೀ. ನೋಡಿದ್ರಲ್ಲ, ನಾನು ಹೇಳಿದ್ನಲ್ಲ, ಲೈಫ್ ನಲ್ಲಿ ಒಂದ್ಸತಿ ಆದ್ರೂ ಟೀ ಕುಡಿಬೇಕು ಅಂತ. ಮದುವೆ ಆದಾಗಿಂದ ಪ್ರಯತ್ನ ಮಾಡ್ತಿದ್ದೀನಿ ಸರ್, ಇನ್ನೂ ಆಸೆ ಈಡೇರ್ತಾನೇ ಇಲ್ಲ. ಏನೇ ಮಕ್ಕ ನೋಡ್ತೀಯ? ಒಳಗೋಗೆ. ಛೀ, ನನ್ನ ಜಾಸ್ತಿ ಹೊಗಳ್ಬಿಡಿ, ನಾಚಿಕೆ ಆಗುತ್ತೆ. ಅಮ್ಮ, ನಾನು ನಿನ್ನ ಹೊಗಳಿಲ್ಲಮ್ಮ, ನಿನ್ ತೆಗಳ್ತಾ ಇದ್ದೀನಿ. ನಡಿ, ಬೇರೆ ಟೀ ಮಾಡ್ಕೊಂಡು ನಡಿ. ತೂಮ್ ಕಿಡಿದು ತೂಮ್, ತಾಮ್ ಕಿಡಿದು ತೂಮ್, ತೂಮ್ ಕಿಡಿದು ತೂಮ್, ತಾಮ್ ಕಿಡಿದು ತೂಮ್. ನಮಸ್ಕಾರ ಜಡ್ಜಸ್. ಮಟ್ಟ ಹೊಡಿತೀನಿ. ಸರಿಗಮ್ಮಪ್ಪ, ಮಹಾಸಂಗಮದಾಗ ನಾ ಇಷ್ಟು ಎಳ್ದು ಮಾತಾಡಿಲ್ಲ ರಕ್ಷಿತಾ ಮೇಡಮ್. ಹಲೋ ಹಲೋ ಹಲೋ,
ನೀ ಎಷ್ಟು ಚಂದ ಮಿಮಿಕ್ರಿ ಮಾಡಿ ಅಂತ ತಿಳ್ಕೊಂಡು ನನಗಿನ ಜಾಸ್ತಿ ನಮ್ಮ ಅಪ್ಪಣ್ಣವ್ರಿಗೆ ಕೇಳ ಗೊತ್ತಾಗತ್ತೆ. ಪಾಪ ಅಪ್ಪಣ್ಣಂದೇ ಕಟ್ಟಾಗಿತ್ತು, ನಂದೇನು ಹೇಳ್ತಾನ ಬಿಡ ಹೋಗ್ಲಿ. ಚಿಟ್ಟಿ ಬರಮ್ಮ. ಹರೀಶ ಚಿಕ್ಕಪ್ಪ, ಏನಪ್ಪ ವಿಶೇಷ? ಏನ್ ಚಿಕ್ಕಪ್ಪ ನೀವ್ ಈ ಕಡೆ ಬಂದಿದ್ದು? ಯಾವಾಗ ಬಂದ್ರಿ? ಇವಾಗ ತಾನೇ ಬಂದಲ್ಲಪ್ಪ. ಸರಿ ಹೋಗ್ಲಿ. ಊರಿಂದ ಬಂದು ಬಾಯಾರಿಕೆ ಆಗಿದೆ. ನೀನ್ ಎಂಟಿಗೆ ಒಂದ್ ಲೋಟ ನೀರ್ ತರ ಕೇಳು ಶಿವ. ಅಯ್ಯೋ ನೀರ್ ಯಾಕೆ ಚಿಕ್ಕಪ್ಪ, ಪಾನ್ಕನೆ ಮಾಡಿಸ್ತೀನಿ, ನೀವು ಕೂತಾದ್ರು ಕುಂದ್ರಿ ಹೇಳ್ತೀನಿ. ಜಡ್ಜಸ್ ಫಿಸಿಕಲಿ ಮ್ಯೂಸಿಕಲಿ ಬಯೋಲಾಜಿಕಲಿ ನಾನು ಕೂಡ ಮಿಮಿಕ್ರಿ ಆರ್ಟಿಸ್ಟ್ಗಳ ಸಂಘಕ್ಕೆ ಸೇರ್ಕೋತಾ ಇದ್ದೀನಿ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಶಿವನೇ ಶಾಂಬುಲಿಂಗ. ರಕ್ಷಿತಾ ಮೇಡಮ್, ಹೋದ ವಾರ ಸೀರುಂಡೆ ರಘುಂದೇನ್ ಸ್ಕಿಟ್ ಮಿಮಿಕ್ರಿ ಮಾಡಿ ಸಕ್ಸಸ್ ಆತು. ಮಿಮಿಕ್ರಿ ಬರ್ಲಾರ್ದು ದರಿದ್ರ ನನ್ನ ಮಕ್ಕಳೆಲ್ಲ ಮಿಮಿಕ್ರಿ ಮಾಡ್ತಾವ್ರೆ. ಚಿಕ್ಕಪ್ಪ ಬಂದಿದ್ದಾರೆ, ಪಾನ್ಕ ತೊಂಬಾರಮ್ಮ, ಇಲ್ಲಾಂದ್ರೆ ಈ ದರಿದ್ರ ಇನ್ನೂ ನೋಡಕ್ ಆಗಲ್ಲ ನನಗೆ. ಬಂದಿರಿ. ಏನೇ ಮಾಡಿದೆ ನಮ್ ಚಿಕ್ಕಪ್ಪಂಗೆ? ಚಿಕ್ಕಪ್ಪ ಬನ್ನಿ, ಚಿಕ್ಕಪ್ಪ ಕೂಡ ಬನ್ನಿ. ಚಿಕ್ಕಪ್ಪ ಚಿಕ್ಕಪ್ಪ, ಅಯ್ಯೋ ಚಿಕ್ಕಪ್ಪನ್ ಪೀಡ್ಸ್ ಬಂದಿದೆ, ಅರ್ಜೆಂಟ್ ಕಬ್ಬಣ ಕೊಡ್ಬೇಕು. ಎಲ್ಲೈತ್ ನಮ್ ಕಬ್ಬಣ? ಅಯ್ಯೋ ಮಾವ ಯಾವ್ದೋ ಹೊಸ ಸ್ಟೆಪ್ ಮಾಡ್ತಿದ್ದಾರೆ, ಸಕ್ಕತ್ತಾಗಿದೆ ಮಾವ. ಮಾವ ಬನ್ನಿ, ಇಬ್ರು ಸೇರ್ಕೊಂಡು ಮಾಡೋಣ ಬನ್ನಿ ಮಾವ. ಏನೇ ಮಾಡ್ತಾ ಇದೀಯಾ? ಮಾವ ಹೊಸ ಸ್ಟೆಪ್ ಹೇಳ್ಕೊಟ್ಟಿದಾರ್ರಿ. ದೌಳೆ, ಅದು ಸ್ಟೆಪ್ ಅಲ್ಲ ಕಣೆ, ಪೀಡ್ಸು ಕಣೆ. ಹಿಡ್ಕೊ ಹಿಡ್ಕೊ ಹಿಡ್ಕೊ, ಗಟ್ಟಿ ಹಿಡ್ಕೊ ಹಿಡ್ಕೊ. ಏನಾಗಿ ಚಿಕ್ಕಪ್ಪ? ಏನಾಯ್ತಾ? ಮಗನೇ ಇನ್ನೊಂದು 5 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಹೆಂಡತಿ ಡ್ಯಾನ್ಸ್ ನೋಡ್ತಾ ಇದ್ರೆ ಇಲ್ಲೇ ಪೀಡ್ಸ್ ಬಂದು ಸತ್ತೋಗ್ತೀನಿ ಅಂತ ಅನಿಸ್ತಾ ಇದೆ. ಇನ್ನೊಂದ್ಸಲ ಈ ಮನೆ ಕಡೆ ತಲೆ ಕೂಡ ನಾನು ಹಾಕಲ್ಲ. ನನ್ನ ಪಾಲಿಗೆ ನೀನು ಸತ್ತೆ. ಅಲ್ಲ ಚಿಕ್ಕಪ್ಪ, ನನ್ ಮಾತಾದ್ರೂ ಕೇಳಿ ಚಿಕ್ಕಪ್ಪ. ಸತ್ತು ಯಾವಲ್ಲ ನಿನ್ ಚಿಕ್ಕಪ್ಪ, ಎಲ್ಲವನೇ ನಿನ್ ಚಿಕ್ಕಪ್ಪ. ಈ ನಿನ್ನ ಕೊಳಕು ಬಾಯಿಯಿಂದ ನನ್ನ ಚಿಕ್ಕಪ್ಪ ಅಂತ ಕರಿಬೇಡ. ಇದು ಈ ಸಿಂಹ ಕೊಡ್ತಾ ಇರೋ ತೀರ್ಪು. ಮಾನಸ, ನಿನ್ ಗಂಡ ಎಲ್ಲದನಮ್ಮ? ನಿನ್ನೆ ಮೊನ್ನೆ ಬಂದವರೆಲ್ಲ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾ ಇದಾರೆ. 1974ರಿಂದ ವರ್ಮ ರಾಜ ರಾಜ ವರ್ಮ. ಊಟ ಆದ್ರೂ ಮಾಡ್ಕೊಂಡು ಹೋಗ್ತಿದ್ರಿ. ನೀನಾದ್ರೂ ಚಿಕ್ಕಪ್ಪಂಗೆ ಊಟ ಮಾಡ್ಕೊಂಡು ಹೋಗಿ ಅಂತ. ಮಾವ ಹೊಸ ಸ್ಟೆಪ್ ಹೇಳ್ಕೊಟ್ರಲ್ಲ, ಆ ಸ್ಟೆಪ್ ಹಾಕೊಂಡು ಊಟ ಮಾಡೋಣ ಬನ್ನಿ ಮಾವ. ಬೇಡಮ್ಮ ತಾಯಿ, ನಿನ್ನ ಸವಾಸನೆ ಬೇಡ ನಂಗೆ. ಎಂಟ್ರಿ ಮುಗೀತು, ಎಕ್ಸಿಟ್. ಅಯ್ಯೋ ಡ್ಯಾನ್ಸ್ ಮಾಡಿ ಮಾಡಿ ನಮ್ ಚಿಕ್ಕಪ್ಪನ ಓಡಿಸ್ಬಿಟ್ಟೆ. ಅಯ್ಯೋ ಹೋದ್ರೆ ಹೋಗ್ತಾರ ಬಿಡ್ರಿ. ಹೋಗ್ಬೇಕಾದ್ರೆ ಹಿಂದೆ ನೋಡ್ಕೊಂಡು ಹೋಗಪ್ಪ. ಕರೆಂಟಿನ ವೈರ್ ಎಲ್ಲಿ ಬೇಕಾದಲ್ಲ ಅದಾವ, ಎಲ್ಲರೂ ಚುಚ್ಚಿಗಿಚ್ಚಾವ ಅಂತೀನಿ ನಾನು. ಏನಿದೆ ಲೆಟ್ರು? ರಕ್ಷಿತಾ ಮೇಡಮ್, ಏನೇ ಹೇಳ್ರಿ, ನನ್ನ ಹೆಂಡತಿ ನನ್ನ ಪಾಲಿನ ಸೌಭಾಗ್ಯ ಲಕ್ಷ್ಮಿ ಇದ್ದಂಗೆ. ಏನೇ ಡ್ಯಾನ್ಸ್ ಮಾಡ್ಲಿ, ಇವಳು ಯಾವಾಗ ಮನೆಗೆ ಕಾಲಿಟ್ಲು ಅವಾಗಿಂದ ಲಕ್ಷ್ಮಿ ಬರ್ತಾನೆ ಇದ್ದಾಳೆ. ನೋಡೇ ನೋಡೇ ಚಿನ್ನ, ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ. ತಿಂಗಳಿಗೆ 1 ಲಕ್ಷ ರೂಪಾಯಿ ಪೇಮೆಂಟು. ನಾಳೆನೆ ಜಾಯ್ನ್ ಆಗಿ ಅಂತ ಅಪಾಯಿಂಟ್ಮೆಂಟ್ ಲೆಟ್ರು ಕಳಿಸಿದ್ರೆ ಕಣೆ. ಅಯ್ಯೋ ಈ ಖುಷಿಗೆ ನಾನು ಏನ್ ಮಾಡ್ಲಿ? ಅಷ್ಟೇ, ಸ್ವಲ್ಪ ಏನ್ ಮಾಡ್ಲಿ? ಏನ್ ಮಾಡ್ಬೇಡ, ಅದನ್ನ ಕೊಡು. ಆನಂದ ಪರಮಾನಂದ ಪರಮಾನಂದ ಸರಿ ಸರಿದ ಗಮರಿ ಸರಿ 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 ಗಮರಿ ಆನಂದ. ಪ್ಲೀಸ್ ನಾಳೆನೆ ಜಾಯ್ನ್ ಆಗ್ಬಿಡ್ರಿ. ಇನ್ನೇನೇ ಜಾಯಿನ್ ಆಗೋದು? ಬಂಗಾರದಂತ ಕೆಲಸ ಸಿಕ್ಕಿತ್ತು, ಅದನ್ನೇ ಅಪಾಯಿಂಟ್ಮೆಂಟ್ ಲೆಟರ್ನೇ ಹರಿದೋಗದೆ ಇಲ್ಲಿ. ರಕ್ಷಿತಾ ಮೇಡಮ್, ಆಗ್ಲೇ ಏನನ್ನಲ್ಲ, ನನ್ನ ಪಾಲಿನ ಸೌಭಾಗ್ಯ ಅನ್ನಲ್ಲ. ಅಲ್ಲ ಕಣೆ, ನೀ ನನ್ನ ಪಾಲಿನ ಸೌಭಾಗ್ಯ ಅಲ್ಲ, ನನ್ನ ಪಾಲಿನ ದೌರ್ಭಾಗ್ಯ. ಇಲ್ಲ, ಏನು ನೀವು ನನ್ಗೆ ಹಂಗೆಲ್ಲ ಬೈಯೋ ಹಂಗೆ ಇಲ್ಲ. ಬೈತೀನಿ ಕಣೆ, ಬೈತೀನಿ.
ಮಾಡ್ತೀನಿ. ಏನೇ ಮಾಡ್ತೀಯಾ? ಏನೇ ಮಾಡ್ತೀಯಾ? ನನಗೆ ಕೋಪ ಬರ್ತಾ ಇದೆ ಈಗ. ಕೋಪ ಬರ್ತಾ ಇದೆ. ಬರ್ಲಿ ಅಂತಾನೆ ನಾನು ಬೈತಾ ಇರೋದು. ಬರ್ಲಿ ಬರ್ಲಿ ಬರ್ಲಿ. ತುಂಡರಿಸಲು ತಪ್ಪುಗಳ ತಲೆಗಡಿಯನ್ನು ಅಪ್ಪರಿಸುತ್ತ ಬೊಬ್ಬಿರಿಯುತ್ತ ಬಲಿಪೀಠ ಅಣಿ ಮಾಡಿರುವೆ. ಬಂದಳು ಬಂದಳು ನೋಡು ಬಲಿ ಹಾಕುತ್ತಾಳೆ ಕಲ್ಪನಾ. ನಮ್ಮ ದೇವಿಯ ಮುಂದೆ ಎಡೆ ಹಾಕುತ್ತಾಳೆ ಕಲ್ಪನಾ. ಈ ರೌದ್ರ ನನ್ ಕೈಯನ್ನು ನೋಡಕ್ ಆಗ್ತಿಲ್ಲ. ನಾನಿನ್ ಗಂಡ ಕಣೆ. ಗಂಡನ? ಅಯ್ಯೋ ರೀ ಎದ್ದೇಳ್ರಿ, ಪ್ಲೀಸ್ ಎದ್ದೇಳ್ರಿ. ಅಯ್ಯೋ ಅಯ್ಯೋ ಚಪ್ಪಲಿ ಹೊಡಿ ಮಟ್ಟ ಹೊಡಿತಾಳ. ಆಮೇಲೆ ಪ್ಲೀಸ್ ಹೇಳ್ರಿ ಹೇಳ್ರಿ ಅಂತ. ರೀ ನಾನೇನ್ರಿ ಮಾಡ್ಲಿ? ನಂಗೆ ಆತ್ರ ಆಗ್ಲಿ, ಕಾತ್ರ ಆಗ್ಲಿ, ಕೋಪ ಬರ್ಲಿ, ತಾಪ ಬರ್ಲಿ, ನಂಗೆ ಡಾನ್ಸ್ ಮಾಡ್ಬೇಕು. ಡಾನ್ಸ್ ನಿನ್ ಕೈಲಿ ಓಡಿಸ್ಕೊಂಡು ಹೊಟ್ಟೆ ಹಸ್ತಿದೆ ಕಣೆ. ಊಟ ತಗೊಂಬರ್ಲ? ಬೇಡಮ್ಮ, ನೀನ್ ಊಟ ತಗೊಂಬಂದ್ರೆ ಫ್ಲೋರ್ ಮೇಲೆಲ್ಲ ಇರುತ್ತೆ. ಮತ್ತೆ ಹಾಯ್ಕೊಂಡು ತಿನ್ಬೇಕಾಗತ್ತೆ. ನಾನೇ ಬರ್ತೀನಿ ನಡಿಯಮ್ಮ. ತೋಮ್ ಕೆಡುತ್ತು ಮಗಳೇ. ಧಾಗ 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 ದಿನ 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 ನಗ 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 ತೆತ್ತಗ ದಾನ 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 ದಿಗಿಟ ದಿಗಿಟ ದಗಿನ ದಾನ ದಾನ ದಿಗಿಟ ನಗದ ಧೀ 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 ದಾನ ದಾನ ಗೆಂತಡಾನ ದಾನ ದಾನ ಗೆಂತಡಾನ ದಾನ ದಾನ ಗೆಂತಡಾನ. ರಕ್ಷಿತಾ ಮೇಡಮ್, ಇವನು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ಯಾಕಂದ್ರೆ ಇವನು ಫೇಸ್ ವ್ಯಾಲ್ಯೂಕ್ಕಿಂತ ಇವನು ಬೇಸ್ ವ್ಯಾಲ್ಯೂನೇ ಜಾಸ್ತಿ ಇರೋದು. ಇವನೇ ನನಗೆ ಹೆಣ್ಣು ಕೊಟ್ಟ ದರಿದ್ರ ಮಾವ. ಇವಳು ಈ ತರ ಹುಚ್ಚಿ ತರ ಮಾಡ್ತಾ ಇರೋದಕ್ಕೆ ಇದೇ ದರಿದ್ರ ನನ್ನ ಮಗನೇ ಕಾರಣ. ಸಣ್ಣವಳಿದ್ದಾಗ ಇವಳಿಗೆ ಊಟನೇ ಮಾಡಿಸಿಲ್ಲ ಮೇಡಮ್, ಬರೇ ಸ್ಟೆಪ್ನೇ ತಿನ್ನಿಸ್ಬಿಟ್ಟಿದ್ದಾನೆ. ಅಮ್ಮ ಎಲ್ಲಿ? ಮಗಳೇ, ಏನಂತ ಹೇಳಿ, ನಿನ್ನ ತಾಯಿಗೆ ಹಿಸ್ಕಿಲ್ಲ ಹಿಸ್ಕೋದಿಲ್ಲ ಅನ್ನೋ ದೊಡ್ಡ ಕಾಯಿಲೆ ಬಂದಿದೆ. ಅಯ್ಯೋ ಡಾಕ್ಟರ್ ಹತ್ರ ತೋರಿಸ್ಲಿಲ್ವೇನಪ್ಪ? ತೋರಿಸಿದೆ ಮಗಳೇ. ಅಲೋಪತಿ, ಹೋಮಿಯೋಪತಿ, ಶರಾವತಿ, ಕಿತಾಪತಿ ಯಾವ ಔಷಧಿಯಿಂದಲೂ ಗುಣಪಡಿಸಲಾಗಿಲ್ಲ. ಆದ್ರೆ ನಾಟ್ಯದಿಂದ ಗುಣಪಡಿಸುವುದಂತ ನಮ್ಮ ಗುರುಗಳಾದ ಶಿವಣ್ಣವರು ಹೇಳಿದ್ದಾರೆ. ಅಪ್ಪ, ನಾಟ್ಯದಿಂದ ಇಲ್ಲಿವರೆಗೂ ಯಾವ್ದಾದ್ರು ಖಾಯಿಲೆ ಗುಣ ಆಗಿದ್ಯಾಪ್ಪ? ಹೌದು ಮಗಳೇ. ಕ್ರಿಸ್ತ ಪೂರ್ವ ಶಾಲಿವಾಹನ ಶಕೆ, ದ್ವಾಪರ ಕಾಲ, ಕಲಿಯುಗ 1962. ಮಾಮ, ಗಾಳಿ ಆ ಕಡೆಯಿಂದ ಬೀಸ್ತಿತ್ತು, ಅದನ್ನು ಹೇಳಿ ಸಾಯಿ ಹೋಗ್ಲಿ. ಅಳಿ ಅಂದ್ರೆ ಡೋಂಟ್ ಇಂಟರ್ಫಿಯರ್, ಐ ವಿಲ್ ಗೆಟ್ ಫ್ರಸ್ಟ್ರೇಟೆಡ್. ಪ್ಲೀಸ್ ಕಂಟಿನ್ಯೂ. ಶುಕ್ಲ ಪಕ್ಷ, ತುಲಾ ರಾಶಿ, ಖಗ್ರ ಸೂರ್ಯಗ್ರಹಣ, ಸಮಯ 4:20 ನಿನಗೆ 180 ಡಿಗ್ರಿಯಲ್ಲಿ ಜ್ವರ ಬರ್ತಿತ್ತು ಮಗಳೇ. ಆವಾಗ ನಾನು ಕುಡಿಯ ಮುಂದೆ ಗಂಟೆ ಹೊಡೆಯುತ್ತಾ ಡ್ಯಾನ್ಸ್ ಮಾಡಿದೆ. ಅಂತ ಡ್ಯಾನ್ಸ್ ಮಾಡಿದಕ್ಕೆ ನನ್ ಜ್ವರ ಕಡಿಮೆ ಆಯ್ತಪ್ಪ. ನಿಂದು ವಾಸಿ ಆಯ್ತು, ನಂಗೆ ತಗಲಕೊಳ್ತು. ಹಾಗಾದ್ರೆ ಬಿಡಲ್ಲಪ್ಪ, ಅಮ್ಮಂಗೋಸ್ಕರ ನಾನ್ ಡ್ಯಾನ್ಸ್ ಮಾಡಿ ಅಮ್ಮನ ಬದುಕ್ಸ್ಕೊತೀನಿ. ಸಾಯ್ರಿ, ನಮಗೆ ಅದಕ್ಕೆ ಬೇಕಿದಲ್ಲ. ಮಗಳೇ, ನೀನು ಹುಟ್ಟಿದ ಪ್ರತಿ ಕ್ಷಣದಿಂದ ಡ್ಯಾನ್ಸ್ ಮಾಡ್ತಾನೆ ಇದೀಯ. ಆದ್ರೆ ಇಲ್ಲಿವರೆಗೂ ಡ್ಯಾನ್ಸ್ ಮಾಡ್ದಿರೋ ನಿನ್ನ ಗಂಡ ಗಾಜಿನ ಮೇಲೆ ಡ್ಯಾನ್ಸ್ ಮಾಡಿದ್ರೆ ಮಾತ್ರ ನಿನ್ನ ತಾಯಿಗೆ ಬಂದಿರೋ ಹಿಸ್ಕಿಲ್ಲ ಹಿಸ್ಕೋದಿಲ್ಲ ಕಾಯಿಲೆ ಗುಣವಾಗುತ್ತಂತೆ. ಏನು ಅಂದ್ರೆ ಏನು ಅಂದ್ರೆ ನಮ್ಮ ಅಮ್ಮನ ಖಾಯಿಲೆ ಗುಣ ಆಗ್ಬೇಕು ಅಂದ್ರೆ ನೀವು ಡ್ಯಾನ್ಸ್ ಮಾಡ್ಲೇಬೇಕು. ಮಾವ, ಬೇಸ್ ತೋರಿಸು, ಬರೀ ಬ್ಯಾಕೆ ತೋರಿಸ್ತೀಯಲ್ಲ. ಅಯ್ಯೋ ದರಿದ್ರ ನನ್ನ ಮಕ್ಕಳು, ಇಷ್ಟು ದಿವಸ ನೀವಿಬ್ರು ಡ್ಯಾನ್ಸ್ ಮಾಡಿ ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಲ್ಲಿ ಈಗ ನನ್ನ ಕೈಲಿ ಡ್ಯಾನ್ಸ್ ಮಾಡಿಸಿ ನನಗೆ ಫಿಸಿಕಲಿ ಟಾರ್ಚರ್ ಕೊಡ್ಬೇಕಂತಿದ್ದೀರಾ? ಆಗಲ್ಲ ಕಣೆ, ನಾನ್ ಡ್ಯಾನ್ಸ್ ಮಾಡಲ್ಲ. ನಾನು ಸತ್ರು ಸರಿ ಡ್ಯಾನ್ಸ್ ಮಾಡಲ್ಲ. ನನ್ನ ಮಾಂಗಲ್ಯಕ್ಕೆ ಶಕ್ತಿ ಇರೋದೇ ಆದ್ರೆ, ನಮ್ಮಿಬ್ರು ಸಂಬಂಧ ಗಟ್ಟಿ ಇರೋದೇ ಆದ್ರೆ, ನೀವ್ ಅದಾಗಿದ್ರೆ ಏನೇ ಅದು ಏಕಪತ್ನಿ ವ್ರತಸ್ಥ ಆಗಿದ್ರೆ ನೀವು ಡ್ಯಾನ್ಸ್ ಮಾಡ್ಲೇಬೇಕು. ಅಯ್ಯೋ, ಮಾಡ್ಬೇಕು. ನಾನು ಏಕಪತ್ನಿ ವ್ರತಸ್ಥ ಹೌದು ಅಲ್ಲ ಅನ್ನೋದು ರಕ್ಷಿತಾ ಮೇಡಮ್ಗೆ ಕೇಳಪ್ಪ. 7 ಗಂಟೆಗೆ ವಿಡಿಯೋ ಕಾಲ್ ಆನ್ ಆಯ್ತಂದ್ರೆ ಸಾಯಂಕಾಲ ಬೆಳಿಗ್ಗೆ 9 ಗಂಟೆವರೆಗೂ ವಿಡಿಯೋ ಕಾಲ್ ಆನೇ ಇರುತ್ತೆ. ಸುಳ್ಳು, 9:30ವರೆಗೆ ಮೆಟ್ನ ಹೊಡಿತೀನಿ. ಸ್ಕಿಟ್ ಆದ್ಮೇಲೆ ಸ್ಕಿಟ್ನಾಗ ಎಷ್ಟೈತೆ ಅಷ್ಟೇ ಮಾತಾಡು. ರೂಮ್ನ ಕರ್ಕೊಂಡಿದ್ದ ತಪ್ಪಾಯ್ತು ನಿನ್ನ. ಆಗಲ್ಲ ಕಣೆ, ನಾನು ಡ್ಯಾನ್ಸ್ ಮಾಡಲ್ಲ. ಏನ್ ಮಾಡ್ತಿ ಮಾಡ್ಕೋ. ಇಲ್ಲ, ನೀವು ಕುಣಿಬೇಕು. ನೀವು ಕುಣಿಯೋದನ್ನ ನೋಡಿ ಈ ಪ್ರಕೃತಿ ಪುಳಕಗೊಳ್ಬೇಕು. ಅಪ್ಪ, ಗಾಜಿನ ಹೃದಯ ಇರೋ ಈ ಗಂಡ ಬೆಂಕಿ ಮೇಲೆ ಈಗ ಡ್ಯಾನ್ಸ್ ಮಾಡ್ತಾನಪ್ಪ, ಮಾಡ್ತಾನೆ. ಬೇಗ ಗಾಜ್ ತಗೊಂಬಾ. ಗಾಜ್ ಮೇಲೆ ಡ್ಯಾನ್ಸ್
ಮಾಡಕ್ ಇದೇನು ಶೋಲೆ ಪಿಕ್ಚರ್. ನೀನು ಠಾಕೂರ್, ಈ ನನ್ನ ಮಗ ಗಬ್ಬರ್ ಸಿಂಗು, ನಾನೇನ್ ಬಸ್ ಅಂತೀನ. ಆಗಲ್ಲ ಕಣೆ, ಬೇಡ ಕಣೆ, ಚುಚ್ ಬ್ಲಡ್ ಬರುತ್ತೆ ಕಣೆ. ನನ್ಗದೆಲ್ಲ ಗೊತ್ತಿಲ್ಲ, ನೀವು ಡಾನ್ಸ್ ಮಾಡ್ಲೇಬೇಕು. ಬಳ್ಳಣ್ಣಮ್ಮ ಮ್ಯೂಸಿಕ್. ಟಕಾಯ್ಸು ಲಗಾಯ್ಸು ಹೆಣ್ಣು ಹುಲ್ಲು ಮಣ್ಣೆಲ್ಲ ಓಸಿ ಸಿಕ್ಕರೆ ಜಮಾಯ್ಸು. ಕೃಷ್ಣ ಹೇ ಗಡಿಬಿಡಿ ಕೃಷ್ಣ ನನ್ನ ಗಡಿಬಿಡಿ ಕೃಷ್ಣ. ವಾಟ್ಸ್ಆಪ್ ಅಲ್ಲಿ ಜಸ್ಟ್ ಅಪ್ಡೇಟ್ ಬಂತು. ನಿನ್ನ ಗಂಡ ಗಾಜಿನ ಮೇಲೆ ಡ್ಯಾನ್ಸ್ ಮಾಡಿದಕ್ಕೆ ನಿನ್ನ ತಾಯಿ ಪುಕ್ಕಳಿ ತಗೊಂಡು ಚೇತರಿಸಿಕೊಂಡಿದ್ದಾರೆ. ಏ ಮಾವ, ಅದು ಪುಕ್ಕಳಿ ತಗೊಂಡು ಅಲ್ಲೋ ಪುಳಕಿ ತಗೊಂಡು ಅಂತ. ಅದೇ ಕೊಂಡು ಚೇತರಿಸಿಕೊಂಡಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ಸರಿ ಆಗ್ಬೇಕಾದ್ರೆ ಅವರು ಬೆಂಕಿ ಮೇಲೆ ಡ್ಯಾನ್ಸ್ ಮಾಡ್ಬೇಕಂತೆ ಮಗಳೇ. ನನ್ ಗಂಡ ಸಾಮಾನ್ಯದವನಲ್ಲ, ಅವನೀಗ ಬೆಂಕಿ ಮೇಲೆ ಡಾನ್ಸ್ ಮಾಡ್ತಾನೆ ನೋಡಪ್ಪ. ನೀವಿಬ್ರು ಸೇರಿ ನಾನು ಮರ್ಡರ್ ಮಾಡ್ಬೇಕಂತ ಸ್ಕೆಚ್ ಹಾಕಿ ಬಂದಿದ್ದೀರೇನೋ. ಕ್ಯಾಂಡಲ್ ಮೇಲೆ ಕುಣ್ಯಕ್ ನನ್ನ ಚಿಕನ್ ತಂದೂರಿ ಮಾಡ್ಬೇಕಂತಿದೇನೆ. ಇಲ್ಲ, ಅದು ಗ್ರಿಲ್ಲು. ಓ, ಫುಲ್ ಫಿಕ್ಸ್ ಆಗಿ ಬಂದವ್ರೆ. ಕಾಲು ಬಾಳ ಅಡ್ಡಾಡಕ್ ಆಗ್ತಿಲ್ಲ, ಬೆಳಕನ ಇಷ್ಟಕ್ಕೆ ಮುಗಿಸ್ಬಿಡೋಣ. ಇಲ್ಲ ರೀ, ಹಾಕು ಕೆಂಡ ಹಾಕಿ ಕುಣಿತೀನಿ. ಕುಡೀರಿ. ನನಗ್ ಗೊತ್ತು ಮಾಮ, ನಮ್ ಸಂಸಾರಕ್ಕೆ ಬೆಂಕಿ ಹಚ್ಚೋದಕ್ಕೆ ಬಂದಿದ್ಯಾ ನೀನಂತ. ಅಯ್ಯೋ ಸ್ಪಂದು ಮ್ಯೂಸಿಕ್. ಏನಾಯ್ತು ಅಂದ್ರೆ ಲೇ, ಕೆಂಡದ ಮೇಲೆ ಅಂಡು ತಗೊಂಡು ಬಿದ್ರೆ ಏನೇ ಆಗುತ್ತೆ. ಮಗಳೇ ಸ್ಟೋರಿ ಹಾಕು, ಗಂಡ ಇನ್ ಕೆಂಡ. ಅಯ್ಯೋ, ಅಂಡೋದ್ರೆ ಹೋಗ್ಲಿ, ನಮ್ಮಮ್ಮ ಉಳ್ಕೊಳ್ತಾಳಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು. ನಿನ್ನ ಗಂಡ ಬೆಂಕಿ ಮೇಲೆ ಡ್ಯಾನ್ಸ್ ಮಾಡಿ ಅಂಡು ಸುಟ್ಕೊಂಡಿದ್ದಕ್ಕೆ ನಿನ್ನ ತಾಯಿ ಚೇತರಿಸಿಕೊಂಡಿದ್ದಾಳೆ. ನೋಡು ಮಾವ, ಅತ್ತೆ ಯಾವ ರೋಗ ಬಂದಿದ್ದು? ಹಿಸ್ಕಿಲ್ಲ, ಹಿಸ್ಕೋದಿಲ್ಲ. ಅಯ್ಯೋ ದರಿದ್ರ ನನ್ ಮಗನ ಇಲ್ಲಿ ಕರ್ಕೊಂಡ್ ಬಂದಿದ್ರೆ ನಾನೇ ಈಚೆಕಿ ಕೊಂದು ಬಿಡ್ತಿದ್ನಲ್ಲ ಅಂದೆ. ನಾನು ಹೋಗ್ತೇನೆ. ಅಪ್ಪ, ಅಮ್ಮಗೆ ಹೇಳ್ಕೊಟ್ಟಿ, ಹೊಸ ಸ್ಟೆಪ್ ಹೇಳ್ಕೊಟ್ಟಿದ್ನಲ್ಲ ಅದು. ಅಯ್ಯೋ ರಾಘು ಸರ್, ಇಲ್ಲಿ ಗಂಡಂದು ಅರ್ಧ ಊರು ಬಾಗ್ಲಾಗಿದೆ, ಇವ್ರಿಗೆ ಇನ್ನೂ ಸ್ಟೆಪ್ಪು ಅಂತ ಗುದ್ದಾಡ್ತಾರಲ್ಲ ಸರ್. ಲೇ ಬಾರೆ ಎಬಸೆ. ಯಾರು ನೀವು? ನಾನ್ ಯಾರ? ಗಂಡ. ನಿನ್ ಗಂಡ ಅಂತ ನೋಡು. ಗಂಡ ಏನೇ ಮಾಡ್ತಾ ಇದ್ದೆ? ಡಾನ್ಸ್ ಮಾಡ್ತಾ ಇದ್ದೀರಿ. ನೀನ್ ಸಿಂಗಲ್ ಮಾಡಿದ್ರೆ ಚೆನ್ನಾಗಿರಲ್ಲ, ನಾವಿಬ್ರು ಕೂಡಿ ಮಾಡೋಣ. ಕಪಲ್ ಡಾನ್ಸ್ ಬನ್ರಿ, ಮಾಡೋಣ. ರಕ್ಷಿತಾ ಮೇಡಮ್, ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಈಗ ಅವಳು ಹೆಂಗ್ ಡ್ಯಾನ್ಸ್ ಮಾಡ್ತಾಳೋ ನಾನು ನೋಡ್ತೀನಿ. ರೀ, ನೀವು ನನ್ನನ್ನು ಕೂಡ ಹಾಕ್ಬೋದು, ಆದ್ರೆ ನನ್ನೊಳಗಿರೋ ಡಾನ್ಸ್ ನ ಕೂಡ ಹಾಕಕ್ಕಾಗಲ್ಲ. ಬರ್ತೀನಿ, ಮತ್ತೆ ಬರ್ತೀನಿ. ನೀನ್ ಅದ್ ಹೆಂಗ್ ಬರ್ತೀಯೋ ನಾನು ನೋಡ್ತೀನಿ. ನೀವಿವಾಗ ಬಾಗ್ಲು ತೆಗಿಲೇಬೇಕು. ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನೀ ಏನ್ ಮಾಡಿದ್ರು ಚಿಂತಿಲ್ಲ, ನಾನ್ ಬಾಗ್ಲು ತೆಗಿಲಿ. ಏನ್ ಮಾಡ್ತೀಯ ಮಾಡ್ಕೋಗೆ. ನನಗೆ ಕೋಪ ಬರ್ತಿದೆ. ಬರ್ಲಿ, ಕೋಪ ಬರ್ತಿದೆ. ಬರ್ಲಿ. ಅಯ್ಯೋ ನನ್ನ ಬಂಗಾರಿ ಸುಂದ್ರಿ, ನಿನ್ನನ್ನು ಬಿಟ್ಟು ನಾನು ಸ್ಮಶಾನ ಸೇರ್ಕೊಡ್ತಿದ್ನಲ್ಲೇ. ಬಾರೆ ಹೋಗೋಣ ಮನೆಗೆ. ಯಾರು ಸುಂದ್ರಿನೋ? ಅವಳಿಗಾಗ್ಲೇ ಮದುವೆ
ಆಗಿದೆ, ನಾನೇ ಅವಳ ಗಂಡ. ಆಗ ನನ್ನ ಹೇಳ್ತಾರೆ ಎಲ್ಲೋದ್ರು? ನಾವ್ ಇಲ್ಲಿದೀವ್ರಿ. ನಮ್ಮ ಯಜಮಾನ್ರು ಉಳಿಸ್ಬಿಟ್ಟಲ್ಲೇ ಯವ್ವ. ನಾನು ಹುಟ್ಟೋ ಮಗು ನಿನ್ನ ಹೆಸರ ಇಡ್ತೀನಿ. ರಕ್ಷಿತಾ ಮೇಡಮ್ 10,000 ರೂಪಾಯಿ ಬಂತು. ಇದು ಇವರು ನಿಮ್ಮ ಹೆಂಡ್ತಿನ? ಇವ್ರು 8 ಜನ ನನ್ನ ಹೆಂಡ್ತಿಯಾರೆ. ಅಯ್ಯೋ ಮುದುಕ ಬಾಳ್ ಬರಗೆಟ್ಟನ್ ಮೇಡಮ್. ರಂಭಾ, ಊರ್ವಶಿ, ಮೇನಕ, ತಿಲೋತ್ತಮೆ, ಮಂಜುಳಾ, ಶೋಭಾ ಅಂದ್ರೆ ಮನೆಗೆ ಹೋಗಿ ನಕ್ಷತ್ರನ ಏಡ್ಸೋಣ. ಹಲೋ, ಚಿಕಲ್ ಸಂದರ್ಭದಲ್ಲಿ ಒಂದು ಡೆತ್ ಆಗಿದೆಯಾ? ಬಂದೆ ಇಲ್ಲಿ ಬಾಡಿಗೆ ಜೀವ ಬಂದಿದೆ, ನಾನು ಅಲ್ಲಿಗೆ ಬರ್ತೀನಿ. ಯಾರು ಚಾನ್ಸ್ ಕೊಟ್ಟಿಲ್ಲ ಅನ್ಸುತ್ತೆ ಮುಷ್ಟಿ. ನಮ್ಮ ಉಳಿಸಿದ್ದು ನನ್ನ ಹೆಣ್ತಿನಿರ್ತೀನಿ. ಅವಳೇ ನನ್ನ ಧರ್ಮ ಪತ್ನಿ. ಓಹೋ, ಅಣ್ಣಿಂಗೆ ಧರ್ಮ ಪತ್ನಿ ಅಂತ ಕಣ. ಕೊಡೋಣ 4 ಧರ್ಮದೇಟು. ದರಿದ್ರ ನನ್ನ ಮಗನ ಎದ್ದು ಬಿದ್ದು ಹೊಡಿತೀಯಲ್ಲೋ. ಎದ್ದು ಹೊಡಿತೀರಿ ಹೇಳ್ಬಿಟ್ಟಾದ್ರೂ ಹೊಡಿರೋ. ಅಯ್ಯೋ, ನಮ್ಮ ಅಪ್ಪ ಸತ್ತೋಗವನೆ, ಇನ್ನಾದ್ರೂ ಆಸ್ತಿನ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಹೆಂಡತಿ ಬಂದು ಡ್ಯಾನ್ಸ್ ಮಾಡಿ ನಮ್ಮ ಅಪ್ಪನ ಬದುಕಿಸ್ಬಿಟ್ಲಲ್ಲೋ. ನನ್ನ ಮಗನೇ, ನಿನ್ನ ಹೊಡಿಯೋದಲ್ಲ, ಇವತ್ತು ಸಾಯಿಸ್ಬಿಡ್ತೀನಿ. ನನ್ನ ಮಾತು ಮಕ್ಕಕ್ಕೊಂದೆರಡು ಹೊಡಿಯೋ ಅಂತ ಹೇಳಿದ್ದೆ. ಅವನ್ ಬ್ಯಾಗ್ ತಂದು ಇಲ್ಲಿಟ್ಟು ಹೋಗು ಅಂತ ಹೇಳಿರ್ಲಿಲ್ಲ. ಅಯ್ಯೋ ರಕ್ಷಿತಾ ಮೇಡಮ್, ಸೂಪರ್ ಕ್ಯೂನ್ ಬಂದ್ರೆ ನನ್ನ ಜೀವನ ಸೂಪರ್ ಆಗತ್ತಂತ ಮಾಡಿದ್ದೆ. ಈ ರೇಂಜಿಗೆ ಯಾವ ತರ ಮಾಡ್ತಾಳೆ ಅಂದ್ರೆ ನಮ್ಮ ಹಳೆ ಫಿಗರೇ ಅಡ್ಡಿ ಇಲ್ಲ. ಚಿನ್ನ ಈಗಾದ್ರೂ ನಿಲ್ಸೆ ಕುಡಿಯೋದನ್ನ. ಯಾರು ನೀವು? ಗಂಡ. ಅಯ್ಯೋ ಗಜಿನಿ ಅದಳು ನಿಮಿಷಕ್ಕೆ ಮರಿತಾಳೆ ನಾನು ಯಾರು ಅಂತ. ಚಿನ್ನ, ನೀನು ಇಷ್ಟೊತ್ತನ ಡ್ಯಾನ್ಸ್ ಮಾಡಿದಲ್ಲ, ನಾನು ಹೊಡೆಸ್ಕೊಂಡ್ರೆ ಚಿಂತಿಲ್ಲ, ನಿನಗೆ ಡ್ಯಾನ್ಸ್ ಮಾತ್ರ ಮುಖ್ಯ. ಈಗ ನಾನು ಮಾಡಿಸ್ತೀನಿ ನೋಡಿ ಡ್ಯಾನ್ಸ್ ಏನು ಅಂತ. ಬಾಲೆ ಜೋರಾದ ಚಪ್ಪಾಳೆ. ಅಬ್ಬಾ, ರಜನಿ ಡಾನ್ಸ್ ಮಾಡ್ತಾ ಆಕ್ಟಿಂಗ್ ಮಾಡ್ತಾ ಒಂದೇ ಉಸಿರಲ್ಲಿ, ಯಪ್ಪ ಏನ್ ಎನರ್ಜಿ. ಸೂಪರ್ ಸೂಪರ್, ಎವ್ರಿಬಡಿ ಸೂಪರ್. ಇಂಥ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ಗೆ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಗೆಳೆಯ, ಹೇಗಿತ್ತು ಡಾನ್ಸಿಂಗ್ ಹೆಂಡತಿ? ಇದು ನಿಜವಾಗ್ಲೂ ಪ್ರಾಬಬ್ಲಿ ಈ ಮಹಾಸಂಗಮದಲ್ಲಿ ಒನ್ ಆಫ್ ದ ಬೆಸ್ಟ್ ಆಕ್ಟ್ಸ್ ಅಂತ ಹೇಳಕ್ ಇಷ್ಟಪಟ್ಟೆ. ಒನ್ ಆಫ್ ದ ಬೆಸ್ಟ್ ಆಕ್ಟ್ಸ್. ಅಯ್ಯೋ, ನಾನ್ ಸ್ಟಾಪ್. ಏನಮ್ಮ ರಜನಿ ನಿನ್ ಕತೆ? ನಾನು ತಮಾಷೆ ಮಾಡ್ತಿರ್ಲಿಲ್ಲ. ರಜನಿ, ಯು ಆರ್ ಫ್ಯಾಂಟಾಸ್ಟಿಕ್. ನಮ್ಮ ಎಲ್ಲ ಕಿಲಾಡಿಗಳು ಆಲ್ರೆಡಿ ಅವರೆಲ್ಲ ಕಿರಾತಕರು. ಅವ್ರ ಜೊತೆ ನೀನು ಇವತ್ತು ಅವ್ರು ಸರಿಸಮಾನವಾಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ಚಾಲೆಂಜ್. ಹರೀಶ್ ಅವರು ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್. ಆಮೇಲಪ್ಪ ರಾಧೇಶ್, ಮಜಾ ಆಯ್ತು ಕಣಯ್ಯ. ರಾಧೇಶ್, ನೀನ್ ಇಡೀ ಆಕ್ಟ್ಲಿ ಕೊಡದಿರೋ ಮಜಾ ಆ ವಾಟ್ಸ್ಆಪ್ ಅಪ್ಡೇಟ್ ಅಲ್ಲಿ ಹೇಳ್ದೆ ಗೊತ್ತಾ, ಅದು ಮಾತ್ರ ಸಕ್ಕದಾಗಿತ್ತು ಕಣಯ್ಯ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಪ್ಪ. ಥ್ಯಾಂಕ್ ಯು ಸೋ ಮಚ್. ಹೈ ಎನರ್ಜಿ, ಹೈ ವೋಲ್ಟೇಜ್. ಥ್ಯಾಂಕ್ ಯು. ಸೋನೆ. ನಾನು ಏನು ಹೇಳ್ತೀನಿ ಗೊತ್ತಾ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆಕ್ಟ್, ಡಾನ್ಸ್ ಅಂಡ್ ಡೂ ಎವ್ರಿಥಿಂಗ್. ಅಂದ್ರೆ ರಜನಿ ಡಿಡ್ ಎವ್ರಿಥಿಂಗ್ ಆನ್ ಸ್ಟೇಜ್. ಅವ್ರಿಗೆ ಆ ಗ್ಯಾಪೇ ಸಿಗ್ಲಿಲ್ಲ ಅವ್ರಿಗೆ. ಬಟ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡು ಹೋದ್ರಿ ರಜನಿ ನೀವು. ಯು ಆರ್ ಫ್ಯಾಂಟಾಸ್ಟಿಕ್. ನನಗೆ ಕಾಮಿಡಿ ಕಿಲಾಡಿಗಳಲ್ಲಿ ಉಮೇಶ್ ಗಿನ್ನಾಳ್ ಯಾಕೆ ನಾನು ಸ್ಪೆಸಿಫಿಕ್ ಆಗಿ ಉಮೇಶ ಅಂತ ಹೇಳಿದೆ ಅಂದ್ರೆ ಅಣ್ಣ ಎಲ್ಲ ಮೊದಲ ಸಾರಿ ನೋಡಿರ್ತಾರಲ್ಲ, ಮತ್ತೆ ಅವ್ನ ಹೆಣ್ತನೇ ಕಾಣಿಸ್ಬಿಟ್ರೆ ಅಂತ. ನೀನ್ ಇಟ್ಟು ಹಾಗೆ ಕಾಣಿಸ್ತಿದ್ಯಾ ಕಣ. ಪ್ರತಾಪ್ ಇಸ್ ಅ ವೆರಿ ಗುಡ್ ಡಾನ್ಸರ್ ಅಂತ ಪ್ರತಿ ಸಲ ಈ ವೇದಿಕೆ ಮೇಲೆ ಬಂದಾಗ ಪ್ರೂವ್ ಮಾಡ್ಕೊಂಡು ಹೋಗ್ತಾರೆ ಅವರು. ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು. ಐ ರಿಯಲಿ ಲವ್ ದ ಆಕ್ಟ್. ಶಿವಣ್ಣ ಸರ್, ಐ ಥಿಂಕ್ ರಜನಿ ಅವರೇ ಹೆಡ್ಸ್ ಆಫ್. ಸೂಪರ್, ತುಂಬಾ ಅದ್ಭುತ. ಎಲ್ಲ ಇದು ಥರೋಲಿ ಎಂಜಾಯ್ಡ್. ಅವ್ರ ಹೆಸರು ಹರೀಶ್. ಸೂಪರ್. ನೀವು ದಯವಿಟ್ಟು ವಿಡಿಯೋ ಕಾಲ್ ಮಾಡಿ ಒಂದ್ಸತಿ ಎಲ್ಲ ನಿಮ್ಮ ವೈಫ್ ಅವ್ರು ತೋರಿಸ್ಬಿಡಿ ಪಾಪ ಕರೆಕ್ಟಾಗಿದ್ದೀನಿ ಅಂತ. ಬಟ್ ಇವತ್ತು ಥರೋವಾಗಿ ನಕ್ಕಿದ್ದೀನಿ. ಇಟ್ ವಾಸ್ ವಂಡರ್ಫುಲ್. ಎಲ್ಲರಿಗೂ ಸೂಪರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶಿವು ಸರ್, ವಿತ್ ಯುವರ್ ಪರ್ಮಿಷನ್, ನನಗೆ ರಾಜ್ಕುಮಾರ್ ಅಪ್ಪಾಜಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರನ್ನ ನೋಡೋಕ್ಕಾಗಿಲ್ಲ, ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ನಿಮ್ಮಲ್ಲಿ ನಾವು ಅವ್ರನ್ನ ಕಾಣ್ತೀವಿ. ಸೊ ವಿತ್ ಯುವರ್ ಪರ್ಮಿಷನ್ ನಾನು ನಿಮ್ಮನ್ನ ಶಿವು ಅಪ್ಪಾಜಿ ಅಂತ ಕರಿತೀನಿ. ಸೊ ನನ್ನ ಜೊತೆ ಪ್ಲೀಸ್ ಒಂದು ಸ್ಟೆಪ್ ಡಾನ್ಸ್ ಮಾಡಲೇಬೇಕು ನೀವು.
ರಾಜಿನಿ, ನಿಮ್ಮ ಜೀವನದ ಬೆಸ್ಟ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ರು ಶಿವರಾಜ್ ಕುಮಾರ್ ಸರ್. ಹೌ ಹ್ಯಾಪಿ ಆರ್ ಯು? ಎಷ್ಟು ಕೋಟಿ ಸಿಕ್ಕಿದ್ರು ಈ ಒಂದು ಹ್ಯಾಪಿನೆಸ್ ನ ಯಾರು ರೀಕ್ರಿಯೇಟ್ ಮಾಡಕ್ ಆಗಲ್ಲ ಲೈಫಲ್ಲಿನ. ಇದೊಂದು ಬೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ವೇದ ಅಬ್ಬರಿಸ್ತಾ ಇದೆ. ನಮ್ಮ ವೇದಿಕೆಯಲ್ಲೂ ಕೂಡ ವೇದ ಆರ್ಭಟ ನಡೀತಾ ಇದೆ. ಈಗ ನಮ್ಮೊಂದಿಗೆ ಜಾಯಿನ್ ಆಗೋದಕ್ಕೆ ವೇದ ಚಿತ್ರದ ನಾಯಕಿ ಗಾನವಿ ಲಕ್ಷ್ಮಣ್, ಅದಿತಿ ಸಾಗರ್ ಹಾಗೂ ವೀಣಾ ಪೊನ್ನಪ್ಪ ಇವರ ಜೊತೆ ಆಗಮಿಸ್ತಾ ಇದ್ದಾರೆ. ಮ್ಯಾಜಿಕಲ್ ಕಂಪೋಸರ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅರ್ಜುನ್ ಜನ್ಯಾಜೆ. ಯಾವನೋ ಇವನು ಹೋಗಿಲ್ಲತ್ತೋ ವೆಲ್ಕಮ್ ಅಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಏನ್ ಅಬ್ಬರ ಇದು, ವೇದ ಅಬ್ಬರ, ವೇದ ವಿಜಯೋತ್ಸವ ಎಲ್ಲ ಕಡೆ. ಗಾನವಿ ಅವರೇ, ನೀವು ಶಿವಣ್ಣ ಅವ್ರ ಜೊತೆ ನಾಯಕ ನಟಿಯಾಗಿ ಸ್ಕ್ರೀನ್ ಶೇರ್ ನ ಮಾಡಿದೀರಾ. ಇವತ್ತು ಇಡೀ ಕರ್ನಾಟಕ ಅದನ್ನ ಸಂಭ್ರಮಿಸ್ತಾ ಇದೆ ಅಂತ ಹೇಳ್ಬೋದು. ಈ ಸಂಭ್ರಮದ ಬಗ್ಗೆ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಎಕ್ಸೈಟೆಡ್ ತುಂಬಾನೇ ಆಗಿದ್ದೀನಿ. ಅದಕ್ಕೆ ವರ್ಣಿಸಕ್ ಪದ ಅಷ್ಟೊಂದು ಸಿಗ್ತಲ್ಲ, ಬಿಕಾಸ್ ವಿ ಆರ್ ಇನ್ ದ ಪ್ರೋಸೆಸ್ ಆಫ್ ದಟ್ ಎಂಜಾಯ್ಮೆಂಟ್. ಸೊ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಗಾನವಿ. ಅದಿತಿ ಅವ್ರ ಬಗ್ಗೆ ನಾನು ಹೇಳಲೇಬೇಕಪ್ಪ. ಏನ್ ಪಾತ್ರ ಅದು, ಕನಕ ವೇದನ ಮಗಳಾಗಿ ಅನ್ಯಾಯದ ವಿರುದ್ಧ ಸಿಡಿದು ಏಳು ಅಂತ ಅಮೇಜಿಂಗ್ ಮಗಳ ಪಾತ್ರ ಮಾಡಿದ್ದಾರೆ ಆದಿತಿ ಅವರು. ಆದಿತಿ, ಯು ಟೆಲ್ ಅಸ್, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಂದು ವರ್ಷ ಆಫ್ ವೇದ, ಆ ವರ್ಲ್ಡ್ ಆಫ್ ವೇದ. ಸೊ ಇನ್ನೂ ಪ್ರಾಸೆಸ್ ಆಗ್ತಾ ಇದೆ, ಬಟ್ ತುಂಬಾ ಖುಷಿ ಆಯ್ತು. ಐ ಥಿಂಕ್ ಅವರ ಜೊತೆ ಒಂದು ಸಮಯ ಕಳೆಯೋ ಅವಕಾಶ ಸಿಕ್ತು. ಸರ್ ಇರ್ಬೋದು, ಗೀತಾ ಮ್ಯಾಮ್ ಇರ್ಬೋದು. ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಎಂಟೈರ್ ಜರ್ನಿ. ಸೂಪರ್. ವೀಣಾ ಪೊನ್ನಪ್ಪ ಅವರು ವೇದ ಚಿತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ರೋಲ್ ನ ಮಾಡಿದ್ದಾರೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಗೆ? ಖಡಕ್ ಪೊಲೀಸ್ ಅಂತ ಹರ್ಷ ಮಾಸ್ಟರ್ ಹೇಳ್ಬೇಕಾದ್ರೆ ಬಿಡೋಗ್ಬಿಟ್ಟೆ ನಾನು ಖಡಕ್ ಆಗಿ ಹೆಂಗ್ ಕಾಣಿಸ್ತೀನಿ ಮಾಸ್ಟ್ರು, ಚಂಗಿ ಇರ್ತೀನಿ ನಾನು, ಮಾಡಿ ತೋರಿಸ್ತೀನಿ ಅಂತ. ಮಾಸ್ಟ್ರು ಒಂದು ಶಾರ್ಟ್ ಕೂಡ ಎಲ್ಲೂ ಕನ್ವಿನ್ಸ್ ಆಗ್ತಾ ಇರಲಿಲ್ಲ, ಇನ್ಕ್ಲೂಡಿಂಗ್ ಮೈ ಕಾಸ್ಟ್ಯೂಮ್. ಅವತ್ತು ಅವ್ರು ಕೊಡ್ತಿದ್ದ ಸ್ಟ್ರೆಸ್ಸು ನನಗೆ ಇವಾಗ ತೆರೆ ಮೇಲೆ ನೋಡ್ಬೇಕಾದ್ರೆ ವಾವ್ ಅನ್ನಿಸ್ತು. ಸೊ ಅವತ್ತು ನಾವು ಪಟ್ಟ ಎಲ್ಲ ಶ್ರಮ, ಒಂದು ವರ್ಷದಿಂದ ನಾವು ಪಡ್ತಾರೋ ಎಲ್ಲ ಶ್ರಮಕ್ಕೆ ಜನರು ನಮಗೆ ಕೊಡ್ತಾರೋ ರೆಸ್ಪಾನ್ಸ್ ನೋಡಿ ವಿ ಆರ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಅರ್ಜುನ್ ಜನ್ಯ ಸರ್, ಐ ಆಮ್ ಫ್ಯಾನ್ ಆಫ್ ಯೋರ್ಸ್. ನಾನು ಮೊದಲಿಂದ ಹೇಳ್ತಿದ್ದೆ. ಸೊ ಸಾಂಗ್ಸು, BGMಸು, ಮೊತ್ತಾಗಿ ಹೇಳ್ಬೇಕಂದ್ರೆ ಟೋಟಲ್ ವೇದ ಟೀಮ್, ಇಟ್ಸ್ ಅ ಟೀಮ್ ವರ್ಕ್. ಥ್ಯಾಂಕ್ ಯು, ವೆರಿ ಸ್ವೀಟ್, ಥ್ಯಾಂಕ್ ಯು. ಅಂಡ್ ಅರ್ಜುನ್ ಸರ್, ಇವತ್ತು ವೇದ ಚಿತ್ರದ ಹಾಡುಗಳು ಪುಷ್ಪ, ಗಿಲ್ಲಕ್ಕು, ಜುಂಜಪ್ಪ, ಗಲ್ಲಿಗಳಲ್ಲಿ ಎಲ್ಲರ ಬಾಯಲ್ಲಿ ಎಲ್ಲ ಕಡೆನೂ ಆರ್ಭಟಿಸ್ತಾ ಇದೆ ಸರ್. ಇದು ಸಕ್ಸಸ್ ಅಂತಂದ್ರೆ, ಮ್ಯಾಜಿಕಲ್ ಕಂಪೋಸರ್ ಅಂತಂದ್ರೆ ಸರ್ ಶುಭ. ಅಂಡ್ ಸರ್, ಈ ವಿಜಯೋತ್ಸವದ ಬಗ್ಗೆ, ಈ ಸಕ್ಸಸ್ ಬಗ್ಗೆ ನಿಮ್ಮ ಮಾತು? ಮೊದಲನೇದಾಗಿ ಹರ್ಷ ಮಾಸ್ಟರ್ನ ಇಲ್ಲಿ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ಅವ್ರ ವಿಷನ್ ಇಲ್ಲದೆ ಈ ಸಾಂಗ್ಸ್ ನಾನು ಮಾಡಕ್ ಆಗ್ತಾನೆ ಇರಲಿಲ್ಲ. ಅವ್ರು ಯಾವಾಗಲೂ ಒಂದು ಸ್ಪೇಸ್ ಕೊಡ್ತಾರೆ ನನಗೆ. ಅಂಡ್ ಇವತ್ತು ವೇದ ಸಕ್ಸಸ್ ಆಗೋದಕ್ಕೆ ಎಷ್ಟು ಜನರ ಹಾರ್ಡ್ ವರ್ಕ್, ಎಲ್ಲದಕ್ಕಿಂತ ದೊಡ್ಡದು ನನಗೆ ಕಾಣಿಸೋದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ದೊಡ್ಡ ಮನಸ್ಸು, ಅವರ ಕ್ಲಿಯರ್ ಮನಸ್ಸು, ಅವರ ಅಂಡ್ ಗೀತಕ್ಕ ಅವರ ಹೆಂಗೆ ಎಲ್ಲ ಟೀಮ್ನ ನೋಡ್ಕೊಂಡ್ರು ಸ್ವಂತ ಮಕ್ಕಳ ಥರ. ಈ ಎಲ್ಲ ಆಶೀರ್ವಾದನೇ ಇವತ್ತು ವೇದ ಫುಲ್ ಸೌತ್ ಇಂಡಿಯಾನಲ್ಲಿ ಅಂಡ್ ಎವ್ರಿವೇರ್ ಇಟ್ ಇಸ್ ಮೇಕಿಂಗ್ ಸಚ್ ಅ ಬಿಗ್ ಸೌಂಡ್. ಅಂಡ್ ಇಲ್ಲಿ 125ನೇ ಸಿನಿಮಾ ಅಣ್ಣದು. ಅಂಡ್ ಪ್ಲಸ್ ಇನ್ನೊಂದು ಗೀತಾ ಪಿಕ್ಚರ್ಸ್ ಮೊದಲನೇ ಪ್ರೊಡಕ್ಷನ್ಗೆ ಮಾಡಿರೋದು ಯಾವತ್ತು ನೆನಪಲ್ಲಿ ಇಟ್ಕೊಂತೀವಿ ಅಣ್ಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಮುಖ್ಯವಾಗಿ ದ ಟೈಗ್ರೆಸಸ್ ಆಫ್ ವೇದ ಎಲ್ಲರೂ ಇಲ್ಲಿದ್ದೀರಾ. ಆ್ಯಂಡ್ ಶ್ವೇತಾ ಮೇಡಮ್ ಅವರು ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿದ್ರೆ, ನಿಮ್ಮನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ. ಯು ವೇರ್ ರಾಕಿಂಗ್.
ಥರದೊಂದು ಪಾತ್ರನ ಒಪ್ಕೊಂಡಲ್ಲೇ ನೀವು ಗೆದ್ಬಿಟ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಈಗಷ್ಟೇ ನಾವೆಲ್ಲರೂ ಮ್ಯೂಸಿಕ್ ಬಗ್ಗೆ ಮಾತಾಡಿದ್ವಿ. ಈ ಸಿನಿಮಾದ ಪುಷ್ಪ ಸಾಂಗ್ ಎಲ್ಲರಿಗೂ ಎಷ್ಟು ಇಷ್ಟ ಆಗಿದೆ ಅಂದ್ರೆ ಸರ್, ಅದ್ರಲ್ಲೂ ನಿಮ್ಮ ವಯಸ್ಸಲ್ಲಿ ಸರ್ ಇವತ್ತು ನೀವಿದ್ದೀರಾ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಒಂದು 4 ಸಾಲು ಸರ್ ನಮ್ಮ ಇಡೀ ಕರ್ನಾಟಕದ ಜನತೆಗೆ ಈ ಕಾರ್ಯಕ್ರಮದ ಮೂಲಕ ಬರಲೇಬೇಕು ಸರ್, ಪ್ಲೀಸ್. ಪುಷ್ಪ 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 ಇಲ್ಲಿ ನೋಡೆ ಪುಷ್ಪ, ಮಾತಾಡೆ ಪುಷ್ಪ, ನನ್ ಮುದ್ದು ಪುಷ್ಪ, ಏ ಪುಷ್ಪ ಪುಷ್ಪ. ಸೂಜಿ ಮಲ್ಲಿ ಜಾಜಿ ಮಲ್ಲಿ ಮೈಸೂರ್ ಮಲ್ಲಿ ನೀನೆ, ಕೋಪ ಬಂದ್ರೆ ಕೆಂಪಾಗ್ತೀಯೇ ಸಾನೆ ಚಂದ ನೀನೆ. ಇಲ್ಲಿ ನೋಡೆ ಪುಷ್ಪ, ಮಾತಾಡೆ ಪುಷ್ಪ, ನನ್ ಮುದ್ದು ಪುಷ್ಪ, ಏ ಪುಷ್ಪ ಪುಷ್ಪ. ವೇದ ವಿಜಯೋತ್ಸವ ನಿಜವಾಗ್ಲೂ ಬಿಸಿ ಏರ್ತಾನೆ ಇದೆ, ಒಂದು ಪ್ರವಾಹದ ಹಾಗೆ ಎಲ್ಲ ಕಡೆ ಹರಿತಾ ಇದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಮಹಾ ಸಂಗಮದಲ್ಲಿ ನಾವೆಲ್ಲರೂ ವೇದ ವಿಜಯೋತ್ಸವದಲ್ಲಿ ಭಾಗವಹಿಸ್ತಾ ಇರೋದು ನಮ್ಗೆಲ್ಲರಿಗೂ ಖುಷಿ ಇದೆ ಅಂತ ಹೇಳ್ಬೋದು. ಗಾನ್ವಿ ಅವರು, ಅದಿತಿ ಅವರು, ವೀಣಾ ಅವರು, ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಂಡ್ ನೀವೆಲ್ಲರೂ ಇಲ್ಲೇ ಕೂತ್ಕೋಬೇಕು, ನಮ್ಮ ಮಹಾ ಸಂಗಮನ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ವೆಲ್ಕಮ್ ಪ್ಲೀಸ್. ಅಂಡ್ ಒನ್ ಮೋರ್ ಥಿಂಗ್, ನಮ್ ಕುರಿ ಪ್ರತಾಪ್ ಸಹ ಆಕ್ಟ್ ಮಾಡಿದ್ರು ಅದರಲ್ಲಿ. ಹಾ ಹೌದು, ಸ್ಮಾಲ್ ಸೀನ್ ಬಟ್ ಹೌದು ಸರ್, ಅದ್ಭುತವಾಗಿತ್ತು ಅದು. ಅದು ಬಸ್ಸಲ್ಲಿ ಬೇರೆ ಮಾಡಬೇಕು, ಜಾಗ ಬೇರೆ ಇಲ್ಲ, ಆ ಫ್ರಸ್ಟ್ರೇಷನ್ಲೇ ಮಾಡ್ಬಿಟ್ಟೆ ಚೆನ್ನಾಗಿ. ಅದಕ್ಕೆ ನನ್ನ ಅದೃಷ್ಟ ಅಣ್ಣ, 125 ಚಿತ್ರದಲ್ಲಿ ನಿಮ್ ಜೊತೆ ಅಭಿನಯಿಸಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಕೊರಿಯರ್.